ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೊತ್ತಾಳ್. ಇದು ಕ್ಲಾಸ್ ನಂಬರ್ 158 ಆಗುತ್ತೆ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಮೇ 2022ರ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ರೌಂಡ್ ಅಪ್ ಆಗುತ್ತೆ ಒಂದೇ ವಿಡಿಯೋದಲ್ಲಿ. ಈಗ ಆಲ್ರೆಡಿ ನಾವು ಮೇ ತಿಂಗಳಲ್ಲಿ ಸುಮಾರು 6ರಿಂದ 7 ಭಾಗಗಳಲ್ಲಿ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಸಾಕಷ್ಟು ಡಿಸ್ಕಷನ್ನ ಸಾಕಷ್ಟು ಅನಾಲಿಸಿಸ್ನ ಮಾಡಿರ್ತೀವಿ. ಆದರೆ ಸೊ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಆ ಡೀಟೇಲ್ಡ್ ಅನಾಲಿಸಿಸ್ ನೋಡ್ತಕ್ಕಂಥ ಒಂದು ಸಮಯ ಇರೋದಿಲ್ಲ. ಹಾಗಾಗಿ ಆ ಮೇ ತಿಂಗಳ ಒಂದು ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಇದ್ರೆ 1 ಅವರಲ್ಲಿ ಅಥವಾ 1.5 ಅವರಲ್ಲಿ ಇಡೀ ಒಂದು ಚಿತ್ರಣವನ್ನು ಪಡೆದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎವ್ರಿ ಮಂತ್ ಕ್ವಿಕ್ ಗ್ಲಾನ್ಸ್ ಅಂತಕ್ಕಂಥ ವಿಡಿಯೋನ ಮಾಡ್ತೀನಿ. ಸೊ ಯಾರಿಗೆ ಕಂಪ್ಲೀಟ್ ಅನಾಲಿಸಿಸ್ ಬೇಕಾಗಿರುತ್ತೋ, ಡಿಸ್ಕಷನ್ ಬೇಕಾಗಿರುತ್ತೋ, ಆಯಾ ಭಾಗದ ಒಂದು ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಮೇ 2022ರ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ರೌಂಡ್ ಅಪ್ ವಿಡಿಯೋ ಆಗುತ್ತೆ ಮೇ ತಿಂಗಳದ್ದು. ಓಕೆ, ಹಾಗಾದ್ರೆ ಇದು ನನ್ನ ಒಂದು ಕಿರು ಪರಿಚಯ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ಸೊ ಮೊದಲನೇ ಪ್ರಶ್ನೆ, ಮೇ 2022 ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಭಾಗದಲ್ಲಿ ಕಂಪ್ಲೀಟ್ ಅನಾಲಿಸಿಸ್ ಅನ್ನು ಮಾಡಿದ್ವಿ. ಅದರ ಒಂದು ಕ್ವಿಕ್ ಗ್ಲಾನ್ಸ್ ಈಗ. ಸೊ ಕ್ವಶನ್ ನಂಬರ್ 1 ಏನಿದೆ ನೋಡಿ. ಕ್ವಶನ್ ನಂಬರ್ 1 ನಲ್ಲಿ ಸುಪ್ರೀಂ ಕೋರ್ಟ್ಗೆ 2 ಹೊಸ ನ್ಯಾಯಾಧೀಶರ ನೇಮಕ ಆಗಿದೆ. ಹಾಗಾಗಿ ಆ ಒಂದು ಮೇ ತಿಂಗಳಲ್ಲಿ 2 ಹೊಸ ನ್ಯಾಯಾಧೀಶರ ನೇಮಕ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಾಧೀಶರ ಬಲ ಏನಿದೆ ಅಲ್ವಾ 34, ಆ 34ರ ಸಂಪೂರ್ಣ ಬಲವನ್ನ ಸುಪ್ರೀಂ ಕೋರ್ಟ್ ಮರಳಿ ಪಡೆದಂಗಾಯ್ತು. ನೋಡಿ, ಸುಪ್ರೀಂ ಕೋರ್ಟ್ ಗೆಟ್ಸ್ 2 ನ್ಯೂ ಜಡ್ಜಸ್ ಸೆಟ್ ಟು ರೀಗೇನ್ ಫುಲ್ ಸ್ಟ್ರೆಂತ್ ಆಫ್ 34. ಅಂದ್ರೆ ಈಗ ಸುಪ್ರೀಂ ಕೋರ್ಟ್, ಭಾರತದ ಸುಪ್ರೀಂ ಕೋರ್ಟ್ ಅಲ್ಲಿ ಒಟ್ಟು 34 ನ್ಯಾಯಾಧೀಶರು ಅಥವಾ ನ್ಯಾಯಮೂರ್ತಿಗಳು ಇರಬೇಕು. ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಾಗ್ತಾರೆ. ಅವ್ರನ್ನ CJI ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇನ್ನು 33 ಜನ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ, ಒಬ್ರು ಮುಖ್ಯ ನ್ಯಾಯಮೂರ್ತಿ. ಸೊ ಒಟ್ಟಾರೆಯಾಗಿ 34 ಟೋಟಲ್ ಸ್ಟ್ರೆಂತ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ 2 ಹೊಸ ನ್ಯಾಯಾಧೀಶರನ್ನ ಮೇಯಲ್ಲಿ ನೇಮಕ ಮಾಡೋ ಮೂಲಕ ಬಹಳ ದಿನಗಳ ನಂತರ ಸುಪ್ರೀಂ ಕೋರ್ಟ್ನ ಒಟ್ಟು ಕೋರಮ್ ತುಂಬಿದೆ ಅಂತಕ್ಕಂಥದ್ದು. ಓಕೆ, ಹಾಗಾದ್ರೆ ಈಗ ನಾವೇನು ಜುಲೈಯಲ್ಲಿ ಮಾತಾಡ್ತಾ ಇದ್ದೀವಿ ಈ ಒಂದು ಕ್ವಿಕ್ ಗ್ಲಾನ್ಸ್ ಅನ್ನ, ಈಗ 34 ಇದ್ದಾರೆ ಸರ್ ಅಂದ್ರೆ ಇಲ್ಲ. ಏನಂದ್ರೆ ಆಗಾಗ ರಿಟೈರ್ಡ್ ಆಗ್ತಾನೆ ಇರ್ತಾರೆ. ಸೊ ಸುಪ್ರೀಂ ಕೋರ್ಟ್ ಜಡ್ಜಸ್ ರಿಟೈರ್ ಆದ ತಕ್ಷಣ 34 ಇದ್ದಿದ್ದು 33 ಆಗುತ್ತೆ, 33 ಇದ್ದಿದ್ದು ಇನ್ನೊಬ್ರು ರಿಟೈರ್ ಆದ್ರೆ 32 ಆಗುತ್ತೆ. ಈಗ ಪ್ರಸ್ತುತ ಮೋಸ್ಟ್ಲಿ 32 ಇರಬೇಕು. ಸೊ ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಬನ್ನಿ, ಏನಿತ್ತು ಅಂದ್ರೆ 2 ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ಗೆ ಪದೋನ್ನತಿಯನ್ನ ಹೊಂದಿದ್ರು. ಸೊ ಒಬ್ರು CJNV ರಮಣ ಅವರ ನೇತೃತ್ವದ ಕೊಲೇಜಿಯಮ್ಮು ಈ ಒಂದು ಶಿಫಾರಸನ್ನ ಮಾಡಿತ್ತು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಅನುಮೋದನೆಯನ್ನ ನೀಡಿತ್ತು. ಆ ಒಂದು ಅನುಮೋದನೆ ಮೇರೆಗೆ ಗುವಾಹತಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಸುಧಾಂಶು ಧೂಲಿಯಾರ್ ಅವರು ಮತ್ತು ಗುಜರಾತ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಮ್ಶೆಡ್ಡಿ ಪರ್ದಿವಾಲ್ ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಪದೋನ್ನತಿಯನ್ನ ನೀಡಲಾಗಿತ್ತು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಮೂರ್ತಿಗಳ ಸಂಖ್ಯೆ ಆಗಿರ್ತಕ್ಕಂಥ 34ಕ್ಕೆ ರೀಚ್ ಆಗಿತ್ತು ಅನ್ನೋದು ಗೊತ್ತಾಯ್ತು. ಸೊ ಈಗ 32 ಇರಬೇಕು, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಭಾರತದ 124ನೇ ವಿಧಿ ಏನಿದೆ ಸಂವಿಧಾನದ್ದು, ಅದರ ಪ್ರಕಾರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಆಗುತ್ತೆ. ಆ ಒಂದು ಸುಪ್ರೀಂ ಕೋರ್ಟ್ಗೆ ಒಬ್ರು ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕಾಗುತ್ತೆ. ಈಗ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ NV ರಮಣರವರಿದ್ದಾರೆ ಮತ್ತು ಇತ್ತೀಚೆಗೆ 1 ವರ್ಷ ಒಂದು ಕಾಲಾವಧಿಯನ್ನು ಕೂಡ ಅವರು ಸಾಕಷ್ಟು ವಿಚಾರಗಳನ್ನ ಅವರು ಮುನ್ನೆಲೆಗೆ ತಂದಿದ್ದರು ತಮ್ಮ 1 ವರ್ಷದ ಅಧಿಕಾರಾವಧಿಯಲ್ಲಿ. ಮತ್ತು ಈ ಒಂದು ನ್ಯಾಯಮೂರ್ತಿಗಳನ್ನ ಪದೋನ್ನತಿ ನೀಡೋದಾಗ್ಲಿ ಅಥವಾ ಭಾರತದ ವಿವಿಧ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಥವಾ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡೋದಾಗ್ಲಿ ಅಥವಾ ಟ್ರಾನ್ಸ್ಫರ್ ಅಥವಾ ನಾವು ವರ್ಗಾವಣೆ ಮಾಡೋದಾಗ್ಲಿ, ಆ ಒಂದು ಸಮಿತಿ ಏನಿರ್ತಲ್ವ ಆ ಸಮಿತಿಯನ್ನು ನಾವು ಕೊಲೇಜಿಯಂ ಅಂತ ಕರಿತೀವಿ. ಆ ಕೊಲೇಜಿಯಮ್ಮು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಇರುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಸೊ ಹೀಗೆ ಸಾಕಷ್ಟು ವಿಚಾರಗಳು ಈ ಒಂದು ವಿಚಾರದ ಮೇಲೆ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಇನ್ನು ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿಗಳಂದ್ರೆ HJ ಕಾನಿಯರ್ ಅವರು. ಇತ್ತೀಚೆಗೆ ಶರದ್ ಅರವಿಂದ ಬೌಬ್ಡೆರವರು 47ರವರಾಗಿದ್ದರು. ಅವರ ನಿವೃತ್ತಿ ನಂತರ NV ರಮಣರವರು ಭಾರತದ ಸುಪ್ರೀಂ ಕೋರ್ಟ್ನ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರಾವಧಿಯನ್ನ 1 ವರ್ಷ ಈಗ ಆಲ್ರೆಡಿ ಗತಿಸಿದೆ. ಓಕೆ, ಸೊ ನೋಡೋಣ. ಇನ್ನು ಸೆಕೆಂಡ್ ಪ್ರಶ್ನೆ ನೋಡಿ, ಭಾರತವು ಥಾಮಸ್ ಮತ್ತು ಉಬೇರ್ ಕಪ್ 2022ರ ಅಭಿಯಾನವನ್ನು ಮೇ 8, 2022ರಂದು ಆರಂಭಿಸಿತ್ತು. ಓಕೆ, ಸೊ ಈ ಒಂದು ಥಾಮಸ್ ಕಪ್ ಮತ್ತು ಉಬೇರ್ ಕಪ್ಗಳಲ್ಲಿ 2 ವಿಧದ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳು ನಡೆಯುತ್ತೆ. ಬಹಳ ಫೇಮಸ್ ಆಗಿರ್ತಕ್ಕಂಥ ವರ್ಲ್ಡ್ ಚಾಂಪಿಯನ್ಶಿಪ್ಗಳಾಗ್ತವೆ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ. ಇಲ್ಲಿ ವಿಚಾರ ಇರ್ತಕ್ಕಂಥದ್ದು ನೋಡಿ, ಥಾಮಸ್ ಕಪ್ ಅನ್ನುವುದು ಪುರುಷರ ಬ್ಯಾಡ್ಮಿಂಟನ್ ಟೂರ್ನಿ ಆಗುತ್ತೆ. ಉಬೇರ್ ಕಪ್ ಎನ್ನುವುದು ಮಹಿಳೆಯರ ಬ್ಯಾಡ್ಮಿಂಟನ್ ಟೂರ್ನಿ ಆಗುತ್ತೆ ಅಲ್ವಾ. ಸೊ ಈ ಪುರುಷರ ಬ್ಯಾಡ್ಮಿಂಟನ್ ಟೂರ್ನಿ ಥಾಮಸ್ ಕಪ್ ಅಲ್ಲಿ ಭಾರತವು
ಇದೇ ಮೊದಲ ಬಾರಿಗೆ ಈ ಥಾಮಸ್ ಕಪ್ ಇತಿಹಾಸದಲ್ಲಿ ಫೈನಲ್ಗೆ ಹೋಗಿ ಫೈನಲಲ್ಲೂ ಸಹಿತನು ಈ ಒಂದು ಕಪ್ಪನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತ್ತು ಅಂತ ನಾವು ಮಾತಾಡಿದ್ವಿ. ಇನ್ನು ಊಬರ್ ಕಪ್ಪಲ್ಲಿ ಹಿಂದೆ ಸುಮಾರು ಫೈನಲ್ಗೆ ಹೋಗಿದ್ರೆ ಅನ್ಸುತ್ತೆ, ಈ ಸಲ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಲಿಲ್ಲ. ಓಕೆ, ನೋಡೋಣ ಏನಿದೆ ಅಂತ. ಸಿಂಧು ಅಂದರೆ PV ಸಿಂಧು, ಲಕ್ಷ್ಯ ಸೇನ್ ಭಾರತದ ಪದಕದ ಭರವಸೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ಲಕ್ಷ್ಯ ಸೇನ್ ಫೈನಲಲ್ಲಿ ಸಾಕಷ್ಟು ಒಂದು ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಈ ಥಾಮಸ್ ಕಪ್ ಇತಿಹಾಸದಲ್ಲಿಯೇ ಭಾರತಕ್ಕೆ ಮೊಟ್ಟ ಮೊದಲ ಒಂದು ಚಿನ್ನದ ಪದಕವನ್ನು ದೊರಕಿಸಿಕೊಟ್ರು ಲಕ್ಷ್ಯ ಸೇನ್. ಓಕೆ, ಇನ್ನು 2 ಒಲಿಂಪಿಕ್ಸ್ ಪದಕಗಳ ಒಡತಿ PV ಸಿಂಧು ಹಾಗೂ ವಿಶ್ವ ಚಾಂಪಿಯನ್ಶಿಪ್ನ ಕಂಚಿನ ಪದಕ ವಿಜೇತ ಆಟಗಾರ ಲಕ್ಷ್ಯ ಸೇನ್ ಇಂದು ಆರಂಭವಾಗಲಿರುವ ಬ್ಯಾಂಕಾಕ್ ಅಲ್ಲಿ ಈ ಒಂದು ಥಾಮಸ್ ಮತ್ತು ಊಬರ್ ಕಪ್ಗಳು ನಡೆದಿದ್ವು. ಸೊ ಅದರಲ್ಲಿ ಭಾರತದ ಒಂದು ಪದಕಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಬಹುದು ಇವರಿಬ್ರು ಅಂತ ಅನ್ಕೊಂಡಿದ್ವಿ. ಇನ್ನೊಂದು ಊಬರ್ ಕಪ್ನಲ್ಲಿ ಭಾರತದ ಮಹಿಳೆಯರು 2014-2016ರಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ರಂತೆ. ಅಂದ್ರೆ ಬೆಳ್ಳಿ ಪದಕ ಚಿನ್ನದ ಪದಕ ದೂರದ ಮಾತಾಗಿತ್ತು ಭಾರತಕ್ಕೆ. ಊಬರ್ ಕಪ್ ಅಂದ್ರೆ ಮಹಿಳೆಯರ ವಿಭಾಗದಲ್ಲಿ ಕಂಚಿನ ಪದಕವನ್ನ 2014-2016ರಲ್ಲಿ ಗೆದ್ದಿದ್ರು. ಪುರುಷರ ವಿಭಾಗ ಅಂತೂ ಸೆಮಿಫೈನಲ್ಗೂ ಕೂಡ ಹೋಗಿರ್ಲಿಲ್ವಂತೆ. ಬಟ್ ಈ ಸಲ ಸೆಮಿಫೈನಲ್ಗೆ ಮೊದಲ ಬಾರಿ ಹೋಗಿದ್ರು, ಫೈನಲ್ಗೆ ಮೊದಲ ಬಾರಿಗೆ ಹೋದ್ರು. ಮತ್ತು ಹೋಗಿರ್ತಕ್ಕಂಥ ಮೊದಲ ಬಾರಿಯೇ ಈ ಒಂದು ಥಾಮಸ್ ಕಪ್ ಅನ್ನು ಗೆಲ್ಲುವ ಮೂಲಕ ಭಾರತ ತಂಡ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಈ ಒಂದು ಬ್ಯಾಂಕಾಕ್ ಅಲ್ಲಿ ನಡೆದಿರ್ತಕ್ಕಂಥ ಈ ಥಾಮಸ್ ಕಪ್ ಅಲ್ಲಿ ಸಾಧನೆಯನ್ನ ಮಾಡಿದೆ. ಓಕೆ, ನಾವು ಆಲ್ರೆಡಿ ಹೇಳಿದಂಗೆ ಥಾಮಸ್ ಕಪ್ ಪುರುಷರ ಬ್ಯಾಡ್ಮಿಂಟನ್ ವಿಭಾಗದ್ದು, ಊಬರ್ ಕಪ್ ಮಹಿಳೆಯರದು. ಸೊ ಸಾಕಷ್ಟು ಕನ್ಫ್ಯೂಷನ್ ಆಗ್ಬೋದು. ಈ ಕೆಳಗೆ ನೀಡಿರ್ತಕ್ಕಂಥ ಯಾವ ಒಂದು ಟೂರ್ನಿಯು ಪುರುಷರ ಬ್ಯಾಡ್ಮಿಂಟನ್ ಟೂರ್ನಿ ಆಗಿದೆ? ಥಾಮಸ್ ಕಪ್, ಊಬರ್ ಕಪ್, ಇನ್ನೊಂದು ಯಾವುದೋ ಫಿಫಾ, ಸೊ ಇನ್ನೊಂದು ಯಾವುದೋ ಕೊಡ್ಬೋದು. ಸೊ ನೆನಪಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಮೇ 8ರಂದು ಬಂಗಾಳ ಕೊಲ್ಲಿಯಲ್ಲಿ ಅಸಾನಿ ಚಂಡಮಾರುತ ಬಂದಿತ್ತು. ಮೇ 10ರೊಳಗೆ ಆಂಧ್ರ, ಒಡಿಶಾ ಕರಾವಳಿಗೆ ಸಮೀಪಿಸತಕ್ಕಂಥ ಮುನ್ಸೂಚನೆಗಳು ಇದ್ವು ಅಂತೆಲ್ಲ ಮಾತಾಡಿದ್ವಿ. ಒಟ್ಟಾರೆಯಾಗಿ ಸೊ ಇತ್ತೀಚೆಗೆ ಈ ಒಂದು ಒಡಿಶಾ ಅಥವಾ ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಕಾಣಿಸಿಕೊಂಡಂತಹ ಚಂಡಮಾರುತದ ಹೆಸರೇನು ಅಂದ್ರೆ ಅಸಾನಿ ಚಂಡಮಾರುತ ಆಗುತ್ತೆ. ಮತ್ತೆ ಇದಕ್ಕೆ ಹೆಸರು ಕೊಟ್ಟವರು ಶ್ರೀಲಂಕಾದವರು. ನೋಡಿ, ಶ್ರೀಲಂಕಾ ದೇಶ ಈ ಒಂದು ಚಂಡಮಾರುತಕ್ಕೆ ಅಸಾನಿ ಅಂತ ಹೆಸರು ಕೊಟ್ಟಿದೆ. ಸಿಂಹಳಿ ಭಾಷೆಯಲ್ಲಿ ಅಸಾನಿ ಎಂದರೆ ಕ್ರೋಧ ಎಂದರ್ಥ. ಸೊ ಇಷ್ಟು ನೆನ್ಪಿಡ್ಬೇಕು. ಓಕೆ, ಇದನ್ನು ಯಾವ ರೀತಿಯಾಗಿ ನಾಮಕರಣವಾಗುತ್ತೆ? ಸೊ ಅದರಲ್ಲಿ ನಮ್ಮ ಭಾರತವು ಸೇರಿದಂತೆ 13 ದೇಶಗಳು ಈ ಒಂದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಸುತ್ತಮುತ್ತ ಇರತಕ್ಕಂಥ ಪ್ರದೇಶ ಆಗಿರ್ಬೋದು, ಅಥವಾ ಆ ದೇಶಗಳಾಗಿರ್ಬೋದು, ಇನ್ನು ಈ ಒಂದು ಅರಬ್ಬಿ ಸಮುದ್ರ ಪ್ರದೇಶದಲ್ಲಿರ್ತಕ್ಕಂಥ ದೇಶಗಳಾಗಿರ್ಬೋದು, ಎಲ್ಲವೂ ಸೇರಿ ಒಟ್ಟು 13 ದೇಶಗಳ ಒಂದು ಗುಂಪಿದೆ. ಆ 13 ದೇಶಗಳು ಒಂದ್ಸಲ ಮೀಟಿಂಗ್ ಮಾಡಿ ಎಲ್ಲರೂ ಒಂದೊಂದು ಹೆಸರು ಕೊಟ್ಬಿಡ್ತಾರೆ. ನೋಡ್ರಿ, ನಾವು ಈ ಹೆಸರನ್ನ ಪ್ರಪೋಸ್ ಮಾಡ್ತೀವಿ ಅಂತ. ಒಟ್ಟು 13 ಹೆಸರು ಕೊಡ್ತಾರೆ. ಆ 13 ಹೆಸರು ಏನಾಗುತ್ತೆ, ಟೋಟಲ್ ಎಲ್ಲ ಸೇರಿಸಿ ಅರೌಂಡ್ 169 ಆಗುತ್ತೆ ಅನಿಸುತ್ತೆ. ಎಲ್ಲ ಹೆಸರುಗಳನ್ನ ಒಂದೊಂದಾಗಿ ಕೊಡ್ತಾ ಬರ್ತಾರೆ. ನಿಸರ್ಗ, ಗತಿ, ನಿವಾರು, ಬುರೇವಿ, ತೌಕ್ತೆ, ಯಾಸ್, ಗುಲಾಬ್, ಶಹೀನ್, ಜವದ್, ಅಸಾನಿ ಅಂತ. ಅದಾದ್ಮೇಲೆ ಸಿತ್ರಂಗು, ಅದಾದ್ಮೇಲೆ ಮ್ಯಾಂಡಲ್ಸ್, ಅದಾದ್ಮೇಲೆ ಮೋಚ. ಸೊ ಹಾಗಾಗಿ ಶ್ರೀಲಂಕಾವು ನೀಡಿರ್ತಕ್ಕಂಥ ಹೆಸರು ಅಸಾನಿ ಇತ್ತೀಚೆಗೆ ಕಂಡು ಬಂದಿತ್ತು ಈ ಒಂದು ಚಂಡಮಾರುತ. ಓಕೆ, ನೆನಪಿರ್ಬೇಕು. ಸೊ ನೆಕ್ಸ್ಟ್ ಹೋಗೋಣ. 4 ವರ್ಷಗಳ ನಂತರ ರೆಪೋ ದರವನ್ನು ಏರಿಸಿದ RBI. ಸಾಕಷ್ಟು ಬಾರಿ RBI ಮಾನಿಟರಿ ಪಾಲಿಸಿ ಮೀಟಿಂಗ್ಗಳಲ್ಲಿ MPCಗಳಲ್ಲಿ ರೆಪೋ ದರವನ್ನು ಹಾಗೇ ಉಳಿಸ್ಕೊಂಡು ಬಂದಿದ್ರು ಸತತ ಒಂದು 4 ವರ್ಷಗಳ ಅವಧಿಯಲ್ಲಿ. ಸೊ ಮೊದಲ ಬಾರಿಗೆ RBI 40 BPS ಪಾಯಿಂಟ್ಗಳನ್ನು ಹೆಚ್ಚಳ ಮಾಡೋದ್ರೊಂದಿಗೆ 4 ವರ್ಷಗಳ ಅವಧಿಯಲ್ಲಿ ಮೊದಲನೇ ಬಾರಿಗೆ RBI ಈ ಒಂದು ರೆಪೋ ರೇಟನ್ನು ಏರಿಸಿದೆ. ಓಕೆ, ನೋಡಿ, ರೆಪೋ ದರ ಏರಿಕೆ ಆಗಿತ್ತು. RBI ಬಡ್ಡಿ ಶಾಕ್ ನೀಡಿತ್ತು. ಸೊ 4% ಏನಿತ್ತು ರೆಪೋ ದರ, ಅದನ್ನು 40 ಪಾಯಿಂಟ್ಗಳ ಮೂಲಕ ಏರಿಸುವ ಮೂಲಕ 4.40 ಆಗಿತ್ತು ರೆಪೋ ದರ. ಅದಾದ್ಮೇಲೆ ಇನ್ನೊಂದ್ಸಲ 50 BPS ಪಾಯಿಂಟ್ ಏರಿಸ್ತು. ಸೊ ಹಾಗಾಗಿ ಈಗ ಪ್ರಸ್ತುತ ಎಷ್ಟಿದೆ ರೆಪೋ ದರ ಅಂದರೆ 4.90. ಕನ್ಫರ್ಮ್ ಮಾಡ್ಕೋಬೇಕು. ಈಗ ಜುಲೈ 2022, ಇವತ್ತು 23 ಜುಲೈ. ಸೊ ಇವತ್ತು ಸಹಿತ 4.90 ಇದೆ ರೆಪೋ ದರ. ಸೊ ನೆನ್ಪಿಡ್ಬೇಕು. ಓಕೆ, ನೋಡಿ, ಇದೇನಿತ್ತು 4.40 ಪ್ಲಸ್ ಮತ್ತೆ 50 BPS ಪಾಯಿಂಟ್ಸ್ ಏರಿಸಿತ್ತು ರೀಸೆಂಟ್ ಆಗಿ. ಸೊ ಹಾಗಾಗಿ 4.90%. ಇನ್ನು ಬೇರೆ ಬೇರೆ ರೇಟ್ಸ್ ಎಷ್ಟೆಷ್ಟಿದೆ ಒಂದ್ಸಲ ಎಕ್ಸಾಮ್ಗೆ ಹೋಗಕ್ಕೆ ಮುಂಚೆ RBI ವೆಬ್ಸೈಟ್ ಓಪನ್ ಮಾಡಿದ್ರೆ ಸೊ ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಾಲಿಸಿ ರೇಟ್ಸ್ ಅಂತಿರುತ್ತೆ, ರಿಸರ್ವ್ ರೇಷಿಯೋಸ್ ಅಂತಿರುತ್ತೆ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಎಕ್ಸಾಮ್ಗೆ ಹೋಗ್ಲಿ ಬಿಫೋರ್ 1 ಡೇ. ಸೊ ಆ ಇನ್ಫಾರ್ಮೇಷನ್ ಒಂದ್ಸಲ ರೀಕ್ಯಾಪ್ ಮಾಡ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೇರವಾಗಿ ಎಷ್ಟಿದೆ ಅಂತ ಬೇಕಾದರೂ ಕೇಳ್ಬೋದು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಆಗುತ್ತೆ. ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಅಥವಾ ಬ್ಯಾಂಕ್ ರೇಟು, ಅಥವಾ CRR, SLR, MSF ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನೆಕ್ಸ್ಟು ಇದೇನಾಗುತ್ತೆ, ಒಂದು ವೇಳೆ ರೆಪೋ ದರ ಹೆಚ್ಚಾದರೆ ಇನ್ಫ್ಲೇಷನ್ ಯಾವ ರೀತಿಯಾಗಿ ಕಂಟ್ರೋಲ್ ಆಗುತ್ತೆ ಅನ್ನೋದು ಕೂಡ ನಾವು ಆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ನಿಮಗೆ
ಟೋಟಲ್ ಆ ಇನ್ಫಾರ್ಮೇಶನ್ ಬೇಕಂದ್ರೆ ಮೇ 2022 ಮೊದಲನೇ ಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ವಿಶ್ವ ಬ್ಯಾಂಕು ರಿವಾರ್ಡ್ ಯೋಜನೆ. ನೋಡಿ, ವರ್ಲ್ಡ್ ಬ್ಯಾಂಕ್ ರಿವಾರ್ಡ್ ಪ್ರಾಜೆಕ್ಟು. ರಿವಾರ್ಡ್ ಅಂದ್ರೇನು? ರಿಜುವಿನೇಟಿಂಗ್ ವಾಟರ್ ಶೆಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸ್ ಥ್ರೂ ಇನ್ನೋವೇಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇದೊಂದು ಯೋಜನೆಯನ್ನ ವಿಶ್ವ ಬ್ಯಾಂಕ್ ತಂದಿರತಕ್ಕಂಥದ್ದು. ನೋಡಿ, ವಿಶ್ವ ಬ್ಯಾಂಕ್ ನೆರವಿನ ರಾಷ್ಟ್ರ ಮಟ್ಟದ ರಿವಾರ್ಡ್ ಯೋಜನೆ, ರಾಜ್ಯದ ಇತಿಹಾಸದಲ್ಲೊಂದು ಮೈಲಿಗಲ್ಲು, ಜಲಾನಯನ ಉತ್ಕೃಷ್ಟತಾ ಕೇಂದ್ರದ ಉದ್ಘಾಟನೆ, FPOಗಳ ಏಕರೂಪ ಬ್ರಾಂಡಿಂಗ್ ಸ್ಪರ್ಧೆ ಅನಾವರಣ. ಸೊ ಒಟ್ಟಾರೆಯಾಗಿ ಈ ಒಂದು ರಿವಾರ್ಡ್ ಯೋಜನೆಯಿಂದಾಗಿ ನಾವು ಏನು ಮಾಡ್ಬೋದು ಅಂದರೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡ್ಬೋದು. ಅಂದರೆ ಈಗ ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, ಸಾಕಷ್ಟು ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯ ಇರುವುದಿಲ್ಲ. ಆ ನೀರಾವರಿ ಸೌಲಭ್ಯ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಬಿದ್ದಿರ್ತಕ್ಕಂಥ ಮಳೆಯನ್ನು ಹಿಡಿದಿಡಬೇಕು, ಆ ಮೂಲಕ ಅಲ್ಲಿನ ಅಂತರ್ಜಲ ಮಟ್ಟವನ್ನು ಏರಿಸಬೇಕು. ಈ ರೀತಿಯಾಗಿ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡಬೇಕು. ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡುವ ಮೂಲಕ ನಮ್ಮ ಕೃಷಿಯಲ್ಲಿ ಒಂದು ರೆಸಿಲಿಯನ್ಸ್ ಅನ್ನು ತರಬೇಕು. ಇನ್ನೋವೇಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳ ಮೂಲಕ ಸಾಕಷ್ಟು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಎಲ್ಲಿ ಖುಷ್ಕಿ ಭೂಮಿ ಇರುತ್ತೋ, ಎಲ್ಲಿ ನೀರಾವರಿ ಭೂಮಿ ಇಲ್ವೋ ಅಲ್ಲಿ ಸಹಿತನು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಕೃಷಿಯನ್ನು ಮುಂದುವರಿಸಬೇಕನ್ನೋ ಉದ್ದೇಶಕ್ಕೆ ರಿವಾರ್ಡ್ ಯೋಜನೆಯನ್ನು ತರ್ತಾ ಇದೆ. ಯಾರು ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕು ಸಹಾಯವನ್ನು ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಸಂಚಾರಿ ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ ಕ್ಲಿನಿಕ್ಗಳು ಮೇ 7ರಿಂದ ಕಾರ್ಯಾರಂಭ ಮಾಡಿದ್ವು. ನೋಡಿ, ಮೊಬೈಲ್ ವೆಟರ್ನರಿ ಆಂಬ್ಯುಲೆನ್ಸ್ ಕ್ಲಿನಿಕ್ಸ್ ಟು ಬಿಗಿನ್ ಫಂಕ್ಷನಿಂಗ್ ಫ್ರಮ್ ಮೇ 7 ಅಂತ. ಅಂದರೆ ಈಗೇನಾಗುತ್ತೆ, ನಾವು ಆ್ಯಂಬುಲೆನ್ಸ್ಗಳನ್ನು ಕೇಳಿರ್ತೀವಿ. ಈ ಆಂಬ್ಯುಲೆನ್ಸ್ಗಳನ್ನು ಏನಾದರೂ ಎಮರ್ಜೆನ್ಸೀಸ್ ಇದ್ದಾಗ ಈ ಆಂಬ್ಯುಲೆನ್ಸ್ಗಳನ್ನು ನಾವು ಪೇಷಂಟನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಳಸ್ತೀವಿ. ಇಟ್ ಈಸ್ ಕಾಮನ್. ಅದೇ ರೀತಿಯಾಗಿ ಪ್ರಾಣಿಗಳಿಗೂ ಸಹಿತ ಆಂಬ್ಯುಲೆನ್ಸ್ಗಳು ಬೇಕಾಗ್ತವೆ. ಸಾಕಷ್ಟು ಪ್ರಾಣಿಗಳು ಒಂದು ಆಕ್ಸಿಡೆಂಟ್ಗಳಿಂದ ತೊಂದರೆಗೊಳಗಾಗ್ತಾ ಇದ್ದಾವೆ, ಅಥವಾ ಮಾನವ ನಿರ್ಮಿತ ಎಲೆಕ್ಟ್ರಿಸಿಟಿಯಿಂದ ಆಗಿರ್ಬೋದು, ಅಥವಾ ಇನ್ನಿತರ ಪ್ರಾಬ್ಲಮ್ಸಿಂದಾಗಿ ಪ್ರಾಣಿಗಳಿಗೆ ತೀವ್ರವಾಗಿರ್ತಕ್ಕಂಥ ಸಾಕಷ್ಟು ಬೇಗನೆ ಒಂದು ಟ್ರೀಟ್ಮೆಂಟ್ ಬೇಕಾಗಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಸಂಚಾರಿ ಪಶು ಚಿಕಿತ್ಸಾ ಘಟಕಗಳನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಕರ್ನಾಟಕದ ಪಶು ಸಂಗೋಪನಾ ಇಲಾಖೆ ತಂದಿದೆ ಅಂತಕ್ಕಂಥದ್ದು ಅದರ ಒಂದು ಲೋಕಾರ್ಪಣೆ ಆಗಿದೆ. ಓಕೆ, ಇನ್ನು ಕ್ವಶನ್ ನಂಬರ್ 7 ನೋಡಿ, ಏಪ್ರಿಲ್ 2022ರಲ್ಲಿ ಕರ್ನಾಟಕದಲ್ಲಿ ಆದಾಯ ಸಂಗ್ರಹಣೆ ಉತ್ತಮವಾಗಿತ್ತು. ಕರೋನಾ ನಂತರ ರಾಜ್ಯದ ಬೊಕ್ಕಸ ತುಂಬ್ತಾ ಇತ್ತು. ಸೊ ಹಾಗಾದರೆ ಏನೇನು ಯಾವ್ಯಾವ ಮೂಲಗಳಿಂದ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಆದಾಯ ಸಂಗ್ರಹಣೆ ಆಗುತ್ತೆ? ಕ್ವಶನ್ ಏನು ಬರ್ಬೋದು, ಕರ್ನಾಟಕಕ್ಕೆ ಯಾವ ಮೂಲದಿಂದ ಹೆಚ್ಚಿನ ಆದಾಯ ಸಂಗ್ರಹಣೆ ಆಗ್ತಾ ಇದೆ? ಸೊ ಅಥವಾ ಕೆಲವೊಂದಷ್ಟು ಏರಿಯಾಗಳನ್ನ ಕೊಟ್ಟು ಏನು ಏರಿಕೆ ಕ್ರಮದಲ್ಲಿ ಬರೀರಿ ಅಥವಾ ಇಳಿಕೆ ಕ್ರಮದಲ್ಲಿ ಆದಾಯ ಸಂಗ್ರಹಣೆ ಒಂದು ಕ್ರಮವನ್ನು ಬರೀರಿ ಅಂತ ಕೇಳ್ಬೋದು. ಓಕೆ, ನೋಡೋಣ. ಬೊಕ್ಕಸಕ್ಕೆ ಭರ್ಜರಿ ವರದಾನ ಬಂದಿತ್ತು. ಸೊ ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ಒಂದು ಕರೋನಾ ಲಾಕ್ಡೌನ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಂದಾಗಿ ವರಮಾನ ಕಡಿಮೆ ಆಗಿತ್ತು. ಈಗ ಭರ್ಜರಿ ವರಮಾನ ಕರ್ನಾಟಕಕ್ಕೆ ಬಂದಿದೆ. ವಾಣಿಜ್ಯ ತೆರಿಗೆ ಆಗಿರ್ಬೋದು, ಅಥವಾ ಅಬಕಾರಿ, ಮುದ್ರಾಂಕ ನೋಂದಣಿ, ಸಾರಿಗೆ, ಹೀಗೆ ಇವೆಲ್ಲವೂ ಸಾಕಷ್ಟು ವರಮಾನವನ್ನು ರಾಜ್ಯಕ್ಕೆ ತಂದುಕೊಟ್ಟಿದ್ದಾವೆ. ಸೊ ಓಕೆ, ರಾಜ್ಯದ ಒಟ್ಟು ಒಂದು ವರಮಾನದಲ್ಲಿ ಅತಿ ಹೆಚ್ಚು ವರಮಾನ ಬರುವುದು ವಾಣಿಜ್ಯ ತೆರಿಗೆಗಳಿಂದ, ಅಂದರೆ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತ ಕರಿತೀವಿ. 59% ಆಫ್ ದ ಟೋಟಲ್ ಇನ್ಕಮ್ ಕಮ್ಸ್ ಫ್ರಮ್ ದ ಕಮರ್ಷಿಯಲ್ ಟ್ಯಾಕ್ಸಸ್. ಓಕೆ, ಸೆಕೆಂಡು ರಾಜ್ಯ ಅಬಕಾರಿ ಸುಂಕ ಅಥವಾ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ, ಅದು 2ನೇದು. 3ನೇದು ನೋಂದಣಿ ಮತ್ತು ಮುದ್ರಾಂಕ. 4ನೇದು ಮೋಟಾರು ವಾಹನ ತೆರಿಗೆ ಅಥವಾ ಸಾರಿಗೆ. ಸೊ ಇನ್ನುಳಿದಿರ್ತಕ್ಕಂಥದ್ದು 2%. ನೋಡಿ, ಮ್ಯಾಕ್ಸಿಮಮ್ ಬರದೇ ಈ 4 ಸೆಕ್ಟರ್ಗಳಿಂದ ಅನ್ನೋದು ಗಮನಿಸಬೇಕು. ಓಕೆ, ಇನ್ನು ಜಮೆ ಯಾವ್ದಾವುದರಿಂದ ಆಗುತ್ತೆ ನೋಡಿ, ರಾಜ್ಯ ತೆರಿಗೆ ಆದಾಯದಿಂದ. ಏನು ಜಮೆ ರೂಪಾಯಿ ಎಷ್ಟು ಭಾಗ ಯಾವುದರಿಂದ ಅಂತ ಅಂದರೆ ರಾಜ್ಯ ತೆರಿಗೆಯಿಂದ, ಒಟ್ಟಾರೆ ರಾಜ್ಯ ತೆರಿಗೆಯಿಂದ ಹೆಚ್ಚಿನ ಒಂದು 50% ಆದಾಯ ಬರುತ್ತೆ. ಇನ್ನು 25% ನಾವು 27% ಸಾಲವನ್ನು ತೆಗೆದುಕೊಳ್ತೀವಿ. ಇನ್ನು ಬೇರೆ ಬೇರೆ ಒಂದು ವಿಧಗಳಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಸೊ ಅದರಲ್ಲಿ ಎಲ್ಲೆಲ್ಲಿ ಖರ್ಚಾಗುತ್ತೆ ಅಂದರೆ ಹೆಚ್ಚಿನ ಒಂದು ಭಾಗ ಖರ್ಚಾಗ್ತಕ್ಕಂಥದ್ದು ನೋಡಿ, ಬೇರೆ ಬೇರೆ ಕೃಷಿ, ನೀರಾವರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸಾಲ ತೀರಿಕೆಗೆ 17%, ಇತರ ಆರ್ಥಿಕ ಸೇವೆಗಳು, ಶಿಕ್ಷಣ, ಹೀಗೆ ನಾವು ಬಜೆಟಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಓಕೆ, ಇನ್ನು 8ನೇ ಪ್ರಶ್ನೆ ಶ್ರೀಲಂಕಾದ್ದು ನೋಡಿ. 5 ವಾರಗಳ ಅವಧಿಯಲ್ಲಿ 2ನೇ ಬಾರಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಅಧ್ಯಕ್ಷ ಗೋಟಬಯ ರಾಜಪಕ್ಷೆ. ಈಗ ಗೋಟಬಯ ರಾಜಪಕ್ಷೆ ಅವರು ಅಧ್ಯಕ್ಷ ಸ್ಥಾನದಿಂದ ಪರಾರಿಯಾಗಿ ಸಿಂಗಾಪುರಕ್ಕೆ ಹೋಗಿದ್ದಾರೆ ಅಂತ ನೋಡಿದ್ವಿ. ಅಲ್ಲಿಂದ ಮತ್ತೆ
ಈಗ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಅದಾದಮೇಲೆ ರನಿಲ್ ವಿಕ್ರಮ್ ಸಿಂಘೆ ಅವರು ಮತ್ತೀಗ ಅಧ್ಯಕ್ಷರಾಗಿ ಮರುನಾಮಕಗೊಂಡಿದ್ದಾರೆ. ಈವನ್ ಗುಣವರ್ಧನೆ ಅವರು ಈಗ ಶ್ರೀಲಂಕಾದ ಪ್ರಧಾನಿಯಾಗಿದ್ದಾರೆ. ಸೊ ಅದೆಲ್ಲ ಅಪ್ಡೇಟ್ಗಳು ನಾವಿರಬೇಕಾಗುತ್ತೆ. ಶ್ರೀಲಂಕಾದಲ್ಲಂತೂ ಸಾಕಷ್ಟು ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದ್ವು. ಪದೇ ಪದೇ ಎಕನಾಮಿಕ್ ಎಮರ್ಜೆನ್ಸಿ ಕೂಡ ಆಗಿತ್ತು, ಆರ್ಥಿಕ ತುರ್ತು ಪರಿಸ್ಥಿತಿ, ಅವೆಲ್ಲವೂ ಕೂಡ ನೋಡಿದ್ದೀವಿ. ಈ ಪ್ರಸ್ತುತ ರನಿಲ್ ವಿಕ್ರಮ್ ಸಿಂಘೆ ಶ್ರೀಲಂಕಾದ ಅಧ್ಯಕ್ಷರು ಮತ್ತು ಗುಣವರ್ಧನೆ ಅವರು ಈಗ ಶ್ರೀಲಂಕಾದ ಪ್ರಧಾನಿ ಆಗಿದ್ದಾರೆ. ಸೊ ಅದು ಯಾವುದೋ ಗುಣವರ್ಧನೆ. ಸೊ ಒಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ, ನೋಡೋಣ ನಾಳೆ ಅಥವಾ ನಾಳಿದ್ದು ಒಂದು ಕರೆಂಟ್ ಅಫೇರ್ಸ್ ಮಾಡಿದಾಗ ಅದನ್ನು ಕಂಪ್ಲೀಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇದು ನೋಡಿದ್ವಿ ಶ್ರೀಲಂಕಾದ ತುರ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂತ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಲೇಬರ್ ಡೇ, ಇಂಟರ್ನ್ಯಾಷನಲ್ ಲೇಬರ್ ಡೇ May 1 ಆಗುತ್ತೆ. ಸೊ ಓಕೆ, ಸೊ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ May 1. 2022ರ ಥೀಮು ಮೇಂಟೈನಿಂಗ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಎಟ್ ದ ವರ್ಕ್ ಪ್ಲೇಸ್. ಸೊ ಇದು 2020ರ ಥೀಮು. ಸೊ 2021-22ರಲ್ಲಿ ಯಾವುದೇ ಹೊಸ ಥೀಮನ್ನು ಕೊಟ್ಟಿಲ್ವಂತೆ. ಸೊ ಏನಾಗಿತ್ತು, ಎಲ್ಲೋ ಅಮೆರಿಕಾದ ಚಿಕಾಗೋ ಎ ಮಾರ್ಕೆಟ್ ಗಲಭೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ರು 1886ರಲ್ಲಿ. ಯಾಕಂದರೆ ದಿನಕ್ಕೆ 15 ಗಂಟೆ ಕೆಲಸ ಮಾಡಬೇಕಂತ ಭಾಳ ಫೋರ್ಸ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅಲ್ಲಿ ಸಾಕಷ್ಟು ಗಲಭೆಗಳಾಗಿ ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ ಅದಕ್ಕೋಸ್ಕರ May 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಥವಾ ಲೇಬರ್ ಡೇ, ಇಂಟರ್ನ್ಯಾಷನಲ್ ಲೇಬರ್ ಡೇ ಅಂತ ಆಚರಣೆ ಮಾಡ್ತೀವಿ May 1. ಓಕೆ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಮಿಡ್ವೈಫ್ 2022 May 5 ಆಗುತ್ತೆ. ಸೊ ಹಾಗಾದರೆ 2022ರ ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಮಿಡ್ವೈಫ್ನ ಥೀಮು 100 years ಪ್ರೋಗ್ರೆಸ್ ಅಂತ ಅಲ್ವಾ. ಸೊ ಸುಲಭದ ಒಂದು ಹೆರಿಗೆ ಕಾರ್ಯ ಆಗಿರ್ಬೋದು, ತಾಯಿಯ ಮತ್ತು ನವಜಾತ ಶಿಶುವಿನ ಆರೈಕೆ ಆಗಿರ್ಬೋದು, ಅವರ ಸಾವುಗಳು ಏನಾಗುತ್ತವೆ ಹೆರಿಗೆ ಸಂದರ್ಭದಲ್ಲಿ ಅವುಗಳನ್ನು ಕೊನೆಗಾಣಿಸ್ತಕ್ಕಂಥದ್ರಲ್ಲಿ ಡಾಕ್ಟರ್ಸ್ಗಿಂತಲೂ ಹೆಚ್ಚಿನ ಒಂದು ವೈದ್ಯರಿಗಿಂತಲೂ ಹೆಚ್ಚಿನ ಮಹತ್ವವನ್ನು ನಾವು ಶುಶ್ರೂಷಕಿಯರಿಗೆ ಅಥವಾ ದಾದಿಯರಿಗೆ ಅಥವಾ ನರ್ಸ್ಗಳಿಗೆ ನೀಡಬೇಕಾಗುತ್ತೆ. ಸೊ ಅದರಲ್ಲೂ ಸಹಿತ ಮಿಡ್ವೈಫ್ ಅಂತ ಏನು ಕರಿತೀವಿ, ಸೂಲಗಿತ್ತಿಯರು ಅಂತ ಹಳ್ಳಿ ಕಡೆ ಕರಿತೀವಿ, ಅವರು ಸಾಕಷ್ಟು ಒಂದು ಪ್ರಯತ್ನವನ್ನು ಅದರಲ್ಲೂ ಕರೋನಾ ಸಂದರ್ಭದಲ್ಲೂ ಕೂಡ ಮಾಡಿದ್ರು. ಓಕೆ, ಸೊ ಇಂಥ ಒಂದು ಇವರ ಒಂದು ಸೇವೆಯನ್ನು ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ May 5 ನಾವು ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಒಂದು ವರ್ಷದ ಥೀಮು 100 years ಆಫ್ ಪ್ರೋಗ್ರೆಸ್ ಎನ್ನುವುದು. ನೋಡಿ, 100 years ಆಫ್ ಪ್ರೋಗ್ರೆಸ್. May 5 ಇಂಟರ್ನ್ಯಾಷನಲ್ ಡೇ ಆಫ್ ಮಿಡ್ವೈಫ್, ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ. ಇನ್ನು ನೆಕ್ಸ್ಟ್ ಒಂದು ವಿಶ್ವ ರೆಡ್ ಕ್ರಾಸ್ ದಿನ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ May 8 ಆಗುತ್ತೆ. ಯಾಕೆ May 8 ಅಂದರೆ ಫೌಂಡರ್ ಆಫ್ ದ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಅಂತ ಏನು ಕರಿತೀವಿ, ಹೆನ್ರಿ ಡುನಂತ್. ಸೊ ಹೆನ್ರಿ ಡುನಂತ್ ಅವರು May 8, 1828 ಜನಿಸಿದ್ರು. ಸೊ ಅವರು ಈ ಒಂದು ICRCಯನ್ನು ಸ್ಥಾಪನೆ ಮಾಡಿದ್ರು, ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಅಂತ. ಅದಕ್ಕೋಸ್ಕರ ಅವರ ಒಂದು ಹುಟ್ಟಿದ ದಿನವನ್ನೇ ನಾವು May 8 ವರ್ಲ್ಡ್ ರೆಡ್ ಕ್ರಾಸ್ ಡೇ ಅಥವಾ ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಅವ್ರಿಗೆ 1901ರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಅನ್ನು ಕೂಡ ನೀಡಲಾಗಿತ್ತು. 2022ರ ವಿಶ್ವ ರೆಡ್ ಕ್ರಾಸ್ ದಿನದ ಥೀಮು ಬಿ ಹ್ಯೂಮನ್ ಕೈಂಡ್ ಎನ್ನುವುದು. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಸ್ಥಾಪನೆಯಾಗಲಿರುವ ದಕ್ಷಿಣ ಭಾರತದ ಮೊದಲ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ. ಓಕೆ, ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಅಥವಾ ಫೋರೆನ್ಸಿಕ್ ಸೈನ್ಸಸ್ ಅಂತ ಕರಿತೀವಿ. ಈ ಕೆಲವೊಂದು ಅಪರಾಧಗಳಲ್ಲಿ, ಕ್ರೈಮ್ಗಳಲ್ಲಿ ಆ ಒಂದು ಕ್ರೈಮನ್ನು ಭೇದಿಸೋದಕ್ಕೆ ಫೋರೆನ್ಸಿಕ್ ಸೈನ್ಸಸ್ ಭಾಳ ಹೆಲ್ಪ್ ಆಗುತ್ತೆ. ಅಂಥ ಒಂದು ಲ್ಯಾಬನ್ನು, ಅಂಥ ಒಂದು ವಿಶ್ವವಿದ್ಯಾಲಯದ ಕ್ಯಾಂಪಸನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರರವರು ಇತ್ತೀಚೆಗೆ ಹೇಳಿದರು. ನೋಡಿ, NFSL ಪಾತ್ರ. ಈಗ NFSU ಎಲ್ಲಿದೆ, ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸಸ್ ಯೂನಿವರ್ಸಿಟಿ ಏನಿದೆ ಅಲ್ವಾ, ಅದು ಈಗ ಸದ್ಯ ಗಾಂಧಿನಗರದಲ್ಲಿದೆ. ಅದರ ಒಂದು ನಾವೇನಂತೀವಿ ಬ್ರಾಂಚನ್ನು ನೋಡಿ, ರಾಜ್ಯದಲ್ಲಿ ಮೊದಲ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸನ್ನು ಮೋಸ್ಟ್ಲಿ ಮೈಸೂರಲ್ಲಿ ಮಾಡ್ಬೋದು ಅಥವಾ ಶಿವಮೊಗ್ಗದಲ್ಲಿ ಅಥವಾ ತುಮಕೂರಲ್ಲಿ ಅಂತ ಇದ್ದಾರೆ. ನೋಡೋಣ ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ. ಗುಜರಾತ್ನಲ್ಲಿರ್ತಕ್ಕಂಥ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ ದಕ್ಷಿಣ ಭಾರತದ ಮೊದಲ ಕ್ಯಾಂಪಸ್ಸು ನಮ್ಮ ಕರ್ನಾಟಕದಲ್ಲಾಗುತ್ತೆ. ಆ ಮೂಲಕ ಅಪರಾಧ ಪ್ರಕರಣಗಳಲ್ಲಿ ಅಪರಾಧಿಗೆ ಶಿಕ್ಷೆ ಕೊಡಿಸುವಲ್ಲಿ ವಿಧಿವಿಜ್ಞಾನ ಅಥವಾ FSL ಅಂತ ಕರಿತೀವಿ, ಅದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅಪರಾಧಿಗಳ ಕೃತ್ಯ ಸಾಬೀತುಪಡಿಸಲು ವೈಜ್ಞಾನಿಕ ಸಾಕ್ಷ್ಯಗಳು ಮುಖ್ಯವಾಗ್ತವೆ. ಇದಕ್ಕಾಗಿ ವಿಧಿವಿಜ್ಞಾನ ತಜ್ಞರ ಅಗತ್ಯತೆ ಹೆಚ್ಚಿರುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮೊದಲ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಆರಂಭ ಆಗ್ತಿರತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತ ಹೇಳಿದ್ದಾರೆ. ಹಾಗಾದರೆ NFSU ಎಲ್ಲಿದೆ? ಗಾಂಧಿನಗರದಲ್ಲಿದೆ. ಓಕೆ, ಜಗದ್ಗುರು ಆದಿಶಂಕರಾಚಾರ್ಯರ ಜಯಂತಿ 2022 May 6 ಆಚರಣೆ ಮಾಡಿದ್ವಿ. ಪ್ರತಿ ವರ್ಷ ಶುಕ್ಲ ಪಕ್ಷದ ನೋಡಿ ಪಂಚಮಿ ತಿಥಿ
ಅಂದರೆ 5ನೇ ದಿನ ಶುಕ್ಲ ಪಕ್ಷ ಇನ್ ದ ಮಂತ್ ಆಫ್ ವೈಶಾಖ ತಿಂಗಳ ಶುಕ್ಲ ಪಕ್ಷದ 5ನೇ ದಿನ ಪಂಚಮಿ ತಿಥಿ ಎಂದು ನಾವು ಪ್ರತಿ ವರ್ಷ ಜಗದ್ಗುರು ಆದಿ ಶಂಕರಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅದು ಈ ವರ್ಷ ಮೇ 6ಕ್ಕೆ ಬಂದಿತ್ತು, ಸೊ ನೆನ್ಪಿಡ್ಬೇಕು. ಓಕೆ, ಆದಿಶಂಕರರ ಆವಿರೋಧಿ ದೃಷ್ಟಿ. ಇನ್ನು ಶಂಕರಾಚಾರ್ಯರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂಥದ್ದು, ಅವರು ಎಲ್ಲಿ ಜನಿಸಿದ್ರು ಅಂದರೆ ಶಂಕರರು 700 ಕ್ರಿಸ್ತ ಶಕ 700ರಲ್ಲಿ ಕಾಲಾಡಿಯಲ್ಲಿ ಜನಿಸ್ತಾರೆ. ಓಕೆ, ಅವರು ಕೇದಾರನಾಥದಲ್ಲಿ 750ರಲ್ಲಿ ಮಾನವನ ಹೊಂತಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕೇಳ್ತಕ್ಕಂಥದ್ದು, ಅವರು 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ, ಎಲ್ಲೆಲ್ಲಿ ಅಂತ ಅಲ್ವಾ. ಸೊ ನೋಡಿ, 4 ಮಠಾಸ್ ಆಫ್ ಆದಿಶಂಕರಾಚಾರ್ಯ. ಸೊ ಎಲ್ಲೆಲ್ಲಿ? ಒಂದು ಶೃಂಗೇರಿ ಶಾರದಾ ಪೀಠ ಚಿಕ್ಕಮಂಗ್ಳೂರಲ್ಲಿ, ಶೃಂಗೇರಿ ಶಾರದಾ ಪೀಠ. ಇನ್ನೊಂದು ಜ್ಯೋತಿರ್ಮಠ ಗರ್ವಾಲ ರೀಜನ್ ಉತ್ತರಾಖಂಡದಲ್ಲಿ. ಮೂರನೇದು ಕಾಳಿಕಾ ಮಠ ದ್ವಾರಕ ಗುಜರಾತಲ್ಲಿ. ಇನ್ನೊಂದು ಗೋವರ್ಧನ ಮಠ ಒಡಿಸ್ಸಾದ ಪೂರಿಯಲ್ಲಿ. ಸೊ ಇವು 4 ಮಠಗಳನ್ನು ಆದಿಶಂಕರಾಚಾರ್ಯರು ಸ್ಥಾಪನೆಯನ್ನು ಮಾಡ್ತಾರೆ. ಸೊ 4 ದಿಕ್ಕುಗಳ ಕಡೆ 4 ಮಠಗಳನ್ನು ಆದಿಶಂಕರರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತೀವಿ. ಓಕೆ, ಇವರು ಅದ್ವೈತ ವೇದಾಂತದ ಪ್ರತಿಪಾದಕರು ಅನ್ನೋದು ಕೂಡ ನೆನಪಿಡಬೇಕು. ಇನ್ನು ಪ್ರಿಯಾಂಕಾ ಮೋಹಿತೆ ಸ್ವಲ್ಪ ಸುದ್ದಿಲಿದೆ. ಪ್ರಿಯಾಂಕಾ ಮೋಹಿತೆ ಅವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಈ ಮೌಂಟೇನರ್ ಅಂದರೆ ಶಿಖರಗಳನ್ನು ಏರ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಂಡಿರೋರು ಪ್ರಿಯಾಂಕಾ ಮೋಹಿತೆರವರು. ಅವರು ಇತ್ತೀಚೆಗೆ 8,000 ಮೀಟರ್, ನೋಡಿ ಇಲ್ಲಿಂದ 8,000 ಮೀಟರ್ ಅಧಿಕ ಎತ್ತರ ಇರತಕ್ಕಂಥ 5 ಶಿಖರಗಳನ್ನು ಏರಿದ ಭಾರತದ ಮೊದಲ ಮಹಿಳೆ ಅಂತ ಪ್ರಿಯಾಂಕಾ ಮೋಹಿತೆರವರು ಬಹಳ ಸುದ್ದಿಲಿದ್ದಾರೆ. ಸೊ ಹಾಗಾದ್ರೆ ಏನು ನೋಡ್ತಾ ಹೋಗೋಣ. ಇವರೇ ಪ್ರಿಯಾಂಕಾ ಮೋಹಿತೆ. ಮಹಾರಾಷ್ಟ್ರದ ಸತಾರಾ ಮೂಲದ ಪ್ರಿಯಾಂಕಾ ಮೋಹಿತೆ ಕಾಂಚನ ಗಂಗಾ ಶಿಖರವನ್ನು ಏರಿದ್ದಾರೆ. ಆ ಮೂಲಕ 8,000 ಮೀಟರ್ಗಿಂತಲೂ ಎತ್ತರ ಇರತಕ್ಕಂಥ 5 ಶಿಖರವನ್ನು ಏರಿರ್ತಕ್ಕಂಥ ಭಾರತದ ಮೊದಲ ಮಹಿಳೆಯಾಗಿ ಪ್ರಿಯಾಂಕಾ ಮೋಹಿತೆ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ಪ್ರಪಂಚದ ಅತಿ ಎತ್ತರದ ಒಂದು ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್ ನಮಗೆ ಗೊತ್ತಿದೆ, 8,848.86. ಸೊ ಇದು ಪ್ರಪಂಚದ ಅತಿ ದೊಡ್ಡ ಒಂದು ಮೌಂಟೇನು. ನಂತರ ಕೇಟೋ ಅಥವಾ ಗ್ಯಾಡ್ವಿನ್ ಆಸ್ಟನ್ ಇದೆ. ನಂತರ ಕಾಂಚನಜುಂಗ, ಲೋಟ್ಸೆ, ಮಕಾಲು, ಚೋಯ್ವೋಯ್, ಧವಳಗಿರಿ, ಮನಸ್ಲು, ನಂಗಾ ಪಾರ್ಬತ್, ಅನ್ನಪೂರ್ಣ. ಹೀಗೆ ಇವೆಲ್ಲವೂ 8,000 ಮೀಟರ್ ಎತ್ತರ ಇರ್ತಕ್ಕಂಥ ಪರ್ವತಗಳಾಗ್ತವೆ. ಅದರಲ್ಲಿ 5ನ್ನ ಪ್ರಿಯಾಂಕಾ ಮೋಹಿತೆರವರು ಏರಿದ್ದಾರೆ. ಓಕೆ, ಇನ್ನು ಕ್ಷಿಪಣಿಗಳಿಂದ ಗ್ಲೈಡ್ ಬಾಂಬ್ಗಳವರೆಗೆ ಹಲವಾರು ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಪರೀಕ್ಷೆಗೆ ಭಾರತ ಸಿದ್ಧವಾಗಿತ್ತು. ಸೊ ಬಹಳಷ್ಟು ಬ್ರಹ್ಮೋಸ್ ಆಗಿರ್ಬೋದು, ಬೇರೆ ಬೇರೆ MK ಅಸ್ತ್ರ ಆಗಿರ್ಬೋದು, ಸೊ ಹೀಗೆ ರುದ್ರಮ್ ಆಗಿರ್ಬೋದು, ಸಾಕಷ್ಟು ಒಂದು ಅಸ್ತ್ರಗಳನ್ನ, ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನ ಭಾರತ ಈಗ ಟೆಸ್ಟ್ ಮಾಡ್ತಾ ಇತ್ತು ಇತ್ತೀಚೆಗೆ. ಸೊ ಹಾಗಾಗಿ ಈ ಒಂದು ನ್ಯೂಸ್ ಬಂದಿತ್ತು, ನೋಡ್ಬೋದು. ನೋಡಿ, MK1 ಅಸ್ತ್ರ, MK2, MK3 ಇವೆಲ್ಲವೂ ಸಾಕಷ್ಟು ಶಸ್ತ್ರಾಸ್ತ್ರಗಳು ಭಾರತದ ತೆಕ್ಕೆಯಲ್ಲಿ ಬರ್ತಾ ಇದ್ದಾವೆ. ರುದ್ರಮ್ 1, ರುದ್ರಮ್ 2, 2A, ರುದ್ರಮ್ 3 ಇವುಗಳ ಟೆಸ್ಟ್ ಕೂಡ ಇತ್ತೀಚೆಗೆ ಭಾರತ ಆರಂಭಿಸಿದೆ ಅಂತಕ್ಕಂಥದ್ದು. ಇನ್ನು ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಳ್ಳುತ್ತಿದ್ದಂತೆ ಶ್ರೀಲಂಕಾ ಪ್ರಧಾನಿ ಮಹಿಂದ ರಾಜಪಕ್ಷೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಸೊ ಅವರು ಕೂಡ ತಮ್ಮನ ಹಾಗೆ ದೇಶ ಬಿಟ್ಟು ಹೋಗ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ. ಸೊ ನೋಡೋಣ ಮುಂದೇನಾಗುತ್ತೆ. ಓಕೆ, ಈಗ ಗುಣವರ್ಧನೆ ಅವರು ಶ್ರೀಲಂಕಾದ ಪ್ರಧಾನಿಯಾಗಿದ್ದಾರೆ. ಓಕೆ, ಜನಾಕ್ರೋಶಕ್ಕೆ ಮಹಿಂದ ತಲೆದಂಡವಾಗಿತ್ತು. ಸೊ ನೋಡೋಣ. $US ಎದುರು ಭಾರತೀಯ ರೂಪಾಯಿ ಸರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿತವನ್ನು ಕಂಡಿತ್ತು. ಸುಮಾರು 77.47ಕ್ಕೆ ಮೇದಲ್ಲಿ ಕುಸಿದಿತ್ತು. ಇವತ್ತು ಇತ್ತೀಚೆಗೆ $80 ಕೂಡ ದಾಟಿದೆ ಅಂತಕ್ಕಂಥದ್ದು ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ. ಸೊ ಭಾರತದ ರೂಪಿ ಡಾಲರ್ ಎದುರು ಸಾಕಷ್ಟು ಒಂದು ಕುಸಿತವನ್ನು ಕಾಣ್ತಾ ಇದೆ. ಸೊ ಅಪ್ಡೇಟ್ ಇರಲಿ, 80ನ್ನ ಕ್ರಾಸ್ ಆಗಿದೆ ಅಂತ. ಓಕೆ, ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ಹೇಗನ್ನಲ್ಲಿ 2ನೇ ಭಾರತ ಮತ್ತು ನಾರ್ಡಿಕ್ ಶೃಂಗಸಭೆ, ಅದರಲ್ಲಿ ಭಾರತದ ಪ್ರಧಾನಿ ಮೋದಿ ಅವರು ಭಾಗವಹಿಸಿದ್ರು. ಹಾಗಾದ್ರೆ ಭಾರತ ನಾರ್ಡಿಕ್ 2ನೇ ಶೃಂಗಸಭೆ ಎಲ್ಲಿ ನಡೆದಿತ್ತು? ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ಹೇಗನ್ನಲ್ಲಿ ನಡೆದಿತ್ತು. ಹಾಗಾದ್ರೆ ಭಾರತ ಮತ್ತು ನಾರ್ಡಿಕ್ ಅಂದ್ರೆ ಯಾವ್ಯಾವು ನೋಡಿ. ನಾರ್ಡಿಕ್ ದೇಶಗಳಂದ್ರೆ ಐಸ್ಲ್ಯಾಂಡು, ನಾರ್ವೆ, ಸ್ವೀಡನ್ನು, ಫಿನ್ಲ್ಯಾಂಡು ಮತ್ತು ಡೆನ್ಮಾರ್ಕ್. ಸೊ ಈ 5 ದೇಶಗಳು ಜೊತೆಗೆ ಭಾರತವು ಸೇರಿದಂತೆ ಭಾರತ ನಾರ್ಡಿಕ್ ದೇಶಗಳ ಒಂದು ಮೀಟಿಂಗು ಇತ್ತೀಚೆಗೆ ಶೃಂಗಸಭೆ ಆಗಿತ್ತು. ಅದು ಡೆನ್ಮಾರ್ಕ್ನ ರಾಜಧಾನಿ ಆಗಿರ್ತಕ್ಕಂಥ ಕೋಪನ್ಹೇಗನ್ನಲ್ಲಿ ಭಾರತ ನಾರ್ಡಿಕ್ ಶೃಂಗಸಭೆ ಆಯಿತು. ಅದು 2ನೇದು ಅನ್ನೋದು ಕೂಡ ನೆನ್ಪಿಡಿ. ಮತ್ತು ಆ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ದೇಶಗಳ ಪ್ರಧಾನಿಗಳು ಯಾರ್ಯಾರು ಅನ್ನೋದು ಕೂಡ ನಾವು ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದ್ದೀವಿ. ಓಕೆ, ಸೊ ಅವ್ರನ್ನ ನೋಟ್ ಮಾಡ್ಕೊಳ್ಳಿ, ಇಲ್ಲಿದೆ. ಓಕೆ, ಮೊದಲನೇ ಶೃಂಗಸಭೆ ಸ್ವೀಡನ್ನ ರಾಜಧಾನಿ ಆಗಿರತಕ್ಕಂಥ ಸ್ಟಾಕ್ಹೋಮ್ನಲ್ಲಿ 2018ರಲ್ಲಿ ನಡೆದಿತ್ತು. ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್ ಅಲ್ಲಿ 2018ರಲ್ಲಿ ನಡೆದಿತ್ತು. ಈಗ 2022ರಲ್ಲಿ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ಹೇಗನ್ನಲ್ಲಿ ಭಾರತ ನಾರ್ಡಿಕ್ ದೇಶಗಳ 2ನೇ ಶೃಂಗಸಭೆ ನಡೆದಿತ್ತು. ಅದರಲ್ಲಿ ಭಾರತದ ಪ್ರಧಾನಿ ಮೋದಿ ಅವರು ಸಹಿತ ಭಾಗವಹಿಸಿದ್ರು. ಓಕೆ,
ಸೊ ಇನ್ನು ಆ ಒಂದು ದೇಶಗಳು ಯಾವ್ಯಾವು ನೋಡಿ, ಕಿಂಗ್ಡಮ್ ಆಫ್ ಡೆನ್ಮಾರ್ಕ್, ರಿಪಬ್ಲಿಕ್ ಆಫ್ ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಕಿಂಗ್ಡಮ್ ಆಫ್ ನಾರ್ವೆ, ಕಿಂಗ್ಡಮ್ ಆಫ್ ಸ್ವೀಡನ್. ಈ 5 ದೇಶಗಳನ್ನು ನಾವು ನಾರ್ಡಿಕ್ ಕಂಟ್ರೀಸ್ ಅಂತ ಕರಿತೀವಿ. ಓಕೆ, ನೆನ್ಪಿಡ್ಬೇಕು. ಸೊ ನೆಕ್ಸ್ಟ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2022 ಮುಕ್ತಾಯ ಆಗಿತ್ತು. ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಆತಿಥೇಯ ಜೈನ್ ವಿಶ್ವವಿದ್ಯಾಲಯ. ಸೊ ನೋಡಿ, ಬೆಂಗಳೂರಲ್ಲಿ 2ನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸು ಇತ್ತೀಚೆಗೆ ಮುಕ್ತಾಯಗೊಂಡಿದೆ. ಅದನ್ನು ಬೆಂಗಳೂರು ಹೋಸ್ಟ್ ಮಾಡಿತ್ತು. ಹೋಸ್ಟ್ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ ಜೈನ್ ವಿಶ್ವವಿದ್ಯಾಲಯವಾಗಿತ್ತು. ಆ ಒಂದು ಚಾಂಪಿಯನ್ನಲ್ಲಿ, ಆ ಒಂದು ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಆಗಿ ಟೋಟಲ್ ಕಂಪ್ಲೀಟ್ ಮೆಡಲ್ ಟ್ಯಾಲಿಯಲ್ಲೂ ಕೂಡ ಜೈನ್ ವಿಶ್ವವಿದ್ಯಾಲಯ ಮುಂಚೂಣಿಯಲ್ಲಿತ್ತು ಅನ್ನೋದು ನೆನಪಿಡಬೇಕು. ಓಕೆ ನೋಡಿ, ಜೈನ್ ವಿಶ್ವವಿದ್ಯಾಲಯ ಸಮಗ್ರ ಚಾಂಪಿಯನ್ನು. ಖೇಲೋ ಇಂಡಿಯಾ ವಾರ್ಸಿಟಿ ಕ್ರೀಡಾಕೂಟ ಸಮಾರಂಭಕ್ಕೆ ಸಾಕಷ್ಟು ಮೆರುಗನ್ನು ನೀಡಿತ್ತು. ಒಟ್ಟಾರೆ ನಾವು ಪದಕ ಪಟ್ಟಿಯನ್ನು ನೋಡೋದಾದ್ರೆ, ಇಡೀ ಭಾರತದ ಈ ಒಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2ನೇ ವರ್ಷನಲ್ಲಿ ಕರ್ನಾಟಕದ ಜೈನ್ ವಿವಿ ಅತಿ ಹೆಚ್ಚು ಪದಕಗಳನ್ನು, ಒಟ್ಟು 32 ಪದಕಗಳು. ಅಂದ್ರೆ ಚಿನ್ನ ಅತಿ ಹೆಚ್ಚು ಯಾರು ಗೆದ್ದಿರ್ತಾರೋ ಅವ್ರನ್ನೇ ನಾವು ಹೆಚ್ಚಿನ ಒಂದು ಪದಕವನ್ನು ಗೆದ್ದಿರೋರು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಲವ್ಲಿ ವಿವಿ 51 ಗೆದ್ದರೂ ಸಹಿತನು ಚಿನ್ನ ಜೈನ್ ವಿವಿಗಿಂತ ಕಡಿಮೆ ಇದೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಖೇಲೋ ಇಂಡಿಯಾ ವಿವಿ ಗೇಮ್ಸ್ 2ನೇ ವರ್ಷ 2022ರ ಒಂದು ಈ ಪದಕ ಪಟ್ಟಿಯಲ್ಲಿ ಜೈನ್ ವಿವಿ 1ನೇ ಸ್ಥಾನ, ಲವ್ಲಿ ವಿವಿ 2ನೇ ಸ್ಥಾನ, ಪಂಜಾಬ್ ವಿವಿ 3ನೇ ಸ್ಥಾನ. ಇನ್ನು ಕರ್ನಾಟಕಕ್ಕೆ ಬಂದಾಗ ಜೈನ್ ವಿವಿ 1ನೇ ಸ್ಥಾನ, ಮಂಗಳೂರು ವಿವಿ 2ನೇ ಸ್ಥಾನ, ಮೈಸೂರು, ಮಣಿಪಾಲ, ಬೆಂಗಳೂರುಗಳು ಇದಾವೆ. ಓಕೆ, ಸೊ ಈ ಒಂದು ಟೇಬಲ್ನ ನೋಡ್ಬೋದು, ಮೆಡಲ್ ಟ್ಯಾಲಿ. ಸೊ ನೆಕ್ಸ್ಟ್ ಮೈಸೂರಿನಲ್ಲಿ ಭಾರತದ ಮೊದಲ ಸೆಮಿಕಂಡಕ್ಟರ್ ಚಿಪ್ ತಯಾರಿಕಾ ಘಟಕ, ಸೆಮಿಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಮೈಸೂರಲ್ಲಿ ಆರಂಭ ಆಗ್ತಾ ಇದೆ. ನೋಡಿ, ಮೈಸೂರಿನಲ್ಲಿ ದೇಶದ ಮೊಟ್ಟ ಮೊದಲ ಸೆಮಿಕಂಡಕ್ಟರ್ ಯೂನಿಟ್ ನಿರ್ಮಾಣ. ಪ್ರಶ್ನೆ ಕೇಳಬಹುದು, ದೇಶದಲ್ಲಿಯೇ ಮೊಟ್ಟ ಮೊದಲನೇ ಬಾರಿ ಸೆಮಿಕಂಡಕ್ಟರ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಯೂನಿಟ್ ಅನ್ನ ಕೆಳಗಿನ ಯಾವ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂದ್ರೆ ಮೈಸೂರು ಆಗುತ್ತೆ. ಸೊ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಘಟಕ. ದೇಶದಲ್ಲಿ ಮೊಟ್ಟ ಮೊದಲ ಪ್ರತಿಷ್ಠಿತ ಸೆಮಿಕಂಡಕ್ಟರ್ ಘಟಕ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಹಾಗೂ ISMC ಅನಲಾಗ್ ಫ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಒಪ್ಪಂದಗಳನ್ನು ಮಾಡಿಕೊಂಡಿತ್ತು. ಇದು ಮೈಸೂರಿನಲ್ಲಿ ಸ್ಥಾಪನೆ ಆಗಲಿದೆ. ಓಕೆ, ಸೊ ಇಲ್ಲೇನಾಗುತ್ತೆ, ಸೆಮಿಕಂಡಕ್ಟರ್ಗಳು ಸಾಕಷ್ಟು ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಬೇಕಾಗುತ್ತೆ. ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ವಾಷಿಂಗ್ ಮೆಷಿನ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ಗಳಾಗಿರ್ಬೋದು, ಸಾಕಷ್ಟು ಒಂದು ಎಲೆಕ್ಟ್ರಾನಿಕ್ ಆಧಾರಿತ ಡಿಜಿಟಲ್ ಗ್ಯಾಜೆಟ್ಗಳಲ್ಲಿ ನಾವು ಸೆಮಿಕಂಡಕ್ಟರ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ನೋಡಿ, ಕಾರ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಸೋಲಾರ್ ಸಿಸ್ಟಮ್ಸ್ ಆಗಿರ್ಬೋದು, ಈವನ್ ಬೇರೆ ಬೇರೆ ಈವನ್ ಏರೋಪ್ಲೇನ್ ತೋರಿಸಿದ್ದಾರೆ. ಸಾಕಷ್ಟು ವಿಚಾರಗಳಲ್ಲಿ ನಮಗೆ ಸೆಮಿಕಂಡಕ್ಟರ್ ಡಿವೈಸಸ್ ಬೇಕಾಗ್ತವೆ. ಅವುಗಳ ಒಂದು ಕೊರತೆಯಿಂದಾಗಿ ಇವತ್ತು ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಡಿಲೇಸನ್ನು ನೋಡ್ತಾ ಇದ್ದೀವಿ. ಓಕೆ, ಸೊ ನೋಡೋಣ ಮೈಸೂರಲ್ಲಿ ಯಾವಾಗ ಸ್ಥಾಪನೆ ಆಗುತ್ತೆ ಅಂತ. ಓಕೆ, ಇನ್ನು ಸೆಮಿಕಂಡಕ್ಟರ್ ಅಂದ್ರೇನು, ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ಟೈಪ್ ಇರ್ತವೆ, ಎಕ್ಸ್ಟ್ರಿನ್ಸಿಕ್ ಮತ್ತು ಇಂಟ್ರಿನ್ಸಿಕ್ ಅಂದ್ರೇನು, ಸೆಮಿಕಂಡಕ್ಟರ್ ಕಾಂಪೋನೆಂಟ್ಸ್ ಯಾವ್ಯಾವ ಇದಾವೆ, ಅವು ಹೆಂಗ್ ವರ್ಕ್ ಆಗ್ತವೆ ಅಂತ ಕಂಪ್ಲೀಟ್ ಆಗಿ ಮೇ 2022ರ ಪಾರ್ಟ್ 2 ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಹೋಗಿ ನೋಡಬಹುದು. ಈಗ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಒಂದು ಅರ್ಧ ಗಂಟೆ ಅದೇ ಆಗುತ್ತೆ. ಅಂದ್ರೆ ಎನ್ ಟೈಪ್ ಅಂದ್ರೇನು, ಪಿ ಟೈಪ್ ಅಂದ್ರೇನು, ಅದರಲ್ಲಿ ಯಾವ ರೀತಿಯಾಗಿ ಎನ್ ಟೈಪ್ ಅಲ್ಲಿ ಏನಿರುತ್ತೆ, ಒಂದು ಡೋನಾರ್ ಅಂದ್ರೇನು, ಅಕ್ಸೆಪ್ಟಾರ್ ಅಂದ್ರೇನು, ಹೋಲ್ ಅಂದ್ರೇನು, ಅದೆಲ್ಲವನ್ನ ಅಲ್ಲಿ ಮಾತಾಡಿದ್ದೀವಿ. ಸೊ ನೀವು ಹೋಗಿ ನೋಡ್ಬೋದು. ಓಕೆ, ಇದು ಜಸ್ಟ್ ಕ್ವಿಕ್ ಗ್ಲಾನ್ಸ್. ನೇಪಾಳಿ ಪರ್ವತಾರೋಹಿ ಕಾಮಿ ರೀಟಾ. ನೋಡಿ, ಕಾಮಿ ರೀಟಾ ಒಬ್ಬ ಶೇರ್ಪಾ ಆಗ್ತಾರೆ. ಅವರು 26ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನ ಏರುವ ಮೂಲಕ ತನ್ನದೇ ಆಗಿರ್ತಕ್ಕಂಥ ವಿಶ್ವ ದಾಖಲೆಯನ್ನು ಮುರಿದಿದ್ದಾರೆ ಕಾಮಿ ರೀಟಾ. ಸೊ ನೋಡಿ, ಇವರೇ ಕಾಮಿ ರೀಟಾ 25 ಬಾರಿ ಏರಿದ್ರು, ಇನ್ನೊಂದ್ಸಲ ತಾವೇ ಆ ಮೌಂಟ್ ಎವರೆಸ್ಟ್ ಏರಿ ತಮ್ಮದೇ ದಾಖಲೆಯನ್ನು ಮುರಿದಾಕಿದ್ದಾರೆ. ನೋಡಿ, 26 ಬಾರಿ ಏರಿರ್ತಕ್ಕಂಥದ್ದು ಸುಮ್ಮನೆ ಅಲ್ಲ ಅಲ್ವಾ. ಸೊ ಹೀಗೆ ನೇಪಾಳಿ ಶೇರ್ಪಾ ಜನಾಂಗದ ಕಾಮಿ ರೀಟಾ 26 ಬಾರಿ ಮೌಂಟ್ ಎವರೆಸ್ಟ್ ಏರಿದ್ದಾರೆ, ಅತಿ ಹೆಚ್ಚು ದಾಖಲೆಯನ್ನು ಅವರೇ ಹೊಂದಿದ್ದಾರೆ. ಓಕೆ, ಸೊ ಇವರೇ ಕಾಮಿ ರೀಟಾ. ಇನ್ನು ನೋಡಿದ್ವಿ 8848.86 ಮೀಟರ್ ಎತ್ತರ ಇರ್ತಕ್ಕಂಥ ಮೌಂಟ್ ಎವರೆಸ್ಟ್. ವಿಶ್ವ ವಲಸೆ ಹಕ್ಕಿ ದಿನ, ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ, ಸೊ ಮೇ 14 ಆಗುತ್ತೆ. ಸೊ ಆಕ್ಚುಲಿ ಮೇ 14 ಅಷ್ಟೇ ಅಲ್ಲ, ಬದಲಾಗಿ ಅಕ್ಟೋಬರ್ 8 ಸಹಿತನು ಈ ಒಂದು ವಿಶ್ವ ವಲಸೆ ಹಕ್ಕಿ ದಿನವಾಗುತ್ತೆ. ಯಾಕಂದ್ರೆ ವಿಶ್ವ ವಲಸೆ ಹಕ್ಕಿ ದಿನವನ್ನು ವರ್ಷಕ್ಕೆ 2 ಬಾರಿ ಆಚರಣೆ ಮಾಡ್ತೀವಿ. ಒಂದು ಮೇ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ವಲಸೆ ಹಕ್ಕಿಗಳಂದ್ರೆ ಏನಂದ್ರೆ, ಈಗ ನೋಡಿ, ನಮ್ಮ ರಂಗನತಿಟ್ಟು ಇದೆ ಪಕ್ಷಿಧಾಮ. ರಂಗನತಿಟ್ಟುಗೆ ಯಾವುದಾವುದೋ ದೇಶಗಳಿಂದ ಪಕ್ಷಿಗಳು ಒಂದು ಚಳಿಗಾಲನೋ ಅಥವಾ ಒಂದು ಸಮಯದಲ್ಲಿ ಬಂದು ಅಲ್ಲಿ ಗೂಡು ಕಟ್ಕೊಂಡು ಮರಿ ಮಾಡ್ಕೊಂಡು ಮತ್ತೆ ಮರಿಗಳನ್ನ ಕರ್ಕೊಂಡು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತವೆ. ಹೀಗೆ ಬಂದಿರತಕ್ಕಂಥ ಪಕ್ಷಿಗಳನ್ನ ವಲಸೆ ಹಕ್ಕಿಗಳು ಅಥವಾ ಮೈಗ್ರೇಟರಿ ಬರ್ಡ್ಸ್ ಅಂತೀವಿ. ಆ ಒಂದು ವಲಸೆ ಹಕ್ಕಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆ ಅಗತ್ಯವನ್ನು ಜಗತ್ತಿಗೆ ತೋರಿಸ್ಬೇಕು, ಅವು ಬಹಳ ಇಂಪಾರ್ಟೆಂಟು ಅಂತ ತೋರಿಸೋದಕ್ಕೆ ಮೇ 14 ನಾವು ವಿಶ್ವ ವಲಸೆ ಹಕ್ಕಿ ದಿನ ಅಂತ, ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಂತ ಆಚರಣೆ ಮಾಡಿದ್ದೀವಿ. ಲೈಟ್ ಪೊಲ್ಯೂಷನ್ ಎನ್ನುವುದು
2022 ವಿಶ್ವ ವಲಸೆ ಹಕ್ಕಿ ದಿನದ ಥೀಮ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 23, ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ರತ್ನಕಲಾ ಅವರ ಅಧ್ಯಕ್ಷತೆಯಲ್ಲಿ ಟೆಂಡರ್ ಪರಿಶೀಲನಾ ಸಮಿತಿಯನ್ನು ರಚಿಸಿದ ಕರ್ನಾಟಕ ಸರ್ಕಾರ. ಟೆಂಡರ್ ಪರಿಶೀಲನಾ ಸಮಿತಿ, ಈಗ ಒಂದು ಯಾವುದೋ ರಸ್ತೆ ನಿರ್ಮಾಣ ಮಾಡಬೇಕು, ಆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಟೆಂಡರ್ ಕರೀತಾರೆ. ಆ ಟೆಂಡರ್ ಕರೆದಾಗ ಸುಮಾರು 4-5 ಕಂಪನೀಸು ಟೆಂಡರ್ಗೆ ಅಪ್ಲೈ ಮಾಡ್ತಾರೆ, ಒಂದಷ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ, ಸಾಕಷ್ಟು ಅವ್ಯವಹಾರಗಳು ನಡೀತವೆ, ಟೆಂಡರ್ ಪರಿಶೀಲನಾ ಹಂತದಲ್ಲಿಯೇ ಅಕ್ರಮಗಳು ನಡೀತವೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಕಂಡು ಬಂದಿದ್ವು. ಅದಕ್ಕೋಸ್ಕರ ಟೆಂಡರ್ ಪರಿಶೀಲನಾ ಸಮಿತಿಯನ್ನ ನ್ಯಾಯಮೂರ್ತಿ ರತ್ನಕಲಾ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಮಾಡಿದೆ. ಎಷ್ಟು ಕೋಟಿಗೆ ನೋಡಿ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೈಗೊಳ್ಳುವ 50 ಕೋಟಿಗಿಂತ ಹೆಚ್ಚು ಮೊತ್ತದ ಕಾಮಗಾರಿಗಳು ಹಾಗೂ ಖರೀದಿಗೆ ಸಂಬಂಧಿಸಿದ ಟೆಂಡರ್ ದಾಖಲೆಗಳು ಮತ್ತು ಅಂದಾಜು ಪಟ್ಟಿಗಳನ್ನು ಟೆಂಡರ್ ಪೂರ್ವದಲ್ಲಿ ಪರಿಶೀಲಿಸುವುದಕ್ಕಾಗಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ರತ್ನಕಲಾ ನೇತೃತ್ವದಲ್ಲಿ 3 ಸದಸ್ಯ ಸಮಿತಿಯನ್ನ ನೇಮಿಸಲಾಗಿದೆ. ನೋಡಿ, ಈ ರಸ್ತೆ 1 ಕೋಟಿ ರೂಪಾಯಿಗೆ ಬೇಕಾಗಿರುತ್ತೆ, 1 ಕೋಟಿ ರೂಪಾಯಿಗೆ ಆಗುತ್ತೆ. ಅದಕ್ಕೆ ಸುಮ್ಮನೆ 3 ಕೋಟಿ ರೂಪಾಯಿಗಳನ್ನ ಕೋಟ್ ಮಾಡೋದು, ಆಮೇಲೆ ಅದರಲ್ಲಿ ಎಷ್ಟೆಷ್ಟೋ ಪರ್ಸೆಂಟನ್ನ ಅವರು ಇವ್ರಿಗೆ ಕೊಡೋದು, ಇವೆಲ್ಲವೂ ಆಗೋದನ್ನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಾದರೂ ಒಂದಷ್ಟು ಇಂಥ ವ್ಯವಸ್ಥೆಯನ್ನು ತಡಿಬೇಕನ್ನೋ ಉದ್ದೇಶಕ್ಕೆ ರಾಜ್ಯ ಸರ್ಕಾರ ಈ ನ್ಯಾಯಮೂರ್ತಿ ರತ್ನಕಲಾ ಅವರ ನೇತೃತ್ವದಲ್ಲಿ ಟೆಂಡರ್ ಪರಿಶೀಲನಾ ಸಮಿತಿಯನ್ನು ತಂದಿದೆ. ನೋಡೋಣ ಇದ್ರದ್ದು ಎಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು. ಕರ್ನಾಟಕ ಸರ್ಕಾರವು ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಕುರಿತು ಆಯೋಗವನ್ನು ನಿವೃತ್ತ ನ್ಯಾಯಮೂರ್ತಿ ಭಕ್ತವತ್ಸಲ ನೇತೃತ್ವದಲ್ಲಿ ಸ್ಥಾಪನೆ ಮಾಡಿದರೆ ಏನಾಗುತ್ತೆ ನೋಡಿ, ಪೊಲಿಟಿಕಲ್ ರಿಸರ್ವೇಶನ್ ಅನ್ನ OBCಗೆ ಕೊಡಬೇಕು. ಹಿಂದುಳಿದ ವರ್ಗಗಳಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಈಗ ಏನಾಗುತ್ತೆ, ಗ್ರಾಮ ಪಂಚಾಯತ್ ಎಲೆಕ್ಷನ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಅಥವಾ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ಮುನ್ಸಿಪಾಲಿಟಿ ಎಲೆಕ್ಷನ್ಗಳು ಅಂದ್ರೆ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಲ್ಲಿ ರಿಸರ್ವೇಶನ್ ಅನ್ನ OBCಗೆ ಕೊಡಬೇಕು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ನೀಡಿತ್ತು. ಅದಕ್ಕೋಸ್ಕರ ಅಧ್ಯಯನವನ್ನು ಮಾಡಿ ಒಂದು ವರದಿಯನ್ನು ನೀಡೋದಕ್ಕೆ ನಿವೃತ್ತ ಜಡ್ಜ್ ಕೆ ಭಕ್ತವತ್ಸಲ ಅವರ ಅಧ್ಯಕ್ಷತೆಯಲ್ಲಿ ಸ್ವತಂತ್ರ ಆಯೋಗವನ್ನು ಕರ್ನಾಟಕ ಸರ್ಕಾರ ನೇಮಕ ಮಾಡಿತ್ತು. ಆ ಆಯೋಗ ನಿನ್ನೆ ತಾನೇ ರಿಸಲ್ಟ್ ಕೊಟ್ಟಿದೆ, ತನ್ನ ವರದಿಯನ್ನು ಕೊಟ್ಟಿದೆ. ನಿನ್ನೆ ಅಂದ್ರೆ ಸುಮಾರು 21 ಅಥವಾ 22 ಜುಲೈ ಎಂದು ಒಂದು ವರದಿಯನ್ನು ಕೂಡ ಭಕ್ತವತ್ಸಲ ಸಮಿತಿ ನೀಡಿದೆ. ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಶನ್ ಯಾರ್ಯಾರಿಗೆ ಕೊಡಬೇಕು ಅಂತ ಹೇಳಿದೆ, ಅದನ್ನ ಮುಂದಿನ ಕರೆಂಟ್ ಅಫೇರ್ಸ್ ಅನ್ನು ನಾವು ನೋಡೋಣ. ಒಟ್ಟಾರೆಯಾಗಿ ಈ ಒಂದು OBCಗೆ ರಾಜಕೀಯ ಮೀಸಲು ಅಧ್ಯಯನಕ್ಕೆ ಆಯೋಗ ರಚನೆಯನ್ನು ಕರ್ನಾಟಕ ಸರ್ಕಾರ ಮಾಡಿತ್ತು. ಅದರ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ನಿವೃತ್ತ ಜಡ್ಜ್ ಕೆ ಭಕ್ತವತ್ಸಲ. ಸೊ ಇವರೇ ಕೆ ಭಕ್ತವತ್ಸಲ, ಫೇಮಸ್ ಹೈಕೋರ್ಟ್ ಜಡ್ಜ್ ಕೂಡ ನೆನಪಿಡ್ಬೇಕು. ಓಕೆ, ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಈಗ ವಿಶ್ವದ 2ನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ ಅಂತ ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರ್ಲ್ಡ್ 2nd ಬ್ಯುಸಿಯೆಸ್ಟ್. ಫಸ್ಟ್ ಯಾವುದು ಅಂದರೆ ಅಟ್ಲಾಂಟಾ, ಅಮೆರಿಕದ ಅಟ್ಲಾಂಟಾ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ವಾ, ಅದು ಪ್ರಪಂಚದಲ್ಲಿ ಅತಿ ಒಂದು ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಆಗುತ್ತೆ. ಅದು ಬಿಟ್ಟರೆ ನಮ್ಮ ದಿಲ್ಲಿ ಆಗುತ್ತೆ, ನೆನ್ಪಿಡ್ಬೇಕು. ಓಕೆ, ಕಳೆದ ಬಾರಿ 23ನೇ ರ್ಯಾಂಕಿಂಗ್ ಅಲ್ಲಿತ್ತು. ಈಗ ಸಾಕಷ್ಟು ಒಂದು ಓಡಾಟಗಳು ಡೆಲ್ಲಿಯಿಂದ ಆಗ್ತಾ ಇರೋದ್ರಿಂದ ಬಹಳ ಮೇಲ್ ಬಂದಿದೆ, 7ನೇ ಸ್ಥಾನದಲ್ಲಿ ಬಂದಿದೆ. ಓಕೆ ನೋಡಿ, ಒಂದು ಅಟ್ಲಾಂಟಾ ಆರ್ಟ್ಸ್ ಫೀಲ್ಡ್ ಜಾಕ್ಸನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 1ನೇ ಸ್ಥಾನ, ಅತಿ ಬ್ಯುಸಿಯೆಸ್ಟ್ ಅಲ್ಲಿ. ಡೆಲ್ಲಿ ಏರ್ಪೋರ್ಟು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ವಾ, ಅದು 7ನೇ ಸ್ಥಾನದಲ್ಲಿದೆ. ಓಕೆ, ಮಲ್ಪೆ ಬೀಚ್ನಲ್ಲಿ ಕರ್ನಾಟಕದ ಮೊದಲ ತೇಲುವ ಸೇತುವೆ ಉದ್ಘಾಟನೆಯಾಗಿತ್ತು. ಫ್ಲೋಟಿಂಗ್ ಬ್ರಿಡ್ಜ್ ಇನಾಗ್ರೇಟೆಡ್ ಅಂಡ್ ಮಲ್ಪೆ ಬೀಚು. ಬಟ್ ಅದಾದ್ಮೇಲೆ ಮಲ್ಪೆ ಬೀಚ್ ಸೇತುವೆ ಒಂದಷ್ಟು 1-2-3 ದಿನ ವರ್ಕ್ ಆಯಿತು. ಬಟ್ ನೆಕ್ಸ್ಟ್ ಮತ್ತೆ ಪ್ರಾಬ್ಲಮ್ ಅಲ್ಲಿ ಬಂದಿತ್ತು, ಅದಾದ್ಮೇಲೆ ಮತ್ತೆ ಸರಿ ಮಾಡಿದ್ರು ಅಂತ ನಾವು ನ್ಯೂಸಲ್ಲಿ ನೋಡಿದ್ವಿ. ಕೇರಳ 75ನೇ ಸಂತೋಷ್ ಟ್ರೋಫಿ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆಲ್ಲುವ ಮೂಲಕ 7ನೇ ಬಾರಿಗೆ ವಿಜೇತರಾಗಿ ಹೊರಹೊಮ್ಮಿದೆ ಕೇರಳ. ಹಾಗಾದ್ರೆ ಇತ್ತೀಚಿನ 75ನೇ ಸಂತೋಷ್ ಟ್ರೋಫಿ ಫುಟ್ಬಾಲ್ ಅನ್ನು ಯಾರು ಗೆದ್ದಿದ್ದಾರೆ ಅಂದ್ರೆ ಕೇರಳ, ಯಾರನ್ನ ಸೋಲಿಸಿದ್ದಾರೆ ಅಂದ್ರೆ ವೆಸ್ಟ್ ಬೆಂಗಾಲ್ನ. ಹಾಗಾದ್ರೆ ಸಂತೋಷ್ ಟ್ರೋಫಿಯನ್ನ ಕೇರಳ 7ನೇ ಬಾರಿಗೆ, ವೆಸ್ಟ್ ಬೆಂಗಾಲ್ ಈಗ ರನ್ನರ್ ಅಪ್ ಆಗಿದೆ, ಫೈನಲ್ ಅಲ್ಲಿ ಸೋತಿದೆ. ಆದ್ರೆ ವೆಸ್ಟ್ ಬೆಂಗಾಲ್ ಅತಿ ಹೆಚ್ಚು ಅಂದ್ರೆ 32 ಬಾರಿ ಗೆದ್ದಿದೆ ಸಂತೋಷ್ ಟ್ರೋಫಿ. ಪ್ರಶ್ನೆ ಕೇಳ್ತಾರೆ, ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್ ಅಂದ್ರೆ ಫುಟ್ಬಾಲ್ಗೆ ಸಂಬಂಧಿಸಿದೆ ಸಂತೋಷ್ ಟ್ರೋಫಿ, ನೆನ್ಪಿಡ್ಬೇಕು. ಓಕೆ, 44ನೇ ಚೆಸ್ ಒಲಿಂಪಿಯಾಡ್ಗಾಗಿ ಭಾರತವು 20 ಸದಸ್ಯರ ತಂಡವನ್ನು ಕಣಕ್ಕಿಳಿಸಿದೆ. ಇದುವರೆಗಿನ ಅತಿ ದೊಡ್ಡ ತಂಡವೂ ಕೂಡ ಭಾರತದಾಗಿದೆ. ಹಾಗಾದ್ರೆ 44ನೇ ಚೆಸ್ ಒಲಿಂಪಿಯಾಡ್ ಎಲ್ಲಿ ನಡೆಯುತ್ತೆ? ಟೊರಾಂಟೊ ಅಥವಾ ನ್ಯೂಯಾರ್ಕ್, ಚೆನ್ನೈ, ಹೈದರಾಬಾದ್ ಅಂದ್ರೆ ಚೆನ್ನೈಯಲ್ಲಿ ನಡೆಯುತ್ತೆ, ನೆನ್ಪಿಡಬೇಕು. 44 ಚೆಸ್ ಒಲಿಂಪಿಯಾಡ್, ಸುಮಾರು ಬಹಳಷ್ಟು ದೇಶಗಳು ಇದರಲ್ಲಿ ಭಾಗವಹಿಸ್ತವೆ. ಭಾರತವು ತನ್ನ ಇತಿಹಾಸದಲ್ಲಿ ಅತಿ ದೊಡ್ಡ ಟೀಮನ್ನು ಈ ಸಲ ಏನು ನೀಡ್ತಾ ಇದೆ. ಆ ಒಂದು 20 ಮೆಂಬರ್ ಟೀಮ್ ಕೂಡ ಇದರಲ್ಲಿ ನೋಡಿ. ಟೀಮ್ ಎ, ಸೊ ಯಾರ್ಯಾರಿದ್ದಾರೆ? ಟೀಮ್ ಬಿ
44 ಚೆಸ್ ಒಲಿಂಪಿಯಾಡ್ ಯಾರ್ಯಾರಿದ್ದಾರೆ? ಜುಲೈ 22ಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ 10ಗೆ ಮುಗಿಯುತ್ತೆ ಚೆನ್ನೈಯಲ್ಲಿ. ನೋಡೋಣ ಟೀಮ್ ವುಮೆನ್ಸ್ ಟೀಮ್ ಎ, ವುಮೆನ್ಸ್ ಟೀಮ್ ಬಿ, ಒಟ್ಟು 5 ಜನದ 4 ಟೀಮಿನ ಭಾರತ ಈ ಸಲ ಫ್ಲೋಟ್ ಮಾಡ್ತಾ ಇದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ಬೋದು. ನಮ್ಮ ಯುವ ತಂಡ ಕೂಡ ಬಹಳ ಸ್ಟ್ರಾಂಗ್ ಇದೆ. ಪ್ರಜ್ಞಾನಂದ ಆಗಿರ್ಬೋದು, ಸಾಧ್ವಾನಿ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ಬೋದು, ಗುಕೇಶ್ ನೋಡಿ ಎಲ್ಲ ಯಂಗ್ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ನೋಡೋಣ ಈವನ್ ವರ್ಲ್ಡ್ ನಂಬರ್ 1 ಮ್ಯಾಗ್ನಸ್ ಕಾರ್ಲ್ಸನ್ ಅನ್ನು 2 ಸಲ ಸೋಲಿಸಿದ್ದಾನೆ ನಮ್ಮ ಪ್ರಜ್ಞಾನಂದ. ಸೊ ಯಾವ ರೀತಿಯಾಗಿ ಈ ಒಂದು 44 ಚೆಸ್ ಒಲಿಂಪಿಯಾಡಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಈವನ್ ಮಹಿಳೆಯರ ತಂಡ ಯಾವ ರೀತಿಯಾಗಿ ಮಾಡುತ್ತೆ ನೋಡೋಣ. ಕೊನೆಯರು ಹಂಪಿ ಲೀಡ್ ಮಾಡ್ತಾ ಇದ್ದಾರೆ. ಸೊ ಒಂದು ಗಮನಿಸಬೇಕು, ವಿಶ್ವನಾಥನ್ ಆನಂದ್ ಈ ಸಲ ಭಾಗವಹಿಸ್ತಾ ಇಲ್ಲ, ಜಸ್ಟ್ ಮೆಂಟರ್ ಮಾಡ್ತಾ ಇದ್ದೇನೆ, ಅಂದರೆ ಗೈಡ್ ಮಾಡ್ತಾ ಇದ್ದೇನೆ ನಮ್ಮ ಯುವ ಒಂದು ಸ್ಪರ್ಧಾರ್ಥಿಗಳಿಗೆ. ಓಕೆ, ICC ಪುರುಷರ T20 ತಂಡದ ಶ್ರೇಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿ ಭಾರತ ಮುನ್ನಡೆಯಾಗಿತ್ತು. ಇದೇನು ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ಈ ಒಂದು ವೀಕ್ಲಿ ಇನ್ನು ರ್ಯಾಂಕಿಂಗ್ಸ್ ಕೊಡ್ತಾ ಇರ್ತಾರೆ. ಸೊ ಇತ್ತೀಚಿನ ರ್ಯಾಂಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆಯಾಗಿ ಭಾರತ T20ಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಓಕೆ, ಸೊ ಜಮ್ಮು ಕಾಶ್ಮೀರ ವಿಧಾನಸಭಾ ಮರುವಿಂಗಡಣೆ ಆಯೋಗದ ವರದಿ ಸಲ್ಲಿಕೆಯಾಗಿದೆ. ಜಮ್ಮುಗೆ 43, ಕಾಶ್ಮೀರಕ್ಕೆ 47 ವಿಧಾನಸಭಾ ಕ್ಷೇತ್ರಗಳು. ಸೊ ಈ ಒಂದು ಕಮಿಟಿಯಲ್ಲಿ ಯಾರ್ಯಾರಿದ್ರು ಅಂದರೆ ನೋಡಿ, ನಿವೃತ್ತ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ, ಜೊತೆಗೆ CEC ಸುಶೀಲ್ ಕುಮಾರ್ ಚಂದ್ರರವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು, ಅವರಿದ್ರು. ಮತ್ತು ಜಮ್ಮು ಕಾಶ್ಮೀರ ಚುನಾವಣಾ ಆಯುಕ್ತ KK ಶರ್ಮಾರವರು ಇದ್ರು. ಅವ್ರು ಏನು ಮಾಡಿದ್ರು, ಈಗ ನೋಡಿ ಜಮ್ಮು ಕಾಶ್ಮೀರವನ್ನ 2 ಭಾಗಗಳಾಗಿ ಮಾಡಿದ್ರು. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಲಡಾಖ್ ಆಗಿ ಕೇಂದ್ರಾಡಳಿತವಾಗಿ ಮಾಡಿದ್ರು. ಲಡಾಖಲ್ಲಿ ಇನ್ನೂ ಹಾಗೆ ಉಳಿಸ್ಕೊಳ್ತಾ ಇದ್ದಾರೆ. ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಗಳು ಅಥವಾ ಲೋಕಸಭಾ ಕ್ಷೇತ್ರಗಳನ್ನು ಅಲ್ಲಿ ಮರುವಿಂಗಡಣೆ ಮಾಡಿಲ್ಲ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಜಮ್ಮು ಕಾಶ್ಮೀರ ನಾವೇನಂತೀವಿ ಡಿಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ. ಸೊ ಆ ಒಂದು ವರದಿ ನೀಡಿದರೆ ಜಮ್ಮುಗೆ 43, ಕಾಶ್ಮೀರಕ್ಕೆ 47 ಕ್ಷೇತ್ರಗಳನ್ನು ನೀಡಲಾಗಿದೆ. ಇನ್ನೇನು ಮರುವಿಂಗಡಣೆ ಆಯಿತು, ಎಲೆಕ್ಷನ್ ಆಗಿ ಅಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಚಾನ್ಸಸ್ಸನ್ನು ಅತಿ ಶೀಘ್ರದಲ್ಲೇ ನಾವು ನೋಡ್ಬೋದು. ಈಗೇನಿದೆ ನಮ್ಮ ದೆಹಲಿ ಮತ್ತು ಪಾಂಡಿಚೇರಿ ಇವೆರಡರಲ್ಲಿ ಈಗ ವಿಧಾನಸಭೆ ಇದೆ. ಇನ್ನೊಂದು ವಿಧಾನಸಭೆ ಇರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅಂದರೆ ಈಗ ಜಮ್ಮು ಕಾಶ್ಮೀರವಾಗುತ್ತೆ. ನೋಡೋಣ, ಈಗ ಎಲೆಕ್ಷನ್ಸ್ ಆದರೆ ಅವಾಗ 3 ಆಗ್ತವೆ. ಓಕೆ, ಮೇ 5, 2022ರಿಂದ ಮುಖ್ಯ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ರಾಜೀವ್ ಕುಮಾರ್ ಅವರು. ಹಾಗಾದರೆ ರಾಜೀವ್ ಕುಮಾರ್ ಅವರು 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗ್ತಾರೆ. ಸೊ ನೋಡಬೇಕು, ಸುಶೀಲ್ ಚಂದ್ರ ಅವರು 24ನೇವರು ಅವ್ರು ನಿವೃತ್ತಿಯಾದರು. ರಾಜೀವ್ ಕುಮಾರ್ ಅವರು 25ನೇವರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಹಾಗಾದರೆ ಸುಶೀಲ್ ಚಂದ್ರ ಈಗ ನಿವೃತ್ತಿಯಾದರು, ರಾಜೀವ್ ಕುಮಾರ್ ಚೀಫ್ ಎಲೆಕ್ಷನ್ ಕಮಿಷನರು, ಅನೂಪ್ ಚಂದ್ರ ಪಾಂಡೆ ಜಸ್ಟ್ ಎಲೆಕ್ಷನ್ ಕಮಿಷನರು. ಒಂದು ಸ್ಥಾನ ಖಾಲಿ ಇದೆ. ಓಕೆ, ಥಾಮಸ್ ಕಪ್ 2022 43 ವರ್ಷಗಳ ನಂತರ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಪುರುಷರ ತಂಡ ಮೊದಲ ಪದಕ ಖಚಿತ. ಸೆಮಿಫೈನಲ್ ಪ್ರವೇಶ ಮಾಡಿದ್ರು ಆಫ್ಟರ್ 43 ಇಯರ್ಸ್. ಸೆಮಿಫೈನಲ್ ಆದಮೇಲೆ ಫೈನಲ್ಗೂ ಹೋದ್ರು. ಫೈನಲ್ಗೆ ಹೋಗಿ ಥಾಮಸ್ ಕಪ್ ಅನ್ನ ಗೆದ್ರು. ಹೀಗೆ ಥಾಮಸ್ ಕಪ್ ಅನ್ನ ತನ್ನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಭಾರತ ಗೆದ್ದಂತಾಯಿತು. ಓಕೆ, ನೋಡೋಣ ಅದರ ಮುಂದೆ ಇದೆ. ಇನ್ನು ಲಾಕ್ಪಾ ಶೆರ್ಪಾ 10ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಮಹಿಳಾ ಪರ್ವತಾರೋಹಿ. ನೇಪಾಳದ 48 ವರ್ಷದ ಮಹಿಳೆ ಲಾಕ್ಪಾ ಶೆರ್ಪರ್ ಅವರು 10ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನು ಏರಿದ್ದಾರೆ. ಇತ್ತೀಚೆಗೆ 26ನೇ ಬಾರಿಗೆ ಈ ಒಂದು ಕಾಮಿರೀಟ ಏರಿದ್ರು ಅಂತ ಮಾತಾಡಿದ್ವಿ ಅಲ್ವಾ. ಇವ್ರದ್ದು ದಾಖಲೆ ಲಾಕ್ಪಾ ಶೆರ್ಪದ್ ಈ ಎಂಬುದು ಕೂಡ ದಾಖಲೆ ಆಗಿದೆ. ಓಕೆ, ಅವ್ರದ್ದು. ಮತ್ತು ಇನ್ನೊಂದು ನಮ್ಮ ಪ್ರಿಯಾಂಕಾ ಮೊಹಿತೇರ್ ಅವರಂತೂ ಭಾರತದಿಂದ 8000 ಮೀಟರ್ ಎತ್ತರ ಇರ್ತಕ್ಕಂಥ 5 ಶಿಖರಗಳನ್ನು ಇರ್ತಕ್ಕಂಥ ದಾಖಲೆಯನ್ನು ಪ್ರಿಯಾಂಕಾ ಮೊಹಿತೆ ಹೊಂದಿದ್ದಾರೆ. ಓಕೆ, ಇನ್ನು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಸ್ರೇಲ್, USA ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳಲ್ಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯ 4 ನೊಬೆಲ್ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ಯಾವ್ದು ಸರಿ ಅಂದರೆ ಒಂದು ಮಾತ್ರ ಸರಿ. ಅಂದರೆ ಇಸ್ರೇಲ್, USAಗಳು ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳಲ್ಲ. ಇದೇನು ಸರ್, ಯುನೆಸ್ಕೋದಲ್ಲಿ ಅಮೆರಿಕ, ಇಸ್ರೇಲ್ ಇಲ್ವಾ ಅಂದರೆ ಹೌದು. ಮತ್ತು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಗೆ 4 ನೊಬೆಲ್ ಬಂದಿದ್ದಾವ ಅಂದರೆ ತಪ್ಪು, ಯಾಕಂದ್ರೆ 3 ಬಂದಿದ್ದಾವೆ. ಓಕೆ ನೋಡಿ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ 3 ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಭಾಜನವಾಗಿದೆ. 1917, 1944, 1963. ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಜಿನೆವಾ ಮೂಲದ ಮಾನವೀಯ ಸಂಸ್ಥೆಯಾಗಿದೆ. ಇನ್ನು ಯುನೆಸ್ಕೋ ಬಗ್ಗೆ ಮಾತಾಡೋದಾದ್ರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ ಆಗುತ್ತೆ. ಇದೊಂದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. 3 ಯುನೆಸ್ಕೋ ಮೆಂಬರ್ ಸ್ಟೇಟ್ಸ್ ಆರ್ ನಾಟ್ ಈವನ್ ಮೆಂಬರ್ಸ್. ಅಂದರೆ ಕುಕ್ ಐಲ್ಯಾಂಡ್ಸು, ನಿಯು ಮತ್ತು ಪ್ಯಾಲೆಸ್ತೈನ್ಗಳು ಯುನೆಸ್ಕೋ ಮೆಂಬರ್ಸೇ, ಬಟ್ ವಿಶ್ವಸಂಸ್ಥೆಯ ಮೆಂಬರ್ಸ್ ಅಲ್ಲ. ಅದೇ ರೀತಿಯಾಗಿ ಇಸ್ರೇಲು, ಲೈಟೆನ್ಸ್ಟನ್ ಮತ್ತು ಅಮೆರಿಕಗಳು ವಿಶ್ವಸಂಸ್ಥೆಯ ಮೆಂಬರ್ಸ್, ಬಟ್ ಯುನೆಸ್ಕೋದ ಮೆಂಬರ್ಸ್ ಅಲ್ಲ. ಕನ್ಫ್ಯೂಸ್ ಆಗಬಾರ್ದು, ಒಂದು ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ. ವಿಶ್ವಸಂಸ್ಥೆಯು ನ್ಯೂಯಾರ್ಕ್ ಸಿಟಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 1945 24ನೇ ಅಕ್ಟೋಬರ್ ಅಂದು ಸ್ಥಾಪನೆಯಾಗಿತ್ತು. ಈಗ ಮುಖ್ಯಸ್ಥರು ಅಥವಾ ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ 9th ಸೆಕ್ರೆಟರಿ ಜನರಲ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್
ಆಂಟೋನಿಯೋ ಗುಟೆರಸ್. ಇಲ್ಲಿ ಅಧಿಕೃತ ಭಾಷೆಗಳು 6 ಇದ್ದಾವೆ: ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷು. ಇನ್ನು 193 ಸದಸ್ಯ ರಾಷ್ಟ್ರಗಳಿದ್ದಾವೆ. 2011ರಲ್ಲಿ ಸೌತ್ ಸುಡಾನ್ ಸದಸ್ಯ ರಾಷ್ಟ್ರಗಳಾಗೋದ್ರೊಂದಿಗೆ 193 ಆಗಿದ್ವು. ಅಬ್ಸರ್ವರ್ ದೇಶಗಳು 2 ಇದ್ದಾವೆ, ಒಂದು ಒಲಿಸಿ, ಇನ್ನೊಂದು ಪ್ಯಾಲೆಸ್ತೈನ್. ಓಕೆ, ಇನ್ನು ಇಲ್ಲಿ 6 ಅಂಗಸಂಸ್ಥೆಗಳು ಬರ್ತವೆ: ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ, ಭದ್ರತಾ ಮಂಡಳಿ, ಸೆಕ್ಯೂರಿಟಿ ಕೌನ್ಸಿಲ್, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂದರೆ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಮತ್ತು ಟ್ರಸ್ಟಿಶಿಪ್ ಕೌನ್ಸಿಲ್. ಇದು 1994ರಿಂದ ನಿಷ್ಕ್ರಿಯವಾಗಿದೆ, ಇನ್ಆಕ್ಟಿವ್ ಆಗಿದೆ, ನೆನ್ಪಿಡಬೇಕು. ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಸಚಿವಾಲಯ, ಸೆಕ್ರೆಟರಿಯೇಟ್. ಹೀಗೆ ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳಿದ್ದಾವೆ. ಆಕ್ಚುಲಿ 5 ಆಕ್ಟಿವ್ ಇದ್ದಾವೆ, 1 ಇನ್ಆಕ್ಟಿವ್ ಇದೆ. ಇನ್ನು ವೀಟೋ ಪವರ್ ನೇಷನ್ಸ್ ಯಾವಂದ್ರೆ ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಓಕೆ, ಇನ್ನು ಯುನೆಸ್ಕೋ ಬಂದಾಗ ಪ್ರಧಾನ ಕಚೇರಿ ಪ್ಯಾರಿಸ್ ಅಲ್ಲಿದೆ. 1945 16 ನವೆಂಬರ್ ಅಂದು ಸ್ಥಾಪನೆಯಾಗಿತ್ತು. ಆಡ್ರಿ ಅಜೋಲರ್ ಅವರು ಈಗ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಮತ್ತು ಇದರಲ್ಲಿ ನಾವು ನೋಡಿದ್ವಿ ಯಾವ ದೇಶಗಳ ಸದಸ್ಯ ರಾಷ್ಟ್ರಗಳು ಹೌದು ಅಲ್ಲ ಅಂತ. ಕುಕ್ ಐಲ್ಯಾಂಡ್, ನಿಯು ಮತ್ತು ಪ್ಯಾಲೆಸ್ತೈನ್ಗಳು ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳೇ, ಬಟ್ UN ಮೆಂಬರ್ಸ್ ಅಲ್ಲ, ವಿಶ್ವಸಂಸ್ಥೆಯ ಮೆಂಬರ್ಸ್ ಅಲ್ಲ. ಬಟ್ ವಿಶ್ವಸಂಸ್ಥೆಯ ಮೆಂಬರ್ಸ್ ಆಗಿರ್ತಕ್ಕಂಥ ಇಸ್ರೇಲ್, ಲೈಟೆನ್ಸ್ಟೈನ್ ಮತ್ತು ಅಮೆರಿಕಗಳು ಯುನೆಸ್ಕೋದ ಭಾಗವಾಗಿಲ್ಲ. ಓಕೆ, ಭಾರತವು ಭಾಗವಾಗಿದೆ, ನೆನಪಿಡಬೇಕು. ಓಕೆ, ಇನ್ನು ಕೆಳಗಿನ ಯಾವ ಜೋಡಿ GI ಅಥವಾ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ ಉತ್ಪನ್ನಗಳು ಮತ್ತು ಆಯಾ ರಾಜ್ಯಗಳ ಸರಿಯಾಗಿ ಹೊಂದಿಕೆ ಆಗುತ್ತೆ? ಕೊಲ್ಹಾಪುರಿ ಚಪ್ಪಲಿ ಕರ್ನಾಟಕ, ಕಸೂತಿ ಎಂಬ್ರಾಯ್ಡ್ರಿ ಮಹಾರಾಷ್ಟ್ರ, ಕಾಶ್ಮೀರಿ ಕಾರ್ಪೆಟ್ಸ್ ಕಾಶ್ಮೀರ, ಕಾತ್ವಾ ಆಪ್ಲಿಕ್ ಬಿಹಾರ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 1, 3, 4 ಮಾತ್ರ ಸರಿ, 2 ತಪ್ಪಾಗುತ್ತೆ. ಯಾಕಂದ್ರೆ ಕಸೂತಿ ಎಂಬ್ರಾಯ್ಡ್ರಿ ನಮ್ಮ ಕರ್ನಾಟಕದಕ್ಕೆ ಬರುತ್ತೆ. ಓಕೆ, ಹಣದುಬ್ಬರ ಆಘಾತಕಾರಿ ಹೆಚ್ಚಳಾಗಿದೆ. CPI ಹಣದುಬ್ಬರ 8 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ತಲುಪುತ್ತಿದ್ದಂತೆ RBI ಮತ್ತೆ ಏರಿಕೆ ಮಾಡ್ತಕ್ಕಂಥದ್ದು. CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 7.79ಕ್ಕೆ ಜಿಗಿದಿತ್ತು. ಹಾಗಾಗಿ ಇದು ಜಿಗಿದಿದ್ದಕ್ಕೆ ಮತ್ತೆ 40 BPS ಸೇರಿಸಿರ್ತಕ್ಕಂಥ RBI ಮತ್ತೆ 50 BPS ರೆಪೋ ದರವನ್ನು ಏರಿಸೋ ಮೂಲಕ ಒಟ್ಟು ಈಗ 4.90% ರೆಪೋ ದರಕ್ಕೆ ತಂದು ನಿಲ್ಲಿಸಿದೆ. ನೋಡೋಣ, ಮತ್ತೆ ಇನ್ನೂ ಸ್ವಲ್ಪ ಏರಿಸ್ಬೋದು ಮುಂದಿನ ಒಂದು RBI ವಿತ್ತ ಪರಾಮರ್ಶೆ ಸಭೆಗಳಲ್ಲಿ, RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ಸ್ ಅಲ್ಲಿ, MPCಗಳಲ್ಲಿ. ಓಕೆ, ರನಿಲ್ ವಿಕ್ರಮ್ ಸಿಂಗ್ ಅವರು 6ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಶ್ರೀಲಂಕಾದಲ್ಲಿ ಸ್ವೀಕರಿಸಿದ್ರು. ಆದರೆ ಅವರು ರಾಜೀನಾಮೆ ಕೊಟ್ಟರು, ಮತ್ತೆ ಹಂಗಾಮಿ ರಾಷ್ಟ್ರಪತಿಗಳಾದರು. ಈಗ ಪ್ರೆಸಿಡೆಂಟ್ ಆಗಿದ್ದಾರೆ, ಮತ್ತೆ ಪ್ರೆಸಿಡೆಂಟ್ ಆಗಿದ್ದಾರೆ, ಪ್ರಧಾನಿಯಾಗಿ ಗುಣವರ್ಧನೆ ಬಂದಿದ್ದಾರೆ. ಓಕೆ, UAE ಅಧ್ಯಕ್ಷ ಶೇಖ್ ಖಲೀಫ್ ಬಿನ್ ಜಾಯೆದ್ ಅಲ್ ನಯಾನ್ ಅವರು ಇತ್ತೀಚೆಗೆ ನಿಧನರಾಗಿದ್ದರು. ಯಾರು? ಶೇಖ್ ಖಲೀಫರ್ ಅವರು ನಿಧನರಾಗಿದ್ದರು. ಈ ಒಂದು ಖಲೀಫಾ, ಬುರ್ಜ್ ಖಲೀಫಾ ಇದೆಯಲ್ವ, ಆ ಕಟ್ಟಡಕ್ಕೆ ಶೇಖ್ ಖಲೀಫಾ ಬಿನ್ ಜಾಯೆದ್ ಅಲ್ ನಹೀನ್ ಅವರ ಹೆಸರನ್ನೇ ಇಡಲಾಗಿತ್ತು. ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ದುಬೈಯಲ್ಲಿರ್ತಕ್ಕಂಥ ಬುರ್ಜ್ ಖಲೀಫಾ. ಓಕೆ, ನೆಕ್ಸ್ಟ್, ಗ್ರಾಮೀಣ ಪ್ರದೇಶ SC ST ಕುಟುಂಬಗಳಿಗೆ ಪ್ರತಿ ತಿಂಗಳು ಎಷ್ಟು ಯೂನಿಟ್ಗಳನ್ನು ಫ್ರೀಯಾಗಿ ವಿದ್ಯುತ್ ನೀಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. 75 ಯೂನಿಟ್ಗಳನ್ನು ಫ್ರೀಯಾಗಿ ನೀಡ್ತೀವಿ ಗ್ರಾಮೀಣ ಪರಿಶಿಷ್ಟರಿಗೆ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಜೀನ್ ಬ್ಯಾಂಕ್ ಯೋಜನೆಯನ್ನು ಮೊದಲು ಸ್ಥಾಪಿಸಿದ ಭಾರತದ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರವಾಗುತ್ತೆ. ಜೀನ್ ಬ್ಯಾಂಕ್ ಅಂದರೆ ಸ್ಥಳೀಯವಾಗಿರ್ತಕ್ಕಂಥ, ಅಂದರೆ ಎಂಡೆಮಿಕ್ ಆಗಿರ್ತಕ್ಕಂಥ ಮತ್ತು ಅಳಿವಿನಂಚಿನಲ್ಲಿರುವ, ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ತಕ್ಕಂಥ ಪ್ರಾಣಿಗಳು, ಬೆಳೆಗಳು, ಸಮುದ್ರ, ಜೈವಿಕ ಪ್ರಭೇದಗಳನ್ನು ಸಂರಕ್ಷಿಸಲು ಮಹಾರಾಷ್ಟ್ರ ಸರ್ಕಾರ ಜೀನ್ ಬ್ಯಾಂಕ್ ಯೋಜನೆಯನ್ನು ತಂದಿತ್ತು, ನೆನಪಿಡಬೇಕು. ಇದು ದೇಶದಲ್ಲಿಯೇ ಮೊಟ್ಟ ಮೊದಲ ಒಂದು ಇದಾಗುತ್ತೆ. ಇನ್ನು ಮ್ಯಾಂಡೇಟ್ ಡಾಕ್ಯುಮೆಂಟ್, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ ಅಂದರೆ ವಿಚ್ ಇನ್ಸ್ಟಿಟ್ಯೂಷನ್ ಲಾಂಚ್ಡ್ ಎ ಮ್ಯಾಂಡೇಟ್ ಡಾಕ್ಯುಮೆಂಟ್ ಫಾರ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ NCF ಅಂದರೆ ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರಿ. ಅಂದರೆ ಕೇಂದ್ರದ ಶಿಕ್ಷಣ ಸಚಿವಾಲಯ ಏನಿದೆಯಲ್ವ, ಅದು ಈ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕನ್ನು ಅಂದರೆ ಈ NEP ತಂದಿದ್ದಾರೆ. NEP ಪ್ರಕಾರ 4 ಹಂತಗಳಲ್ಲಿ ನಾವು ಪಠ್ಯವನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಯಾವ್ಯಾವ 4 ನೋಡಿ: ಶಾಲಾ ಶಿಕ್ಷಣ, ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ, ಶಿಕ್ಷಕ ಶಿಕ್ಷಣ ಮತ್ತು ವಯಸ್ಕ ಶಿಕ್ಷಣ. ಹೀಗೆ 4 ವಿಭಾಗಗಳಲ್ಲಿ ಹೊಸದಾಗಿರ್ತಕ್ಕಂಥ ಸಿಲೆಬಸ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಅದಕ್ಕೆ ಡಾಕ್ಟರ್ K. ಕಸ್ತೂರಿ ರಂಗನ್ ಅವರು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅದರ ಚೇರ್ಮನ್ ಆಗಿದ್ದಾರೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಓಕೆ, NEP ಕರಡು ಸಮಿತಿಯ ಚೇರ್ಮನ್ ಕೂಡ ಕಸ್ತೂರಿ ರಂಗನ್ನೇ ಆಗಿದ್ರು. ಓಕೆ, ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022 ಎಲ್ಲಿ ನಡೆದಿತ್ತು ಅಂದರೆ ಬೆಂಗಳೂರಲ್ಲಿ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್. ಮೋದಿ ಅವರು ಇದನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆಯನ್ನು ಮಾಡಿದ್ರು, ಸೆಮಿಕಾನ್ ಇಂಡಿಯಾ 2022. ಓಕೆ, ನೆಕ್ಸ್ಟ್, ಸ್ಕೂಟ್ ಏರ್ವೇಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಕ್ಯಾಂಪ್ಬೆಲ್ ವಿಲ್ಸನ್ ಅವರನ್ನ ಏರ್ ಇಂಡಿಯಾದ CEO ಮತ್ತು MD ಆಗಿ ನೇಮಕ ಮಾಡಿದ್ದಾರೆ ಟಾಟಾ ಗ್ರೂಪ್ ಅವರು. ಏರ್ ಇಂಡಿಯಾವನ್ನ ಟಾಟಾ ಗ್ರೂಪ್ ಪರ್ಚೇಸ್ ಮಾಡಿತ್ತು ಸುಮಾರು 18,000 ಕೋಟಿಗಳ ವೆಚ್ಚದಲ್ಲಿ. ಪರ್ಚೇಸ್ ಮಾಡಿದ ನಂತರ N. ಚಂದ್ರಶೇಖರನ್ ಅವರು ಟಾಟಾ ಗ್ರೂಪ್ ಚೇರ್ಮನ್ ಏನಿದ್ದಾರೆ ಅವರನ್ನೇ ಇದರ ಒಂದು ಚೇರ್ಮನ್ ಆಗಿ ಮಾಡಿದ್ದಾರೆ.
ಆದರೆ CEO ಮತ್ತು MD ಯಾರು ಮಾಡಿದ್ದಾರೆ ಅಂದರೆ ಕ್ಯಾಂಪ್ಬೆಲ್ ವಿಲ್ಸನ್ ಅವರನ್ನು ನೆನ್ಪಿಡಬೇಕು. ಸೊ ಸ್ಕೂಟ್ ಏರ್ವೇಸ್ನ ಅಂದರೆ ಸಿಂಗಾಪುರ್ ಏರ್ಲೈನ್ಸ್ನ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಸ್ಕೂಟ್ ಏರ್ವೇಸ್ನ CEO ಆಗಿ ಕರ್ತವ್ಯ ಈಗ ನಿರ್ವಹಿಸ್ತಾ ಇರ್ತಕ್ಕಂಥ ಕ್ಯಾಂಪ್ಬೆಲ್ ವಿಲ್ಸನ್ ಅವರನ್ನು ಏರ್ ಇಂಡಿಯಾದ CEO ಮತ್ತು MD ಆಗಿ ನೇಮಕ ಮಾಡಿದ್ದಾರೆ. ಓಕೆ, ಇನ್ನು ಏರ್ ಇಂಡಿಯಾ ಕಂಪನಿಗೆ ಅಧ್ಯಕ್ಷರಾರು ಎನ್ ಚಂದ್ರಶೇಖರನ್ ಅವರೇ, ಅಂದರೆ ಟಾಟಾ ಸನ್ಸ್ ಅಧ್ಯಕ್ಷರು ಕೂಡ ಎನ್ ಚಂದ್ರಶೇಖರನ್ ಅವರೇ. ಓಕೆ, ಜೂನ್ 10, 2022ರಂದು 57 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ ನಮ್ಮ ಕರ್ನಾಟಕದಿಂದ 4 ಜನ ಆಯ್ಕೆಯಾಗಿದ್ದರು. ಒಬ್ಬರು ನಿರ್ಮಲಾ ಸೀತಾರಾಮನ್, ಎರಡನೇರವರು ಜಗ್ಗೇಶ್, ಮೂರನೇರವರು ಲೆಹರ್ ಸಿಂಗ್. ಇವರು ಮೂವರು BJPಯಿಂದ. ಇನ್ನೊಬ್ಬರು ಜೈರಾಮ್ ರಮೇಶ್ ಅವರು ಕಾಂಗ್ರೆಸ್ಸಿಂದ. ಓಕೆ, 4 ಜನ ಕರ್ನಾಟಕದಿಂದ. ಒಟ್ಟಾರೆಯಾಗಿ 57 ಜನ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ಭಾರತೀಯ ವಾಸ್ತುಶಿಲ್ಪಿ ಬೇಬಿ ದೋಶಿ ಅವರಿಗೆ ರಾಯಲ್ ಚಿನ್ನದ ಪದಕ 2022 ನೀಡಿ ಗೌರವಿಸಲಾಗಿದೆ. ಬಾಲಕೃಷ್ಣ ವಿಠಲ್ ದಾಸ್ ದೋಶಿ ಅವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಅಂತ ನೀಡಿ ಗೌರವಿಸಲಾಗಿದೆ. ಇದೊಂದು ಪ್ರೆಸ್ಟೀಜಿಯಸ್ ಆನರ್ ಆಗುತ್ತೆ ಆರ್ಕಿಟೆಕ್ಚರ್ ಕ್ಷೇತ್ರದಿಂದ. ಓಕೆ, ಇವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಮತ್ತು ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಕೂಡ ಬಂದಂಗಾಯಿತು. ಓಕೆ, BV ದೋಶಿ ಅವರು. ಇವರು IIM ಬೆಂಗಳೂರು, IIM ಉದಯಪುರ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ಹೀಗೆ ಡೆಲ್ಲಿಲಿ ಏನಿದ್ದಾವೆ ಇಂತಹ ಒಂದು ಬಿಲ್ಡಿಂಗ್ಗಳನ್ನು ಆರ್ಕಿಟೆಕ್ಟ್ ಮಾಡಿರ್ತಕ್ಕಂಥ ಕೀರ್ತಿ BV ದೋಶಿ ಅವರಿಗೆ ಸಲ್ಲಿತೆ. ಅವರಿಗೆ ಪದ್ಮಭೂಷಣಗಳನ್ನು ಕೂಡ ನಮ್ಮ ದೇಶ ನೀಡಿ ಗೌರವಿಸಿದೆ. ಓಕೆ, ನೆಕ್ಸ್ಟ್ ತ್ರಿಪುರಾದ ನೂತನ ಮುಖ್ಯಮಂತ್ರಿಯಾಗಿ ಮಾಣಿಕ್ ಸಹಾ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಥಾಮಸ್ ಕಪ್ಪನ್ನು ನಮ್ಮ ಭಾರತ ಗೆದ್ದಿರ್ತಕ್ಕಂಥ ಒಂದು ಇತಿಹಾಸ ನಿರ್ಮಾಣ ಆಗಿತ್ತು. ಸೊ ಇಲ್ಲಿ ನೋಡಿದ್ದೀವಿ. ಜೊತೆಗೆ ರಾಜೀವ್ ಕುಮಾರ್ ಅವರು 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಅದನ್ನು ಕೂಡ ನಾವು ಮಾತಾಡಿದ್ವಿ. ಇನ್ನು ತ್ರಿಪುರಾದ ನೂತನ ಮುಖ್ಯಮಂತ್ರಿ ಮಾಣಿಕ್ ಸಹಾ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ತ್ರಿಪುರಾದ ಈಗ ಮುಖ್ಯಮಂತ್ರಿ ಯಾರು? ಮಾಣಿಕ್ ಸಹಾ, ನೆನ್ಪಿಡ್ಬೇಕು. ಓಕೆ, ಮಾಣಿಕ್ ಸಹಾ. ಇನ್ನು ತ್ರಿಪುರಾದ 11ನೇ ಮುಖ್ಯಮಂತ್ರಿಗಳವರು. ತ್ರಿಪುರಾದ ರಾಜಧಾನಿ ಅಗರ್ತಲವಾಗುತ್ತೆ. 1972ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ತ್ರಿಪುರ ಪಡೆದಿತ್ತು. ಓಕೆ, ಇಲ್ಲಿ ತ್ರಿಪುರ ಬರುತ್ತೆ, ಬಾಂಗ್ಲಾದೇಶದ ಪೂರ್ವ ಭಾಗದಲ್ಲಿ. ಓಕೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ 2022, ಇದರಲ್ಲಿ ಭಾರತ 8 ಸ್ಥಾನಗಳ ಕುಸಿತವನ್ನು ಕಂಡು 150ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2022. ಓಕೆ, ಅಂದರೆ ಒಂದು ದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಫ್ರೀಡಮ್ ಇದೆ, ಪತ್ರಕರ್ತರಿಗಾಗಿರ್ಬೋದು, ಸುದ್ದಿ ಸಂಸ್ಥೆಗಳಿಗಾಗಿರ್ಬೋದು, ನೆಟ್ಟಿಜನ್ಗಳಿಗೆ ಹೊಂದಿರತಕ್ಕಂಥ ಸ್ವಾತಂತ್ರ್ಯದ ಮಟ್ಟವನ್ನು, ಈ ಸ್ವಾತಂತ್ರ್ಯವನ್ನು ಗೌರವಿಸಲು ಅಲ್ಲಿನ ಸರ್ಕಾರ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಿದೆ ಅನ್ನೋದನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ RSF ಅವರು ಹಿಡಿದಿಡ್ತಾ ಇದ್ದಾರೆ. ನೋಡಿ, ಪ್ಯಾರಿಸ್ ಬೇಸ್ಡ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್, ಇದನ್ನು ಭಾಳ ಎಕ್ಸಾಂಪಲ್ ಕೇಳಿದ್ದಾರೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2022 ಅಥವಾ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ RSF, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಇದು ಪ್ಯಾರಿಸ್ ಬೇಸ್ಡ್ ಸಂಸ್ಥೆ ಆಗುತ್ತೆ. ಸೊ ಇದರಲ್ಲಿ ನಾರ್ವೆ ಮೊದಲನೇ ಸ್ಥಾನ, ನಾರ್ತ್ ಕೊರಿಯಾ ಕೊನೆ ಸ್ಥಾನ, ಭಾರತ 150. ಕಳೆದ ಬಾರಿ 142 ಇತ್ತು, ಈಗ 150, ಅಂದರೆ 8 ಸ್ಥಾನಗಳ ಕುಸಿತವನ್ನು ಭಾರತ ಕಂಡಿದೆ. ನೆರೆಹೊರೆಯ ದೇಶಗಳಿಗೆ ಹೋಲಿಸಿದಾಗ ಭಾರತ ಅಷ್ಟೇನು ಇಂಪ್ರೂವ್ಮೆಂಟನ್ನು ಕಂಡಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ, ನೋಡ್ಬೋದು. ಸೊ ಭೂತಾನು 33, ನೇಪಾಳ 76, ಶ್ರೀಲಂಕಾ 146, ಶ್ರೀಲಂಕಾ ಅಂತೂ ಇನ್ನೂ ಕೆಳಗಿಳಿದು ಬಿಡುತ್ತೆ. ಭಾರತ 150, ಅಫ್ಘಾನಿಸ್ತಾನ ಕೂಡ. ಸೊ ಬೇರೆ ಬೇರೆ ದೇಶಗಳು, ಈವನ್ ಚೀನಾದಲ್ಲಂತೂ ಪ್ರೆಸ್ ಫ್ರೀಡಮ್ ಇಲ್ವೇ ಇಲ್ಲ ಅನ್ಸುತ್ತೆ. ನೋಡಿ, ಸಾಕಷ್ಟು ಹಿಂದೆ ಇದೆ. ಓಕೆ, ಭಾರತನೇ ಪರವಾಗಿಲ್ಲ ಅನ್ಸುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಓಕೆ, ಇಲ್ಲಿ ರಣಹದ್ದುಗಳು ಕಣ್ಮರೆಯಾಗುವುದನ್ನು ತಡೆಯಲು ವಿನೂತನ ಜೀನ್ ಯೋಜನೆಯನ್ನು ಮೈಸೂರು ವಿಶ್ವವಿದ್ಯಾಲಯ ತರ್ತಾ ಇದೆ. ರಣಹದ್ದುಗಳು ಹೆಚ್ಚಳ ಮಾಡಬೇಕು, ಹೇಗಾದರೂ ಮಾಡಿ. ರಣಹದ್ದುಗಳಿಗಾಗಿ ಒಂದು ಸಂರಕ್ಷಿತ ಪ್ರದೇಶ ಇದೆ. ಅದೆಲ್ಲಿದೆ ಅಂದರೆ ರಾಮನಗರದ ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಿತ ಪ್ರದೇಶ. ರಣಹದ್ದುಗಳು ಅಂದರೆ ಈ ರೀತಿಯಾಗಿರ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿದ್ದು. ಇವತ್ತು ಕೇವಲ 3 ಜಾತಿಯ ರಣಹದ್ದುಗಳು ನಮ್ಮ ದೇಶದಲ್ಲಿ ಉಳಿದುಕೊಂಡಿದ್ದಾವೆ. ಅದರಲ್ಲೂ ನಮ್ಮ ರಾಮನಗರದಲ್ಲಿ ಏನಿದೆ, ಶೋಲೆ ಪಿಕ್ಚರ್ ಶೂಟಿಂಗ್ ಆಗಿತ್ತಲ್ಲೋ ಆ ಪ್ರದೇಶದಲ್ಲಿ ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಿತ ಪ್ರದೇಶವನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಸ್ಥಾಪನೆ ಮಾಡಲಾಗುತ್ತೆ 2012ರಲ್ಲಿ. ಸೊ ನೆನ್ಪಿಡ್ಬೇಕು. ಓಕೆ, ಸೊ ನೆಕ್ಸ್ಟ್, ದೇಶದ್ರೋಹದ ಕಾನೂನು ಎಂದರೇನು? ಸುಪ್ರೀಂ ಕೋರ್ಟ್ ಹೊಸ ನಿರ್ದೇಶನವನ್ನು ಏಕೆ ಮುಖ್ಯವಾಗಿದೆ ಅಂತ ನೋಡಿದ್ವಿ. 152 ವರ್ಷದ ಹಿಂದಿನ ದೇಶದ್ರೋಹಕ್ಕೆ ಅಂಕುಶವನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಹಾಗಾದರೆ ದೇಶದ್ರೋಹ ಅಂದ್ರೇನು? ಯಾರು ಪದಗಳ ಮೂಲಕ, ಅಂದರೆ ಮಾತನಾಡುವ ಅಥವಾ ಬರವಣಿಗೆಯ ಮೂಲಕ ಅಥವಾ ಚಿಹ್ನೆಗಳ ಮೂಲಕ ಅಥವಾ ಗೋಚರ ಪ್ರಾತಿನಿಧ್ಯದಿಂದ ಇನ್ನಾವುದೋ ರೀತಿಯಲ್ಲಿ ಕಾನೂನಿನಿಂದ ಸ್ಥಾಪಿಸಲ್ಪಟ್ಟ ಸರ್ಕಾರದ ವಿರುದ್ಧ ದ್ವೇಷ, ತಿರಸ್ಕಾರವನ್ನು ತರಲು ಪ್ರಯತ್ನಿಸಿದರೆ, ಅಂತಹ ಕಾರ್ಯಗಳಿಗೆ ಪ್ರಚೋದಿಸುವ ಕಾರ್ಯವನ್ನು ಮಾಡಿದರೆ ಅಂಥವರಿಗೆ ಕಾನೂನಿನ ಮೂಲಕ ಶಿಕ್ಷೆಯನ್ನು ವಿಧಿಸಲಾಗುವುದು ಅಥವಾ ಜೀವಾವಧಿ ಶಿಕ್ಷೆ ದಂಡವನ್ನು ಕೂಡ ವಿಧಿಸಲಾಗುವುದು ಅಂತಿರದೆ ಸೆಡಿಷನ್ ಲಾ ಅಥವಾ ದೇಶದ್ರೋಹ ಕಾನೂನು ಆರ್ಟಿಕಲ್ 124 IPC.
ಸೊ ನೆನ್ಪಿಡ್ಬೇಕು. ಓಕೆ, ಸೆಕ್ಷನ್ 124 IPC ಸೆಕ್ಷನ್ 124. ಓಕೆ, ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 124A. ಇದನ್ನು ದೇಶದ್ರೋಹ ಕಾನೂನು ಅಥವಾ ಸೆಡಿಷನ್ ಲಾ ಅಂತ ಕರೀತಾರೆ. ಅಂದರೆ ಏನಾಗುತ್ತೆ, ಏನು ಮಾಡ್ತಾರೆ ಅಂತ ನೋಡಿದ್ವಿ. ಓಕೆ, LIC IPO ಶೇರ್ನ ಬೆಲೆ ಒಂದಷ್ಟು ಕೊಟ್ಟಿದ್ರು. LIC ಏನು ಮಾಡಿತ್ತು, ಈಗ ಪ್ರೈವೇಟ್ ಲಿಮಿಟೆಡ್ ಇತ್ತು, ಪಬ್ಲಿಕ್ ಲಿಮಿಟೆಡ್ ಆಗೋದಕ್ಕೆ ಅಥವಾ ಪಬ್ಲಿಕ್ ಕಂಪನಿ ಆಗೋದಕ್ಕೆ ಶೇರ್ ಮಾರ್ಕೆಟಿಗೆ ಬಂತು. ಸ್ಟಾರ್ಟಿಂಗ್ 949 ರೂಪಾಯಿ ಕೊಟ್ಟರು ಒಂದೊಂದು ಶೇರ್ನ ಬೆಲೆ. ಬಟ್ ಅದು ಲಿಸ್ಟ್ ಆದ ನಂತರ ಭಾಳ ಕಡಿಮೆ ಆಗ್ತಾ ಇದೆ ಶೇರ್ನ ಬೆಲೆ. ಸಾಕಷ್ಟು ಒಂದು 20 to 30% ಪ್ರೈಸು ಇವತ್ತೇನು 500ರಿಂದ 600 ರೂಪಾಯಿ ಆಸ್ಪಾಸ್ನಲ್ಲಿ ನಡೀತಾ ಇರ್ಬೇಕು ಅನ್ಸುತ್ತೆ. ಒಟ್ಟಿನಲ್ಲಿ ಇತ್ತೀಚೆಗೆ ಯಾವ ಕಂಪನಿ LIC ಯಾವುದು IPO ಮಾಡಿತ್ತು ಅಂದರೆ ಅದು LIC ಆಗುತ್ತೆ. ಓಕೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಡ್ಯಾನಿಶ್ ಸಿದ್ದಿಕಿ ಸೇರಿದಂತೆ 4 ಭಾರತೀಯರಿಗೆ 2022ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿ ದೊರಕಿದೆ. ನೋಡಿ, ಪುಲಿಟ್ಜರ್ ಪ್ರಶಸ್ತಿ ಭಾರತದ 4 ದೊರಕಿದೆ. ಡ್ಯಾನಿಶ್ ಸಿದ್ದಿಕಿ, ಅಮಿತ್ ದವೆ, ಸನಾ ಇರ್ಷಾದ್ ಮಟ್ಟು ಮತ್ತು ಅದ್ನನ್ ಅಬಿದಿ. ಈ ಡ್ಯಾನಿಶ್ ಸಿದ್ದಿಕಿ ಅವರು ಅಫ್ಘಾನಿಸ್ತಾನದ ಸೇನೆ ಮತ್ತು ತಾಲಿಬಾನ್ಗಳ ನಡುವೆ ಸಂಘರ್ಷ ನಡೀತಾ ಇರತಕ್ಕಂಥ ಪ್ರದೇಶಗಳ ಸ್ಥಿತಿಗತಿ ವರದಿ ಮಾಡಲು ಹೋಗಿದ್ರು. 2021ರಲ್ಲಿ ಜುಲೈನಲ್ಲಿ ಹತ್ಯೆಯಾಗಿದ್ರು. ಸೊ ಅವ್ರಿಗೂ ಸಹಿತ ಈ ಒಂದು 2022ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿ ಸಿಕ್ಕಿದೆ. ಯಾರ್ಯಾರಿಗೆ ನೆನ್ಪಿಡಿ, ಡ್ಯಾನಿಶ್ ಸಿದ್ದಿಕಿ, ಅಮಿತ್ ದವೆ, ಸನಾ ಇರ್ಷಾದ್ ಮಟ್ಟು, ಅದ್ನನ್ ಅಬಿದಿ. ಓಕೆ, ಇನ್ನು ಪುಲಿಟ್ಜರ್ ಪ್ರಶಸ್ತಿ ಅಂದ್ರೇನು, ಅದನ್ನು ಯಾರು ಕೊಡ್ತಾರೆ? ಕೊಲಂಬಿಯಾ ಯೂನಿವರ್ಸಿಟಿ ಅಮೆರಿಕದ್ದು 1917ರಲ್ಲಿ ಮೊದಲ ಅವಾರ್ಡ್ ಮಾಡಿದ್ರು. ಸೊ ಯಾವ ಕ್ಷೇತ್ರದ ಸಾಧನೆಗೆ ಯಾಕೆ ಕೊಡ್ತಾರೆ ಅದೆಲ್ಲವನ್ನ ನೆನ್ಪಿಡ್ಬೇಕಾಗುತ್ತೆ. ಅದು ಪತ್ರಿಕೋದ್ಯಮ ಆಗಿರ್ಬೋದು ಅಥವಾ ಬೇರೆ ಬೇರೆ ಮ್ಯೂಸಿಕ್ ಆಗಿರ್ಬೋದು. ಸೊ ಹೀಗೆ ಸಾಕಷ್ಟು ಲಿಟ್ರರಿ ವರ್ಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಕಂಪೋಸಿಷನ್ಸ್ ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು. ಹೆಚ್ಚಾಗಿ ಪತ್ರಿಕೋದ್ಯಮಕ್ಕೆ ಈ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಓಕೆ, ಸಂತೂರ್ ವಾದನದ ಸುಲ್ತಾನ ಎಂದು ಖ್ಯಾತರಾಗಿದ್ದ ಪಂಡಿತ್ ಶಿವಕುಮಾರ್ ಶರ್ಮಾರವರು ನಿಧನರಾಗಿದ್ರು. ಸಂತೂರ್ ವಾದನದ ಮೋಡಿಗಾರ ಶಿವಕುಮಾರ ಶರ್ಮಾ. ಸಂತೂರ್ ಅಂದರೆ ಇದೊಂದು ವಾದ್ಯವಾಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ವಾದ್ಯವಾಗುತ್ತೆ. ಅದನ್ನು ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧಿಗೊಳಿಸಿರ್ತಕ್ಕಂಥವರು ಶಿವಕುಮಾರ್ ಶರ್ಮಾರವರು ಇತ್ತೀಚೆಗೆ ನಿಧನರಾದರು. ಓಕೆ, ಬಸವ ಜಯಂತಿ 2002 ಮೇ 3ರಂದು ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಮೇ 3, 2022 ಬಸವ ಜಯಂತಿ. ಓಕೆ, ಬಸವಣ್ಣವರು ಎಲ್ಲಿ ಹುಟ್ಟಿದ್ರು? ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ನಂತರ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ. ಓಕೆ, ಶಕ್ತಿ ವಿಶಿಷ್ಟಾದ್ವೈತ ಅಂತ ಕರಿತೀವಿ ಅವರ ಒಂದು ಯಾವ ಒಂದು ಸಿದ್ಧಾಂತವನ್ನು ನೆನ್ಪಿಡ್ಬೇಕು. ಓಕೆ, ಕೂಡಲ ಸಂಗಮ ದೇವ ಅವರ ಒಂದು ಅಂಕಿತನಾಮವಾಗುತ್ತೆ. ಓಕೆ, ನೆಕ್ಸ್ಟ್ 2024ರಲ್ಲಿ ಶುಕ್ರಯಾನವನ್ನು ಕೈಗೊಳ್ಳುವ ಗುರಿ ಹಾಕಿಕೊಂಡಿದ್ದಾರೆ ಇಸ್ರೋರವರು ಶುಕ್ರಯಾನ. ಈಗ ಆಲ್ರೆಡಿ ಚಂದ್ರಯಾನ, ಮಂಗಳಯಾನ ಕೂಡ ಆಗಿದ್ದಾವೆ. ಗಗನ ನೌಕೆಗಳನ್ನು ಉಡ್ಡಯನ ಮಾಡಿರುವ ಇಸ್ರೋ ಶುಕ್ರ ಗ್ರಹದ ಕಡೆ ತನ್ನ ಒಂದು ಗುರಿಯನ್ನು ಇಟ್ಕೊಂಡಿದೆ. ಓಕೆ, ನೆನ್ಪಿಡ್ಬೇಕು. ಶುಕ್ರಯಾನ 2024 ಡಿಸೆಂಬರ್ ಒಳಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಶುಕ್ರ ಗ್ರಹವನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಶುಕ್ರಯಾನವನ್ನು ಕೈಗೊಳ್ತಾ ಇದ್ದಾರೆ. ನೆಕ್ಸ್ಟ್, ಹರಿಯಾಣ ರಾಜ್ಯದ ಹಿಸಾರ್ ಜಿಲ್ಲೆಯ ರಾಖಿ ಗಡಿಯಲ್ಲಿ ಹರಪ್ಪ ನಾಗರಿಕತೆ ಕಾಲದ 2 ಮಾನವ ಅಸ್ಥಿ ಪಂಜರಗಳು ಎಲ್ಲಿ ಪತ್ತೆಯಾಗಿದ್ದು ಇತ್ತೀಚೆಗೆ ಅಂದರೆ ಹರಿಯಾಣ ರಾಜ್ಯದ ಹಿಸಾರ್ ಜಿಲ್ಲೆಯ ರಾಖಿ ಗಡಿಯಲ್ಲಿ 2 ಅಸ್ಥಿ ಪಂಜರಗಳು ಮಾನವ ಅಸ್ಥಿ ಪಂಜರಗಳು ಹರಿಯಾಣ ರಾಜ್ಯದ ರಾಖಿ ಗಡಿ ಎಂಬಲ್ಲಿ. ಓಕೆ, ನೆಕ್ಸ್ಟ್, ಆಫ್ರಿಕಾ ಖಂಡದ ಐವರಿ ಕೋಸ್ಟ್ ರಾಜಧಾನಿ ಅಬಿದ್ ಜಾನ್ನಲ್ಲಿ UNCCDಯ 15ನೇ ಒಪ್ಪಂದದ ಪಕ್ಷಗಳ ಸಮ್ಮೇಳನ COP15 ನಡೆದಿತ್ತು. ಆಫ್ರಿಕಾ ಖಂಡದ ಐವರಿ ಕೋಸ್ಟ್ ರಾಜಧಾನಿ ಅಬಿದ್ ಜಾನಲ್ಲಿ, ಎಲ್ಲಿ ಅಬಿಡ್ಜಾನಲ್ಲಿ UNCCDಯ COP15 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಈ UNCCD ಅಂದ್ರೇನು ನೋಡಿ. UNCCD ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಅಂದರೆ ಪ್ರಪಂಚದಲ್ಲಿ ಈ ಭೂಮಿ ಮರಳಾಗುವುದನ್ನು ತಡೆಯೋದಕ್ಕೆ ಒಂದು ಕನ್ವೆನ್ಷನ್ ಅನ್ನು ಈ ಅರ್ತ್ ಶೃಂಗಸಭೆ 1992 ಬ್ರೆಜಿಲಲ್ಲಿ ನಡೆದಿತ್ತು. ಅರ್ತ್ ಸಮಿತಿ ಅದರಲ್ಲಿ ನಿರ್ಧಾರವನ್ನು ಮಾಡಿದ್ರು. ಆ ಮೂಲಕ UNCCDಯನ್ನು 1994ರಲ್ಲಿ ತಂದಿದ್ರು. ಆ ಮೂಲಕ ಪ್ರತಿ ವರ್ಷ ಅಥವಾ ಆಗಾಗ್ಗೆ ಅವರು ಮೀಟ್ ಆಗ್ತಾರೆ. ಆ ಮೀಟಿಂಗನ್ನು COP ಅಂತ ಕರಿತೀವಿ. ಆ COP15 ಏನಿದೆ ಅಲ್ವಾ, ಅದು ಇವತ್ತು ಎಲ್ಲಿ ನಡೀತಾ ಇದೆ ಅಂದರೆ ಆಫ್ರಿಕಾ ಖಂಡದ ಐವರಿ ಕೋಸ್ಟ್ ಅಂತಕ್ಕಂಥ ದೇಶದ ರಾಜಧಾನಿ ಅಬಿಡ್ಜಾನಲ್ಲಿ 15ನೇ COP UNCCDಗೆ ಸಂಬಂಧಿಸಿರ್ತಕ್ಕಂಥದ್ದು ನಡೆದಿದೆ. ಓಕೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ನ್ಯಾಷನಲ್ ಟೆಕ್ನಾಲಜಿ ಡೇ 2022 ಮೇ 11 ಆಗುತ್ತೆ. ಯಾಕೆ ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೊದಲು ಮೇ 11, 1999ರಂದು ಆಚರಿಸಲು ನಿರ್ಧರಿಸಲಾಯಿತು.
ಯಾಕೆ ಮೇ 11 ಅಂದರೆ ಮೇ 11, 1998 ಆಪರೇಷನ್ ಶಕ್ತಿ ಅಂದರೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಸುವ ಮೂಲಕ ಭಾರತವು ಜಗತ್ತಿಗೆ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿತು. ಅದಕ್ಕೋಸ್ಕರವಾಗಿ ಮೇ 11 ನಮ್ಮ ದೇಶದಲ್ಲಿರ್ತಕ್ಕಂಥ ವಿಜ್ಞಾನಿಗಳು, ಸಂಶೋಧಕರು, ಇಂಜಿನಿಯರ್ಗಳು, ತರಬೇತಿದಾರರ ಸಾಧನೆ ಮತ್ತು ಕೊಡುಗೆಗಳನ್ನು ನೆನಪಿಸಿಕೊಳ್ಳುವ ಸಂಭ್ರಮದ ದಿನಕ್ಕಾಗಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ, ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಮೇ 11 ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, 2022 ಥೀಮು ಆನ್ ಇಂಟಗ್ರೇಟೆಡ್ ಅಪ್ರೋಚ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್. 11th ಮೇ ರಾಷ್ಟ್ರೀಯ ತಂತ್ರಜ್ಞಾನ ದಿನ, ನ್ಯಾಷನಲ್ ಟೆಕ್ನಾಲಜಿ ಡೇ. ಓಕೆ, ವರ್ಲ್ಡ್ ಎಕಾನಮಿಕ್ ಫೋರಮ್ ವಾರ್ಷಿಕ ಸಭೆ 2022 ಮೇ 22ರಿಂದ 26ರವರೆಗೆ ದಾವೋಸಲ್ಲಿ ನಡೆಯಲಿದೆ. ದಾವೋಸ್ ಶೃಂಗಸಭೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಸಭೆ ಅಂತ ಕರಿತೀವಿ. ಓಕೆ, ನೆನಪಿಡಬೇಕು. ದಾವೋಸ್ ಎಲ್ಲಿ ನಡೆಯುತ್ತೆ? ಪ್ರತಿ ವರ್ಷ ವರ್ಲ್ಡ್ ಎಕನಾಮಿಕ್ ಫೋರಮ್ ಎಲ್ಲಿ ನಡೆಯುತ್ತೆ ಅಂದರೆ ದಾವೋಸಲ್ಲಿ ನಡೆಯುತ್ತೆ. ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಸ್ವಿಟ್ಜರ್ಲೆಂಡ್ನ ಕಲೋನಿಯಲ್ಲಿದೆ ವರ್ಲ್ಡ್ ಎಕನಾಮಿಕ್ ಫೋರಮ್ದು. ಬಟ್ ಈ ಒಂದು ದಾವೋಸ್ ಶೃಂಗಸಭೆ ಅದೇ ಸ್ವಿಟ್ಜರ್ಲೆಂಡ್ನ ದಾವೋಸಲ್ಲಿ ನಡೆಯುತ್ತೆ. ಓಕೆ, 2022 ಟೆಂಪಲ್ಟನ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂದರೆ ಫ್ರಾಂಕ್ ವಿಲ್ಜೆಕ್ ಅವರು ಟೆಂಪಲ್ಟನ್ ಪ್ರಶಸ್ತಿ 2022. ಓಕೆ, ಸೊ ನೆಕ್ಸ್ಟ್, ಸರ್ಕಾರಿ ಶಾಲೆಗಳಲ್ಲಿ ಬೆಳಗಿನ ಉಪಹಾರ ನೀಡುವ ದೇಶದ ಮೊದಲ ರಾಜ್ಯ ಯಾವುದು ಅಂದರೆ ತಮಿಳುನಾಡು. ಬೆಳಗಿನ ಉಪಹಾರವನ್ನು, ಮಧ್ಯಾಹ್ನದ ಊಟವನ್ನು ನೀಡೋದನ್ನು ನೋಡಿದ್ವಿ, ಬೆಳಗಿನ ಉಪಹಾರವನ್ನು ಕೂಡ ನೀಡ್ತಕ್ಕಂಥ ಮೊದಲ ರಾಜ್ಯ ತಮಿಳುನಾಡು ಆಗುತ್ತೆ. ಓಕೆ, 2021 ಆರ್ಥಿಕ ವರ್ಷದಲ್ಲಿ 83.5 ಶತಕೋಟಿ ಡಾಲರ್ ಅತ್ಯಧಿಕ ವಾರ್ಷಿಕ ವಿದೇಶಿ ನೇರ ಬಂಡವಾಳದ ಅರಿವನ್ನು ಪಡೆದಿದೆ. ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಕರ್ನಾಟಕದಲ್ಲಿ ಆಗಿದೆ. ಅಂದರೆ ಸಿಂಗಾಪುರ ಅತಿ ಹೆಚ್ಚು ಬಂಡವಾಳವನ್ನು ನಮ್ಮ ದೇಶದಲ್ಲಿ ಹೂಡಿದೆ, 27%. ಅಮೆರಿಕ 18%. ಅಂದರೆ ನಮ್ಮ ದೇಶಕ್ಕೆ ಹರಿದಿರ್ತಕ್ಕಂಥ ಬಂಡವಾಳದಲ್ಲಿ ಅತಿ ಹೆಚ್ಚು ಸಿಂಗಾಪುರದಿಂದ ಬಂದಿದೆ. 2ನೇ ಸ್ಥಾನ ಅಮೆರಿಕ, 3ನೇ ಸ್ಥಾನ ಮಾರಿಷಸ್. ಇನ್ನು ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ಅಂದರೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಒಂದು ಬಂಡವಾಳ ಹರಿದು ಬಂದಿದೆ. ಒಟ್ಟಾರೆ ಬಂಡವಾಳದ 38% ಅಷ್ಟು ಕರ್ನಾಟಕ, 2ನೇ ಸ್ಥಾನ ಮಹಾರಾಷ್ಟ್ರ 26%, ದೆಹಲಿ 14%. ಓಕೆ, ಇನ್ನು ಯಾವ ಫೀಲ್ಡ್ ಅಂದರೆ ಕಂಪ್ಯೂಟರ್, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವಲಯ ಅತ್ಯಂತ ಹೆಚ್ಚಿನ ಒಂದು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಆಕರ್ಷಿಸಿರ್ತಕ್ಕಂಥ ಒಂದು ಕ್ಷೇತ್ರವಾಗುತ್ತೆ ಕಂಪ್ಯೂಟರ್, ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಓಕೆ, ನೆಕ್ಸ್ಟ್, ಹುಲಿ ಸಂರಕ್ಷಿತ ಪ್ರದೇಶವೆಂದು ಗುರುತಿಸಲಾದ ರಾಮ್ಗಢ್ ವಿಷಾದರಿ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಕಾಣಬಹುದು ಅಂದರೆ ರಾಜಸ್ಥಾನದಲ್ಲಿದೆ ರಾಮ್ಗಢ್ ವಿಷಾದರಿ ಅಭಯಾರಣ್ಯ. ಇದು 52ನೇ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ 52nd ಟೈಗರ್ ರಿಸರ್ವ್ ಆಗುತ್ತೆ. ರಾಮ್ಗಢ್ ವಿಷಾದರಿ ಟೈಗರ್ ರಿಸರ್ವ್ ರಾಜಸ್ಥಾನದಲ್ಲಿ ಬರುತ್ತೆ. ಓಕೆ, ನೋಡಿ, ಒಟ್ಟಾರೆಯಾಗಿ 52 ಟೈಗರ್ ರಿಸರ್ವ್ಗಳನ್ನು ನಮ್ಮ ದೇಶದಲ್ಲಿ ಕಾಣ್ಬೋದು, ರಾಮ್ಗಢ್ ವಿಷಾದರಿ. ಓಕೆ, ಸೊ ಇನ್ನು ಕರ್ನಾಟಕದಲ್ಲಿ ಯಾವ್ಯಾವ ಇದ್ದಾವೆ, ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವು, ಟೈಗರ್ ರಿಸರ್ವ್ಗಳು ಯಾವ್ಯಾವ ಇದ್ದಾವೆ? ಮಲೈ ಮಹದೇಶ್ವರ ಇನ್ನೇನೋ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಇದೆ. ಸೊ ಹಾಗಾಗಿ 6 ಟೈಗರ್ ರಿಸರ್ವ್ ಆಗ್ಬೋದು. ಈಗ 5 ಇದ್ದಾವೆ. ಮಲೈ ಮಹದೇಶ್ವರ ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗ 6 ಆಗ್ತವೆ. ಓಕೆ, ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ ಅಪರಾಧಿ AG ಪೆರಾರಿವಾಲನ್ ಅವರನ್ನು ಬಿಡುಗಡೆ ಮಾಡಲು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಅಂದರೆ ಆರ್ಟಿಕಲ್ 142 ಪ್ರಕಾರ. ನೋಡಿ, ಆರ್ಟಿಕಲ್ 142 AG ಪೆರಾರಿವಾಲನ್. ಸೊ ಸುಪ್ರೀಂ ಕೋರ್ಟು ವಿಧಿ 142. 142ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವು ತನ್ನ ಮುಂದೆ ಇರತಕ್ಕಂಥ ಬಾಕಿ ಇರುವ ಯಾವುದೇ ಪ್ರಕರಣದ ವಿಷಯದಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವಾಗ ಅಗತ್ಯ ಆದೇಶಗಳನ್ನು ನೀಡಬಹುದು. ಆದರೆ ಸುಪ್ರೀಂ ಕೋರ್ಟು ಆ ಆದೇಶವನ್ನು ಆರ್ಟಿಕಲ್ 142 ಪ್ರಕಾರ ನೀಡಿದರೂ ಸಹಿತನು ಅದು ಭಾರತದ ಸಂಸತ್ತಿಗೆ ನೀಡಿರ್ತಕ್ಕಂಥ, ಸಂಸತ್ತು ತಂದಿರತಕ್ಕಂಥ ಒಂದು ಕಾಯ್ದೆಗಳನ್ನು ಮೀರಬಾರ್ದು ಅನ್ನೋದು ನಮಗೆ ನೆನಪಿಡಬೇಕು. ಅದೇ ಒಂದು ಆರ್ಟಿಕಲ್ 142 ಪ್ರಕಾರ ಸಾಕಷ್ಟು ಒಂದು ಪ್ರಕರಣಗಳಲ್ಲಿ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು. ರಾಮ್ ಜನ್ಮಭೂಮಿ ಆಗಿರ್ಬೋದು, ಬಾಬ್ರಿ ಮಸೀದಿ ಭೂ ವಿವಾದ ಪ್ರಕರಣ, ಭೋಪಾಲ್ ಅನಿಲ ದುರಂತದಲ್ಲಿ ಸಂತ್ರಸ್ತರಿಗೆ ಪರಿಹಾರ ನೀಡತಕ್ಕಂಥದ್ದಾಗಿರ್ಬೋದು, ದೇಶಾದ್ಯಂತ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ 500 ಮೀಟರ್ ದೂರದಲ್ಲಿನೇ ಮದ್ಯ ಒಂದು ಮಾರಾಟವನ್ನು ಮಾಡಬೇಕಂತ, ಮತ್ತು 2013 ಇಂಡಿಯನ್ IPL ಸ್ಪಾಟ್ ಫಿಕ್ಸಿಂಗ್ ಇತ್ತಲ್ವ ಅದಾಗಿರ್ಬೋದು, ಕಲ್ಲಿದ್ದಲು ನಿಕ್ಷೇಪಗಳ ಹಂಚಿಕೆ ಆಗಿರ್ಬೋದು, ತಾಜ್ ಮಹಲ್ ಬಳಿ ಬಿಳಿ ಅಮೃತಶಿಲೆಯನ್ನು ಮರುಸ್ಥಾಪಿಸಲು ಆದೇಶ ಆಗಿರ್ಬೋದು, ಇಂಥ ಕೇಸಲ್ಲೂ ಸಹಿತ ಆರ್ಟಿಕಲ್ 142 ಸುಪ್ರೀಂ ಕೋರ್ಟು ತನ್ನ ವಿವೇಚನೆಗೆ ಬಳಸ್ಕೊಂಡಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 64 ನೋಡಿ, ರಾಷ್ಟ್ರೀಯ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ದಿನ, ನ್ಯಾಷನಲ್ ಎಂಡ್ಯಾಂಜರ್ಡ್ ಸ್ಪೀಸಿಸ್ ಡೇ. ಅಂದರೆ ನಮ್ಮ ದೇಶದಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು ಯಾವ್ಯಾವ ಇದ್ದಾವೆ, ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವೇನು ಪ್ರಯತ್ನಗಳನ್ನು ಮಾಡಬೇಕನ್ನೋ ಉದ್ದೇಶಕ್ಕೆ ಮೇ 20ರಂದು ಪ್ರತಿ ವರ್ಷ ಮೇ ತಿಂಗಳ 3ನೇ ಶುಕ್ರವಾರ, ಅಂದರೆ ಈ ವರ್ಷ ಮೇ 20 ಆಗಿದೆ. ಸೊ ನ್ಯಾಷನಲ್ ಎಂಡ್ಯಾಂಜರ್ಡ್ ಸ್ಪೀಸಿಸ್ ಡೇ. ಸೊ ಏನು ಅಲ್ವಾ, ಇದು ಈ ವರ್ಷದ ಒಂದು ಥೀಮು ರಿಕವರಿಂಗ್ ಕೀ ಸ್ಪೀಸೀಸ್ ಫಾರ್ ಎಕೋಸಿಸ್ಟಮ್ ರಿಸ್ಟೋರೇಷನ್.
ಸಾಕಷ್ಟು ಪ್ರಭೇದಗಳು ಅಳಿವಿನಂಚಿನಲ್ಲಿದ್ದಾವೆ. ಅವುಗಳನ್ನ ಉಳಿಸ್ಕೊಳ್ಳೋದಕ್ಕೆ IUCN ರೆಡ್ ಲಿಸ್ಟಲ್ಲಿ ಅವುಗಳನ್ನು ಹೆಸರು ಕೊಡ್ತಾ ಹೋಗುತ್ತೆ. ನಮ್ಮ ದೇಶದ್ದು ಕೆಲವು ಇರ್ತವೆ. ಹಾಗಾಗಿ ನಮ್ಮ ದೇಶ ಸರ್ಕಾರಗಳು ಅವುಗಳ ಒಂದು ಉಳಿವಿಗೆ ಸಾಕಷ್ಟು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನು, ಟೈಗರ್ ರಿಸರ್ವ್ಗಳನ್ನು, ನ್ಯಾಷನಲ್ ಪಾರ್ಕ್ಗಳನ್ನು ಮಾಡುತ್ತೆ ಅಲ್ವಾ. ಸೊ ಆ ಮೂಲಕ ಭಾರತದಲ್ಲಿರ್ತಕ್ಕಂಥ ವಿವಿಧ ಮ್ಯಾಮಲ್ಗಳು ಯಾವ್ಯಾವ ಇದ್ದಾವೆ, ಅಳಿವಿನಂಚಿನಲ್ಲಿರ್ತಕ್ಕಂಥವು ಇಲ್ಲಿ ಕೊಟ್ಟಿದ್ದೀನಿ. ಕೆಲವೊಂದು ಬರ್ಡ್ಸ್ ಯಾವ್ಯಾವ ಇದ್ದಾವೆ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಜಾನ್ ಲೀ ಕೆಳಗೆ ನೀಡಿರುವ ಯಾವ ದೇಶದ ನೂತನ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ, ಸೊ ಜಾನ್ ಲೀ ಅವರು ಈಗ ಹಾಂಗ್ಕಾಂಗ್ನ ನಾಯಕರಾಗಿ ಆಯ್ಕೆಯಾಗಿದ್ದರು. ಜಾನ್ ಲೀ ಅವರು ಓಕೆ, ಈಗ ಸದ್ಯ ಒಂದು ಚೀನಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ, ನೆನ್ಪಿಡಬೇಕು. ಓಕೆ, ತಲಸೆಮಿಯಾ ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿದೆ ಅಂದರೆ ರಕ್ತ ಅಥವಾ ಬ್ಲಡ್ಗೆ ಸಂಬಂಧಿಸಿದ ಒಂದು ಕಾಯಿಲೆ ಆಗಿದೆ. ಮೇ 8ರಂದು ನಾವು ವಿಶ್ವ ತಲಸೆಮಿಯಾ ಡೇ ಅಥವಾ ವರ್ಲ್ಡ್ ತಲಸೆಮಿಯಾ ಡೇ ಆಗಿ ಆಚರಣೆ ಮಾಡ್ತೀವಿ. ಇದೊಂದು ಅನುವಂಶಿಕ ರಕ್ತದ ಕಾಯಿಲೆ ಆಗಿದ್ದು ಅದು ದೇಹವು ಸಾಕಷ್ಟು ಹಿಮೋಗ್ಲೋಬಿನ್ ಅನ್ನು ಉತ್ಪಾದಿಸುವುದನ್ನು ತಡೆಯುತ್ತೆ. ಓಕೆ, ಥೀಮ್ ಆಫ್ 2022 ಅಂದರೆ ಬಿ ಅವೇರ್, ಶೇರ್, ಕೇರ್, ವಾಕಿಂಗ್ ವಿತ್ ದ ಗ್ಲೋಬಲ್ ಕಮ್ಯುನಿಟಿ ಆಸ್ ವಾಂಟ್ ಟು ಇಂಪ್ರೂವ್ ದ ತಲಸೆಮಿಯಾ ನಾಲೆಜ್. ಪ್ರಪಂಚದಲ್ಲಿ ನಾಲೆಜನ್ನು ತಲಸೆಮಿಯಾ ಬಗ್ಗೆ ಹರಡಬೇಕು. ಹಾಗಾಗಿ ಹಿಮೋಗ್ಲೋಬಿನ್ ಉತ್ಪಾದಿಸೋದನ್ನು ಏನು ತಡೆಯುತ್ತೆ ಈ ರೋಗ, ಅದನ್ನು ಪ್ರಪಂಚದಿಂದ ಹೊಡೆದೋಡಿಸಬೇಕು ಅಂತ. ಓಕೆ, USD 100 ಶತಕೋಟಿ ವಾರ್ಷಿಕ ಆದಾಯವನ್ನು ದಾಟಿದ ಮೊದಲ ಭಾರತೀಯ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಆಗುತ್ತೆ. USD $100 ಬಿಲಿಯನ್ ಆನ್ಯುವಲ್ ರೆವೆನ್ಯೂ ಅಂದರೆ ಒಂದು ವರ್ಷದಲ್ಲಿ ರೆವೆನ್ಯೂ ಎಷ್ಟಾಗಿತ್ತು ಅಂದರೆ $100 ಬಿಲಿಯನ್ ಅಂತ ಒಂದು ಕಂಪನಿ ನಮ್ಮ ದೇಶದಲ್ಲಿ ರಿಲಯನ್ಸ್ ಆಗುತ್ತೆ. ಓಕೆ, ಐರೋಪ್ಯ ಒಕ್ಕೂಟಕ್ಕೆ ಸೇರುವ ಭರವಸೆ ಇರುವ ದೇಶಗಳಿಗೆ ಯುರೋಪಿಯನ್ ರಾಜಕೀಯ ಸಮುದಾಯವನ್ನು, ಯುರೋಪಿಯನ್ ಪೊಲಿಟಿಕಲ್ ಕಮ್ಯುನಿಟಿಯನ್ನು ಫ್ರಾನ್ಸ್ ದೇಶ ಇತ್ತೀಚೆಗೆ ಪ್ರಸ್ತಾಪವನ್ನು ಮಾಡಿತ್ತು. ಅಂದರೆ ಯುರೋಪಿಯನ್ ಯೂನಿಯನ್ ಏನಿದೆ ಅದರಲ್ಲಿ 27 ದೇಶಗಳು ಯಾವ ರೀತಿಯಾಗಿ ಭಾಗವಾಗಿದ್ದಾವೆ, ಅದೇ ರೀತಿಯಾಗಿ ಇನ್ನೊಂದು ಯುರೋಪಿಯನ್ ಪೊಲಿಟಿಕಲ್ ಕಮ್ಯುನಿಟಿಯನ್ನು ತರೋ ಮೂಲಕ ಈ ಯುರೋಪಿಯನ್ ಯೂನಿಯನ್ನ ಆಗದೇ ಇರತಕ್ಕಂಥ ದೇಶಗಳು ಸಹಿತ ಇದರಲ್ಲಿ ಭಾಗ ಆಗಲಿ ಅನ್ನೋ ಉದ್ದೇಶಕ್ಕೆ ಫ್ರೆಂಚ್ ಒಂದು ಪ್ರೆಸಿಡೆಂಟ್ ಆಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಂತಹ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಹೇಳಿದ್ರು. ಓಕೆ, ಸೊ ಈಗ ಯುರೋಪಿಯನ್ ಯೂನಿಯನ್ ಒಕ್ಕೂಟದಲ್ಲಿ ಸದ್ಯ ಸುಮಾರು 27 ದೇಶಗಳು ಭಾಗವಾಗಿದ್ದಾವೆ. ಅದರ ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರೂಸೆಲ್ಸ್ ಅಲ್ಲಿದೆ, ನೆನಪಿಡಬೇಕು. ಮುಖ್ಯಸ್ಥರು ಉರ್ಸುಲಾ ವ್ಯಾನ್ ಡರ್ ಲಿಯಾನ್ ಅವರು. ಓಕೆ, ಯಾವ್ಯಾವ ದೇಶಗಳು ಯುರೋಪಿಯನ್ ಯೂನಿಯನ್ನ ಭಾಗವಾಗಿದ್ದಾವೆ, ಅವೆಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ಮ್ಯಾಪಲ್ಲಿ ನೋಡ್ಬೋದು. ನ್ಯಾಟೋದ ಸೈಬರ್ ರಕ್ಷಣಾ ಗುಂಪಿಗೆ ಸೇರಿದ ಮೊದಲ ಏಷ್ಯಾ ದೇಶ ದಕ್ಷಿಣ ಕೊರಿಯಾ. ನ್ಯಾಟೋ ಒಂದು ಸೈಬರ್ ಡಿಫೆನ್ಸ್ ಗ್ರೂಪ್ ಅಂತಿರುತ್ತೆ. ಅದರಲ್ಲಿ ಸಾಕಷ್ಟು ಸೈಬರ್ ನಾವು ರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಬೇರೆ ಬೇರೆ ದೇಶಗಳಿದ್ದಾವೆ. ನಮ್ಮ ಏಷ್ಯಾದಿಂದ ಆ ಒಂದು ನ್ಯಾಟೋದ ಸೈಬರ್ ಡಿಫೆನ್ಸ್ ಗ್ರೂಪ್ನ ಭಾಗವಾಗಿರ್ತಕ್ಕಂಥ ಮೊದಲ ದೇಶ ಸೌತ್ ಕೊರಿಯಾವಾಗುತ್ತೆ. ಓಕೆ, ನೆಕ್ಸ್ಟ್ ನ್ಯಾಟೋ ಮೆಂಬರ್ಸ್ ಯಾವ್ಯಾವು? ಸೊ ಇಲ್ಲಿದೆ ನ್ಯಾಟೋ ಈಗ ಭಾಳ ಸುದ್ದಿಯಲ್ಲಿದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ನ್ಯಾಟೋ ಕೂಡ ಒಂದು ರೀತಿಯಲ್ಲಿ ಕಾರಣ ಅನ್ನೋದನ್ನು ಕೂಡ ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ರಕ್ಷಣಾ ಸಚಿವರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಸೂರತ್, ಉದಯಗಿರಿ ಯಾವುದಕ್ಕೆ ಸಂಬಂಧಿಸಿದವು ಅಂದರೆ ಅವು ಯುದ್ಧ ಹಡಗುಗಳಾಗ್ತವೆ. ಸೂರತ್ ಮತ್ತು ಉದಯಗಿರಿ. ಸೂರತ್ ಒಂದು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರು, ಉದಯಗಿರಿ ಒಂದು ಸ್ಟೆಲ್ತ್ ಫ್ರೈಗೇಟ್ ಆಗುತ್ತೆ. ಓಕೆ, ಸೊ ಅವೇನು ಹೆಂಗೆ ಕೆಲಸ ಮಾಡುತ್ತೆ ಸ್ಟೆಲ್ತ್ ಫ್ರೈಗೇಟು ಮತ್ತು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನಾನು ಆ ಒಂದು ಭಾಗದಲ್ಲಿ ಡಿಸ್ಕಷನ್ ಅನ್ನು ಮಾಡಿದ್ದೀನಿ. ನೆಕ್ಸ್ಟ್, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಬಿಡುಗಡೆ ಮಾಡಿದ ಭಾರತದಲ್ಲಿ ಅಸಮಾನತೆಯ ಸ್ಥಿತಿ ವರದಿಯನ್ನು ಯಾವ ಸಂಸ್ಥೆ ಸಿದ್ಧಪಡಿಸಿದೆ ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟಿಟಿವ್ನೆಸ್ ಎನ್ನುವುದು EACPM ಅಂದರೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್. EACPM ಏನಿದ್ದಾರೆ ಅವರು ರಿಲೀಸ್ ಮಾಡಿದ್ರು. ಅದನ್ನು ರೆಡಿ ಮಾಡಿರ್ತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟಿವ್ನೆಸ್ಸು. ಆ ಒಂದು ರಿಪೋರ್ಟ್ನ ಹೆಸರೇನೆಂದರೆ ಸ್ಟೇಟ್ ಆಫ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ, ಭಾರತದಲ್ಲಿ ಅಸಮಾನತೆಯ ಸ್ಥಿತಿ ವರದಿ. ಅಂದರೆ ಹೆಲ್ತು, ಎಜುಕೇಷನು, ಹೌಸ್ ಹೋಲ್ಡು, ಹೀಗೆ ಸಾಕಷ್ಟು ವಿಧದಲ್ಲಿ ಭಾರತದಲ್ಲಿರ್ತಕ್ಕಂಥ ವಿವಿಧ ಒಂದು ಯಾವ ರೀತಿಯಾಗಿ ಒಂದು ಅಂದರೆ ನಮ್ಮ ಭಾರತದ ಸ್ಥಿತಿಗತಿ ಯಾವ ರೀತಿಯಾಗಿದೆ ಈ ರೀತಿಯ ಒಂದು ಕ್ಷೇತ್ರಗಳಲ್ಲಿ ಅನ್ನೋದನ್ನು ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟಿಟಿವ್ನೆಸ್ ಅವರು ಸ್ಟಡಿ ಮಾಡಿ ನೀಡಿದ್ದಾರೆ. ಓಕೆ, ಸೊ ಇದನ್ನು ಡಾಕ್ಟರ್ ಬಿಬೇಕ್ ಡೆಬ್ರಾಯ್ ಅವರು ಭಾರತದಲ್ಲಿ ಅಸಮಾನತೆಯ ಸ್ಥಿತಿಯ ವರದಿಯನ್ನು ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿಬೇಕ್ ಡೆಬ್ರಾಯ್ ಅವರು ಬಿಡುಗಡೆಯನ್ನು ಮಾಡಿದ್ರು. ನೋಡ್ಬೋದು ನಮ್ಮ ರಾಜ್ಯಗಳು ಯಾವ ರೀತಿಯಾಗಿ ಇನ್ಇಕ್ವಾಲಿಟಿಯಿಂದ ಕೂಡಿದವೆ ಅನ್ನೋದು ಇದರಲ್ಲಿ ಕಾಣುತ್ತೆ. ಓಕೆ, ಕೆಳಗೆ ನೀಡಿರ್ತಕ್ಕಂಥ ಯಾವ ಮಹನೀಯರ ಮರಣ ದಿನವನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ? ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ. ರಾಜೀವ್ ಗಾಂಧಿ ಅವರ ಮರಣ ದಿನವನ್ನು ನೋಡಿ. ರಾಜೀವ್ ಗಾಂಧಿ ಅವರು 6th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. 1984 to 1989, 40ನೇ ವಯಸ್ಸಿನಲ್ಲಿ ಅವರು ಭಾರತದ ಪ್ರಧಾನಿಯಾಗಿ ಅತ್ಯಂತ ಕಿರಿಯ ಪ್ರಧಾನಿ ಅಂತ ಕರಿಬೋದು. ಇವರು 21 ಮೇ 1991ರಂದು ಶ್ರೀಪೆರಂಬದೂರು ತಮಿಳುನಾಡಿನಲ್ಲಿ ಇವ್ರನ್ನ
ಸಾಯಿಸಲಾಗುತ್ತೆ ಟೆರರಿಸಮ್ ಭಯೋತ್ಪಾದನೆ ಮೂಲಕ. ಮೇ 21 ಆ ಒಂದು ದಿನವನ್ನು ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ ಅಥವಾ ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ ಅಂತ ಕರಿತೀವಿ. ಅವರ ಒಂದು ಜನ್ಮದಿನವಾಗಿರ್ತಕ್ಕಂಥ ಆಗಸ್ಟ್ 20 ಭಾರತದಲ್ಲಿ ಸಾಮರಸ್ಯ ದಿನ ಅಥವಾ ಸದ್ಭಾವನ ದಿವಸ್ ಅಥವಾ ಹಾರ್ಮೋನಿ ಡೇ ಅಥವಾ ಸದ್ಭಾವನ ದಿವಸ್ ಅಂತ ಕರಿತೀವಿ. ಓಕೆ. ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಇಂಟರ್ನ್ಯಾಷನಲ್ ಡೇ ಫಾರ್ ದ ಬಯೋಲಾಜಿಕಲ್ ಡೈವರ್ಸಿಟಿ ಮೇ 22 ಆಗುತ್ತೆ. ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ. ಥೀಮ್ ಬಿಲ್ಡಿಂಗ್ ಎ ಶೇರ್ಡ್ ಫ್ಯೂಚರ್ ಫಾರ್ ಆಲ್ ಲೈಫ್. ಓಕೆ. ಜಗತ್ತಿನಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಏನಿದೆ, ಜೈವಿಕ ವೈವಿಧ್ಯತೆಯನ್ನು ನಾವು ಇನ್ನಷ್ಟು ಹೆಚ್ಚಿಗೆ ಮಾಡಬೇಕಾಗುತ್ತೆ. ಇವತ್ತು ಕಾಡು ನಾಶ ಅಥವಾ ಬೇರೆ ಬೇರೆ ಮಾನವನ ಇತರ ಚಟುವಟಿಕೆಗಳಿಂದ ಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಭಾಳ ಕಡಿಮೆ ಆಗ್ತಿದೆ. ಅದನ್ನು ತಡೆಗಟ್ಟಬೇಕನ್ನೋ ಉದ್ದೇಶದಿಂದ ಬಿಲ್ಡಿಂಗ್ ಎ ಶೇರ್ಡ್ ಫ್ಯೂಚರ್ ಫಾರ್ ಆಲ್ ಲೈಫ್, ಕೇವಲ ಮಾನವರಷ್ಟೇ ಬದುಕೋದಲ್ಲ, ಬದಲಾಗಿ ಎಲ್ಲ ಸಕಲ ಜೀವರಾಶಿಗಳು ಸಹಿತ ಬದುಕಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾನವ ನಿರ್ಮಾಣ ಮಾಡಿಕೊಡ್ಬೇಕಾಗುತ್ತೆ. ನಿರ್ಮಾಣ ಮಾಡೋದೇನು ಬೇಡ, ಅದ್ರ ತಂಟೆಗೆ ಹೋಗದೆ ಹೋದ್ರೆ ಸಾಕು, ಎಲ್ಲ ತಾನೇ ರೆಡಿ ಆಗುತ್ತೆ. ಓಕೆ. ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ, ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ. ಕೆಳಗೆ ನೀಡಿರ್ತಕ್ಕಂಥ ಯಾವ ಸಂಸ್ಥೆಯು ರಾಷ್ಟ್ರೀಯ ಡೇಟಾ ಮತ್ತು ಅನಾಲಿಟಿಕ್ ಪ್ಲಾಟ್ಫಾರ್ಮನ್ನು ಪ್ರಾರಂಭಿಸಿತ್ತು ಅಂದರೆ ನೀತಿ ಆಯೋಗವಾಗುತ್ತೆ. ವಿಚ್ ಇನ್ಸ್ಟಿಟ್ಯೂಷನ್ ಲಾಂಚ್ ನ್ಯಾಷನಲ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ NDAP ಅಂದರೆ ನೀತಿ ಆಯೋಗ. ಓಕೆ. ಅದರದ್ದು ಏನು ಯೂಸು, ಅದನ್ನೆಲ್ಲ ನೋಡ್ಬೋದು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಮೇ 18 ಆಗುತ್ತೆ. ಓಕೆ. ಮೇ 18 ಭಾರತದಲ್ಲಿ ಮೊದಲ ಒಂದು ಅತ್ಯಂತ ಹಳೆಯ ದೊಡ್ಡ ವಸ್ತು ಸಂಗ್ರಹಾಲಯ ಅಂದರೆ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾವಾಗುತ್ತೆ. ಇದು ವಿಶ್ವದ 9ನೇ ಅತ್ಯಂತ ಹಳೆಯ ವಸ್ತು ಸಂಗ್ರಹಾಲಯವು ಕೂಡ. ಪವರ್ ಆಫ್ ಮ್ಯೂಸಿಯಮ್ಸ್ ಎನ್ನುವುದು 2022 ಥೀಮ್ ಆಗುತ್ತೆ. ಮೇ 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಥವಾ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ. BBMP ಚುನಾವಣೆಗೆ ತಯಾರಿ ನಡೆಸಲು ಕರ್ನಾಟಕ ಸರ್ಕಾರಕ್ಕೆ 8 ವಾರಗಳ ಕಾಲಾವಕಾಶವನ್ನು ನೀಡಿತ್ತು ಸುಪ್ರೀಂ ಕೋರ್ಟು. ಆದರೆ ಈಗ OBC ಮೀಸಲಾತಿ ಸಲುವಾಗಿ ಇದು ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ. ಕೆ ಭಕ್ತವತ್ಸಲ ಅವರ ಒಂದು ಆಯೋಗ ಕೂಡ ವರದಿಯನ್ನು ಸಲ್ಲಿಸಿದೆ. ನೋಡೋಣ, BBMP ಚುನಾವಣೆ ಆದಷ್ಟು ಬೇಗ ನಡೀಬಹುದು. ಇನ್ನು ಭಾರತದಲ್ಲಿ 73ನೇ ಸಂವಿಧಾನ ತಿದ್ದುಪಡಿ ಏನು, 74 ಏನು, ಅದರಲ್ಲಿ ಯಾವ್ಯಾವ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿದ್ದಾವೆ, ನಗರ ಸ್ಥಳೀಯ ಸಂಸ್ಥೆಗಳು ಏನೇನು, ಯಾವ ಭಾಗಗಳನ್ನು, ಯಾವ್ಯಾವ ಆರ್ಟಿಕಲ್ ಅಂತ ಕೂಡ ನಾವು ಮಾತಾಡಿದ್ದೀವಿ. ಓಕೆ. ನೋಡ್ಬೋದು, ಒಂದ್ಸಲ ಪಾಸ್ ಮಾಡಿ. ಏನೇನು ಡೀಟೇಲ್ಸ್ ಇದೆ ಅಂತ ನೀವು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ಈ ಸ್ಲೈಡಲ್ಲಿ ಇದೆ. ಇನ್ನು ರಾಜೀವ್ ಕುಮಾರ್ ಅವರು ಚೀಫ್ ಎಲೆಕ್ಷನ್ ಕಮಿಷನರು, ಅನೂಪ್ ಚಂದ್ರ ಪಾಂಡೆ ಎಲೆಕ್ಷನ್ ಕಮಿಷನರು, ಒಂದು ಸ್ಥಾನ ಬಾಕಿ ಇದೆ. ಓಕೆ, ಖಾಲಿ ಇದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ ಇದು ಕೂಡ ಆಲ್ರೆಡಿ ನೋಡಿದ್ವಿ. BJP ಎಲ್ಲ ಭಾರತೀಯ ಭಾಷೆಗಳನ್ನು ಭಾರತೀಯತೆಯ ಆತ್ಮ ಎಂದು ಪರಿಗಣಿಸುತ್ತೆ ಅಂತ ಮೋದಿ ಅವರು ಹೇಳಿದರು. ಯಾಕಂದರೆ ಈ ಸಂದರ್ಭದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಈ ನಮ್ಮ ಸೌತ್ ಭಾಷೆಗಳಲ್ಲಿ ಹಿಂದಿಯನ್ನು ಏರಕ್ಕೆ ಹೋಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅನ್ನೋ ಸುದ್ದಿ ಅಥವಾ ವಾದ ವಿವಾದಗಳಾಗ್ತಾ ಇದ್ವು. ಅದಕ್ಕೋಸ್ಕರ ಪ್ರಧಾನಿಯವರು ಈ ಮಾತನ್ನು ಹೇಳಿದರು. ಎಲ್ಲ ಭಾಷೆಗಳನ್ನು ನಾವು ಪ್ರೀತಿಸ್ತೀವಿ, ಹಿಂದಿ ಮಾತ್ರ ರಾಷ್ಟ್ರ ಭಾಷೆ ಅಲ್ಲ ಅನ್ನೋ ಒಂದು ವಿವಾದ ಏನಿತ್ತು. ಅದಕ್ಕೆ ಪ್ರಧಾನಿಯವರು ಕೂಡ ಮಾತಾಡಿದರು. ಓಕೆ. ಇನ್ನು ಭಾರತದ 8ನೇ ಶೆಡ್ಯೂಲಲ್ಲಿ 22 ಲ್ಯಾಂಗ್ವೇಜ್ಗಳನ್ನು ಇಲ್ಲಿ 8ನೇ ಶೆಡ್ಯೂಲಲ್ಲಿ ಪಟ್ಟಿ ಮಾಡಿದ್ದಾರೆ. ಅವು ಯಾವ್ಯಾವ ಅಂತ ಕೂಡ ಇಲ್ಲಿ ನೋಡ್ಬೋದು. ಓಕೆ. ಇನ್ನು GST ಕೌನ್ಸಿಲ್ ನಿರ್ಧಾರಗಳು ಕೇಂದ್ರ ಮತ್ತು ರಾಜ್ಯಗಳ ಮೇಲೆ ಬಲವಂತವಾಗಿ ಏರುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿತ್ತು. ಆದರೆ ಏನಾಗ್ತಾ ಇದೆ, GST ಇತ್ತೀಚೆಗೆ ಏನು ಮಾಡಿತ್ತು, ಹಾಲು, ಮೊಸರು, ಅಕ್ಕಿ, ಗೋಧಿ ಮೇಲೆ ಕೂಡ GSTಯನ್ನು ಹಾಕಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದ್ದೇನು ಇದರಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಿನಲ್ಲಿ ಈ ವಿಚಾರ ನೆನಪಿರಲಿ. ಓಕೆ. ಇನ್ನು GST 101ನೇ ತಿದ್ದುಪಡಿ ಪ್ರಕಾರ ಭಾರತದಲ್ಲಿ ಬಂದಿತ್ತು. ಈಗ GST ಕೌನ್ಸಿಲ್ನ ಅಧ್ಯಕ್ಷರಾಗಿರ್ತಾರೆ ಅಂದರೆ ನಿರ್ಮಲಾ ಸೀತಾರಾಮನ್ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. 279A GST ಕೌನ್ಸಿಲು, ಅದರಿಂದ ಒಂದು ವೇದಿಕೆ ಸೃಷ್ಟಿಯಾಗಿತ್ತು. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲು, GST ಮಂಡಳಿ ಅಂತ ಕರಿತೀವಿ. ಓಕೆ. ಇನ್ನು 3 ರೀತಿಯ GST ಇರ್ತವೆ ಮತ್ತು 4 ಸ್ಲ್ಯಾಬ್ಗಳಿದ್ದವು. ಅದನ್ನು 3 ಸ್ಲ್ಯಾಬ್ಗಳಾಗಿ ಇತ್ತೀಚೆಗೆ ಅನುಮೋದನೆಯನ್ನು ಕೂಡ ಮಾಡಿದ್ರು, ನೆನ್ಪಿಡಬೇಕು. ಮಂಕಿ ಪಾಕ್ಸ್ ಕಾಯಿಲೆ, ಅಗೇನ್ ವಿಶ್ವ ಆರೋಗ್ಯ ಸಂಸ್ಥೆ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಮಂಕಿ ಪಾಕ್ಸ್ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮೈ ತುಂಬ ಗುಳ್ಳೆಗಳಾಗ್ತಕ್ಕಂಥ ಒಂದು ರೋಗವಾಗುತ್ತೆ ಮಂಕಿ ಪಾಕ್ಸು. ಅದ್ರ ಬಗ್ಗೆನೂ ಕೂಡ ಇತ್ತೀಚೆಗೆ ಮಾತಾಡಿದ್ವಿ. ಮತ್ತು ಕೇರಳದಲ್ಲಿ, ಭಾರತದಲ್ಲಿ ಮೊದಲ ಬಾರಿಗೆ ಕೇರಳ ರಾಜ್ಯದಲ್ಲಿ ಈ ಮಂಕಿ ಪಾಕ್ಸ್ ಇತ್ತೀಚೆಗೆ ಕಂಡು ಬಂದಿತ್ತು. ಓಕೆ. ಮಲ್ಬಾರ್ ಟ್ರೀ ಟೋಡ್ ಎಂಬ ಕಪ್ಪೆ ಜಾತಿಯ ಗಣತಿಗೆ ಅಭಿಯಾನ ಕೂಡ ಆರಂಭವಾಗಿದೆ. ಯಾಕೆ ಮಲ್ಬಾರ್ ಟ್ರೀ ಟೋಡು ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ರಾಜ್ಯದ ಕಪ್ಪೆ ಸ್ಥಾನವನ್ನು ನೀಡಲಾಗಿತ್ತು. ಇನ್ನು ಕರ್ನಾಟಕದ ವಿವಿಧ ಲಾಂಛನ, ಒಂದು ಗೀತೆ ಆಗಿರ್ಬೋದು ಅಥವಾ ನಮ್ಮ ಸ್ಟೇಟ್ ಸಾಂಗನ್ನು ಬರೆದಿರ್ತಕ್ಕಂಥವ್ರು, ರಾಜ್ಯಗೀತೆಯನ್ನು ಬರೆದಿರ್ತಕ್ಕಂಥವ್ರು ಯಾರು, ಏಷ್ಯಾದ ಆನೆ ನಮ್ಮ ಸ್ಟೇಟ್ ಆ್ಯನಿಮಲ್ ಆಗುತ್ತೆ, ರಾಜ್ಯ ಪ್ರಾಣಿ. ರಾಜ್ಯ ಪಕ್ಷಿ ನೀಲಕಂಠ ಪಕ್ಷಿ. ಕುವೆಂಪುರವರು ಬರೆದಿರ್ತಕ್ಕಂಥ ಜಯ ಭಾರತ ಜನನಿಯ ತನುಜಾತೆ ರಾಜ್ಯ ಗೀತೆ ಆಗುತ್ತೆ. ಸದರ್ನ್ ಬರ್ಡ್ ವಿಂಗು ರಾಜ್ಯ ಚಿಟ್ಟೆ ಆಗುತ್ತೆ. ಇನ್ನು ಲೋಟಸ್ ರಾಜ್ಯ ಹೂ.
ಗಂಧದ ಮರ ರಾಜ್ಯ ಮರ, ಮತ್ತು ಕರ್ನಾಟಿಕ್ ಕಾರ್ಪು ಸ್ಟೇಟ್ ಫಿಶ್ ಆಗುತ್ತೆ, ರಾಜ್ಯ ಮೀನು, ರಾಜ್ಯ ಹಣ್ಣು ಮ್ಯಾಂಗೋ ಆಗುತ್ತೆ. ಓಕೆ. ಆಸ್ಟ್ರೇಲಿಯಾ ಸಂಸತ್ ಚುನಾವಣೆ 2022 ಲೇಬರ್ ಪಕ್ಷದ ನಾಯಕ ಆಂಥೋನಿ ಆಲ್ಬನಿಸು ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಈಗ ಆಸ್ಟ್ರೇಲಿಯಾದ ನೂತನ ಪ್ರಧಾನಿ ಆಂಥೋನಿ ಆಲ್ಬನಿಸ್. ಸ್ಕಾಟ್ ಮಾರಿಸನ್ನು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆಂಥೋನಿ ಆಲ್ಬನಿಸು ಆಸ್ಟ್ರೇಲಿಯಾ ನೂತನ ಪ್ರಧಾನಿ, ಲೇಬರ್ ಪಕ್ಷದವರು. ಓಕೆ. ಆಂಟೋನಿ ಆಲ್ಬನಿಸ್. ಸ್ಕಾಟ್ ಮಾರಿಸನ್ನು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಓಕೆ. 2022ರಲ್ಲಿ 2ನೇ ಬಾರಿಗೆ ವಿಶ್ವ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಭಾರತದ ಗ್ರ್ಯಾಂಡ್ ಮಾಸ್ಟರ್ 16 ವರ್ಷದ ಪೌರ ಪ್ರಜ್ಞಾನಂದ ಸೋಲಿಸಿದ್ರು. ಮ್ಯಾಗ್ನಸ್ ಕಾರ್ಲ್ಸನ್ ಅನ್ನ ಪ್ರಜ್ಞಾನಂದ 2 ಬಾರಿ ಸೋಲಿಸಿದ್ರು ಇತ್ತೀಚೆಗೆ. ಇವರೇ ಮ್ಯಾಗ್ನಸ್ ಕಾರ್ಲ್ಸನ್, ವರ್ಲ್ಡ್ ನಂಬರ್ 1 ಇನ್ ಚೆಸ್. ಓಕೆ. ನಾರ್ವೆದವರು ಅವರು. ಇನ್ನು IIT ಮೆಡ್ರಾಸು ಭಾರತೀಯ ರೈಲ್ವೆ ಸಹಭಾಗಿತ್ವದಲ್ಲಿ ಭಾರತದ ಮೊದಲ ಸ್ಥಳೀಯ ಹೈಪರ್ ಲೂಪ್ ಅಭಿವೃದ್ಧಿಗೆ ಕೇಂದ್ರ ಸ್ಥಾಪನೆ ಮಾಡ್ತಾ ಇದೆ. ಒಂದು ಕೇಂದ್ರವಾಗಿದೆ IIT ಮೆಡ್ರಾಸ್ ಅಲ್ಲಿ. ಸೊ ಇಂಡಿಯನ್ ರೈಲ್ವೇಸ್, IIT ಮೆಡ್ರಾಸ್, ಹೈಪರ್ ಲೂಪ್ ಅಭಿವೃದ್ಧಿ. ನೋಡಿ, ಹೈಪರ್ ಲೂಪ್ ಅಭಿವೃದ್ಧಿಗೆ ಈಗ IIT ಮೆಡ್ರಾಸ್ ಮುಂದಾಗಿದೆ. ಓಕೆ. ಹೈಪರ್ ಲೂಪ್ ಅಂದರೆ ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಪ್ರಯಾಣವನ್ನು ಅತಿ ವೇಗವಾಗಿ ಮಾಡಬಹುದು. ನೆಕ್ಸ್ಟು ಮೈಸೂರಿನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮೋದಿ ಅವರು ಪಾಲ್ಗೊಂಡಿದ್ರು. ಸೊ ಅದು ಆಲ್ರೆಡಿ ಈವೆಂಟ್ ಆಗಿದೆ ಮೇಯಲ್ಲಿ. ಸೊ ನೋಡ್ಬೋದು. ಓಕೆ. ಇನ್ನು ಜೂನ್ 21 ಜೂನಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ, ಅಂತಾರಾಷ್ಟ್ರೀಯ ಯೋಗ ದಿನ. ಮೋದಿ ಅವರು ಬಂದಿದ್ರು. 2022 ಥೀಮನ್ನು ಜೂನಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ವಿ. ನೋಡೋಣ. ಪೆಟ್ರೋಲ್ ಡೀಸೆಲ್ ಮೇಲೆ ಅಬಕಾರಿ ಸುಂಕ ಕಡಿತಗೊಳಿಸಿದ ಸರ್ಕಾರ. ಹಾಗಾಗಿ ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಸ್ವಲ್ಪ ಇಳಿಕೆ ಆಗಿತ್ತು. ಇಲ್ಲಿ ಎಷ್ಟು ಇಳಿಕೆ ಆಗಿತ್ತು ಅನ್ನೋದಕ್ಕಿಂತಲೂ ಪೆಟ್ರೋಲ್ ಡೀಸೆಲಲ್ಲಿ ಯಾವ ರೀತಿಯಾಗಿ ಸುಂಕವನ್ನು ಹಾಕ್ತಾರೆ, ಎಕ್ಸೈಸ್ ಬೇರೆ ಬೇರೆ ಡ್ಯೂಟೀಸ್ಗಳನ್ನು ಹಾಕ್ತಾರೆ, ಯಾವ ರೀತಿಯಾಗಿ ಅದು 100 ರೂಪಾಯಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಇಲ್ಲಿದೆ. ಓಕೆ. ಕೆನಡಾ ಸಂಸತ್ನಲ್ಲಿ ಕನ್ನಡದಲ್ಲಿ ಮಾತನಾಡಿದರೆ ಒಬ್ಬ ಸಂಸದ. ಅವರು ಕನ್ನಡಿಗರು. ಅವರ ಹೆಸರು ಚಂದ್ರ ಆರ್ಯ. ಕೆನಡಾ ಸಂಸತ್ತಿನಲ್ಲಿ ಚಂದ್ರ ಆರ್ಯ. ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ನಿಖತ್ ಜರೀನು ಭಾರತದಿಂದ ಈಗ ಚಾಂಪಿಯನ್ ಆಗಿದ್ದಾರೆ. ನೋಡಿ, ಹೀಗೆ 5th ಇಂಡಿಯನ್ ವುಮೆನ್ ಬಾಕ್ಸರ್ ಟು ಬಿಕಮ್ ಎ ವರ್ಲ್ಡ್ ಚಾಂಪಿಯನ್ ಅಂದರೆ ಅದು ನಿಖತ್ ಜರೀನ್ ಅವರು ಆಗ್ತಾರೆ. ಇದಕ್ಕಿಂತ ಮುಂಚೆ ಮೇರಿ ಕೋಮ್ ಅವರು 6 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ರು. 2006ರಲ್ಲಿ ಸರಿತಾ ದೇವಿ, 2006ರಲ್ಲಿ ಜನ್ನಿ ಆರೆಲ್ಲು, 2006ರಲ್ಲಿ ಲೇಖಾ ಕೇಸಿ. ಅವರಾದ ನಂತರ ಈಗ 2022ರಲ್ಲಿ ನಿಖತ್ ಜರೀನ್. ಇನ್ನು ಮೇರಿ ಕೋಮ್ ಅವರು 2002, 2005, 2006, 2008, 2010, 2018ರಲ್ಲಿ ಹೀಗೆ 6 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ರು ಮೇರಿ ಕೋಮ್ ಅವರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ DS ನಾಗಭೂಷಣ್ ಅವರು ನಿಧನರಾಗಿದ್ದರು. ಅವರ ಯಾವ ಕೃತಿಗೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ಅನ್ನೋದು ಮ್ಯಾಟರ್ ಆಗುತ್ತೆ. ಗಾಂಧಿ ಕಥನದ ಕರ್ತೃ DS ನಾಗಭೂಷಣ್ ಇತ್ತೀಚೆಗೆ ನಿಧನರಾದರು. ನೆಕ್ಸ್ಟ್, ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಲ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಈಗ VK ಸಕ್ಸೇನಾ ಅನ್ಸುತ್ತೆ. ಸೊ ಅವರು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಇರಬೇಕು. ಓಕೆ. ನೆಕ್ಸ್ಟು, ಕಮಲ್ ಪಂತ್ ಅವರ ಸ್ಥಾನಕ್ಕೆ ಪ್ರತಾಪ್ ರೆಡ್ಡಿ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. ಪ್ರತಾಪ್ ರೆಡ್ಡಿ ಅವರು ಪಂತ್ ಅವರು ಆ ಒಂದು ಹುದ್ದೆಯಿಂದ ನಿವೃತ್ತರಾಗಿದ್ದಾರೆ. ಓಕೆ. ಗೀತಾಂಜಲಿ ಶ್ರೀ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಮಹಿಳೆ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬೇರೆ, ಬರೀ ಬೂಕರ್ ಪ್ರಶಸ್ತಿ ಬೇರೆ. ಸೊ ಟಾಂಬ್ ಆಫ್ ಸ್ಯಾಂಡ್ ಎಂಬ ಕೃತಿ. ಸೊ ನೋಡ್ಬೋದು, ಟಾಂಬ್ ಆಫ್ ಸ್ಯಾಂಡ್ ಆ್ಯಕ್ಚುಲಿ ರೇತ್ ಸಮಾಧಿ ಅಂತಕ್ಕಂಥ ಕೃತಿಯನ್ನು ಹಿಂದಿಯಲ್ಲಿ ಬರೆದಿದ್ರು ಗೀತಾಂಜಲಿ ಶ್ರೀ ಅವರು. ಅದನ್ನು ಟಾಂಬ್ ಆಫ್ ಸ್ಯಾಂಡ್ ಅಂತ ಇಂಗ್ಲೀಷ್ಗೆ ಡೈಸಿ ರಾಕ್ವೆಲ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ಅದಕ್ಕೀಗ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2002 ಸಿಕ್ಕಿದೆ. ಇಲ್ಲಿ ಬೂಕರ್ ಪ್ರೈಸ್ ಅಂದರೆ ಇಂಗ್ಲೀಷಲ್ಲಿ ಬರೆದಿರ್ತಕ್ಕಂಥ ನಾವೆಲ್ಗೆ ನೀಡ್ತಕ್ಕಂಥ ಪ್ರಶಸ್ತಿ. ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂದರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ಬೇಕು ಇನ್ಯಾವುದೋ ಭಾಷೆಯಿಂದ. ಸೊ ನೋಡಿ, ಹಿಂದಿ ಭಾಷೆಯಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹೀಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಬುಕ್ಕಿಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಕೊಡ್ತಾರೆ. ಹಾಗಾದರೆ ಬೂಕರ್ ಪ್ರೈಸ್ ಯಾರ್ಯಾರು ಗೆದ್ದಿದ್ದಾರೆ? ಬೂಕರ್ ಪ್ರೈಸ್ ಅನ್ನು ಭಾರತದವರು VS ನೈಪಾಲ್ ಅವರು, ಇನ್ ಎ ಫ್ರೀ ಸ್ಟೇಟ್, ಸಲ್ಮಾನ್ ರುಷ್ದಿ, ಮಿಡ್ ನೈಟ್ ಚಿಲ್ಡ್ರನ್, ಅರುಂಧತಿ ರಾಯ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಕಿರಣ್ ದೇಸಾಯಿ, ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್, ಅರವಿಂದ್ ಅಡಿಗ, ದಿ ವೈಟ್ ಟೈಗರ್ಗೆ ಪಡೆದಿದ್ರು. ಬಟ್ ಇವರೆಲ್ಲರೂ ಇಂಗ್ಲೀಷಲ್ಲಿ ಕಾದಂಬರಿಯನ್ನು ಬರೆದಿರ್ತಕ್ಕಂಥವ್ರು. ಆದರೆ ಗೀತಾಂಜಲಿ ಶ್ರೀ ಅವರು ಹಿಂದಿಯಲ್ಲಿ ಬರೆದಿದ್ರು ರೇತ್ ಸಮಾಧಿ. ಅದನ್ನು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿದ್ರು. ಆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿರ್ತಕ್ಕಂಥ ಪುಸ್ತಕಕ್ಕೆ ಈಗ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಸಿಕ್ಕಿದೆ. ಗೀತಾಂಜಲಿ ಶ್ರೀ ಮತ್ತು ಡೈಸಿ ರಾಕ್ವೆಲ್ ಅವರು ಆ ಒಂದು ಅಮೌಂಟನ್ನು ಶೇರ್ ಮಾಡ್ಕೊಳ್ತಾರೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಸೊ 50,000 ಯೂರೋಸು ಶೇರ್ ಆಗುತ್ತೆ. ಓಕೆ. ನೆಕ್ಸ್ಟು, ಅಮೆರಿಕ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ಚೀನಾ 2ನೇ ಸ್ಥಾನಕ್ಕೆ. ಅಂದರೆ ಟ್ರೇಡಿಂಗ್ ಪಾರ್ಟ್ನರ್ ಅತಿ ಹೆಚ್ಚು ಯಾರಂದರೆ ಅಮೆರಿಕವೇ ಈಗ ನಂಬರ್ 1 ಸ್ಥಾನದಲ್ಲಿ ಭಾರತದೊಂದಿಗೆ ಟ್ರೇಡಿಂಗನ್ನು, ವ್ಯಾಪಾರ ವಹಿವಾಟವನ್ನು ಮಾಡ್ತಾ ಇದೆ. ಚೀನಾ ಈಗ 2ನೇ ಸ್ಥಾನಕ್ಕೆ ಇಳಿದಿದೆ. ಓಕೆ. ಸೊ ನೋಡಿ, ಚೀನಾ 2ನೇ ಸ್ಥಾನಕ್ಕೆ ಇಳಿದಿದೆ. ಮೊದಲು
ಮೊದಲನೇ ಸ್ಥಾನದಲ್ಲಿತ್ತು, ಅಮೆರಿಕ ಎರಡನೇ ಸ್ಥಾನದಲ್ಲಿತ್ತು. ಈಗ ಅಮೆರಿಕದೊಂದಿಗೆ ಹೆಚ್ಚಿನ ವ್ಯಾಪಾರ ವಹಿವಾಟನ್ನು ಭಾರತ ಮಾಡ್ತಾ ಇದೆ ನೋಡಿ. ಸೊ 100ಕ್ಕೇರಿದ ಭಾರತದ ಯೂನಿಕಾರ್ನ್ಗಳ ಸಂಖ್ಯೆ. ಸೊ ಸಪೋಸ್ ಇವತ್ತು $80 ಒಂದು ರೇಟ್ ಇದೆ ಅಂದರೆ 8,000 ಕೋಟಿ ರೂಪಾಯಿಗಳ ಒಂದು ವಹಿವಾಟನ್ನು ಮಾಡಿದರೆ ಅದನ್ನು ಆ ಒಂದು ಸ್ಟಾರ್ಟಪ್ಪನ್ನು, ನವೋದ್ಯಮವನ್ನು ಯೂನಿಕಾರ್ನ್ ಅಂತ ಕರಿತೀವಿ. ಅಂತ 100 ಯೂನಿಕಾರ್ನ್ಗಳು ನಮ್ಮ ಭಾರತದಲ್ಲಿ ಈಗ ಆಗಿದ್ದಾವೆ. ಓಕೆ, ಸೊ 100ನೇ ಯೂನಿಕಾರ್ನ್, 100 ಯೂನಿಕಾರ್ನ್ಗಳು ಆಗಿದ್ದಾವೆ ಅಂತಕ್ಕಂಥದ್ದು. ಓಕೆ, ಸೊ ಯಾವುದಂದ್ರೆ ಓಪನ್ ಅಂತಕ್ಕಂಥ ಸಂಸ್ಥೆ, ಯಾವುದು ಓಪನ್ನು 100ನೇ ಒಂದು ಯೂನಿಕಾರ್ನ್ ಕಂಪನಿ ಆಗಿದೆ. IPL 2022 ಇತ್ತೀಚೆಗೆ ಮುಗಿದಿತ್ತು. ತನ್ನ ಚೊಚ್ಚಲ ಋತುವಿನಲ್ಲಿ ಯಾರು ಗೆದ್ದಿದ್ದಾರೆ? ಗುಜರಾತ್ ಟೈಟನ್ಸ್ ಇದೇ ಮೊದಲ ಬಾರಿಗೆ IPLಗೆ ಸೇರಿಕೊಂಡಿದೆ. ಇದೇ ಮೊದಲ ಬಾರಿಗೆ ಸೇರಿಕೊಂಡಿದೆ, ಅಲ್ಲೇ ಅವರು ಈ ಒಂದು IPL 2022 ಗೆದ್ದಿದ್ದಾರೆ. ಹಾರ್ದಿಕ್ ಪಾಂಡ್ಯ ನೇತೃತ್ವದ ಗುಜರಾತ್ ಟೈಟನ್ಸ್. ಓಕೆ, ರಾಜಸ್ಥಾನ್ ರಾಯಲ್ಸ್ ಫೈನಲಲ್ಲಿ ಸೋತಿದ್ದಾರೆ ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ನೋಡಿ, UEFA ಚಾಂಪಿಯನ್ಸ್ ಲೀಗ್ ಫೈನಲ್ 2022 ರಿಯಲ್ ಮ್ಯಾಡ್ರಿಡ್ ತಂಡವು ಲಿವರ್ಪೂಲ್ ಅನ್ನು 1-0 ಗೋಲುಗಳಿಂದ ಸೋಲಿಸಿ 14ನೇ ಬಾರಿಗೆ ಈ ಒಂದು UEFA ಚಾಂಪಿಯನ್ಸ್ ಲೀಗ್ ಅನ್ನು ಗೆದ್ದಿದೆ. ರಿಯಲ್ ಮ್ಯಾಡ್ರಿಡ್ ಚಾಂಪಿಯನ್ಸ್ ಲೀಗ್ ಅನ್ನು, ಫುಟ್ಬಾಲ್ ಒಂದು ಟೂರ್ನಮೆಂಟ್ ಅನ್ನು 14ನೇ ಬಾರಿಗೆ ಗೆದ್ದಿದೆ. ಓಕೆ, ರಿಯಲ್ ಮ್ಯಾಡ್ರಿಡ್. ಅದಾದ ನಂತರ ಮಹಿಳೆಯರ T20 ಚಾಲೆಂಜು 3ನೇ ಬಾರಿಗೆ ಗೆದ್ದ ಸೂಪರ್ ನೋವಾಸ್ ತಂಡ. ಮಹಿಳೆಯರ T20 ಚಾಲೆಂಜು ಸೂಪರ್ ನೋವಾಸ್ ತಂಡ 3ನೇ ಬಾರಿಗೆ ಈ ಒಂದು T20 ಮಹಿಳೆಯರ ಒಂದು ಟೂರ್ನಮೆಂಟನ್ನು ಗೆದ್ದಿದೆ, ಸೂಪರ್ ನೋವಾಸ್. ಓಕೆ, ವುಮೆನ್ಸ್ T20 ಕ್ರಿಕೆಟು ನಮ್ಮ IPL ಯಾವ ರೀತಿಯಾಗಿ ನಡೆಯಿತು ಅದೇ ಥರ ಸೂಪರ್ ನೋವಾಸ್ ಅಂತ ನಮ್ಮ BCCI ನಡೆಸುತ್ತೆ, ವಿಮೆನ್ಸ್ ಕ್ರಿಕೆಟ್ T20 ಚಾಂಪಿಯನ್ಸ್. ಓಕೆ, ಅದಕ್ಕೆ ಸೂಪರ್ ನೋವಾಸ್ ಅಂತಕ್ಕಂಥ ತಂಡ 3ನೇ ಬಾರಿಗೆ ಗೆದ್ದಿದೆ. ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ R ಪ್ರಜ್ಞಾನಂದ್ ಅವರು ಚೆಸ್ ಬಾಲ್ ಮಾಸ್ಟರ್ ಫೈನಲ್ನಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ರು. ಸೊ ಅದು ಆಗ ಸುದ್ದಿ ಇತ್ತು. ಒಟ್ಟಿನಲ್ಲಿ ಪ್ರಜ್ಞಾನಂದ ಯಾವ ಕ್ಷೇತ್ರಕ್ಕೆ ಅಂದರೆ ಚೆಸ್ಗೆ ನೆನ್ಪಿಡಿ. ಕರ್ನಾಟಕದ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ವಂದಿತಾ ಶರ್ಮಾರವರು ನೇಮಕಗೊಂಡಿದ್ದಾರೆ. ವಂದಿತಾ ಶರ್ಮಾ. P ರವಿಕುಮಾರ್ ಅವರು ನಿವೃತ್ತರಾದರು. ನಂತರ ವಂದಿತಾ ಶರ್ಮಾ ಈಗ ಕರ್ನಾಟಕದ CS ಅಥವಾ ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿ. ಓಕೆ, ಇವರು 39ನೇ ಮುಖ್ಯ ಕಾರ್ಯದರ್ಶಿ ಮತ್ತು 4ನೇ ಮಹಿಳೆ ಆಗ್ತಾರೆ. ಸೊ 2000ರಲ್ಲಿ ತೆರೆಸೆ ಭಟ್ಟಾಚಾರ್ಯ, 2006ರಲ್ಲಿ ಮಾಲತಿ ದಾಸು, 2017ರಲ್ಲಿ K ರತ್ನಪ್ರಭಾ, 2022ರಲ್ಲಿ ವಂದಿತಾ ಶರ್ಮಾ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು. ಯಾವ ಸಚಿವಾಲಯವು ನಗರಸಭೆಯ ಘನ ಮತ್ತು ದ್ರವ ತ್ಯಾಜ್ಯದಲ್ಲಿ ವೃತ್ತಾಕಾರದ ಆರ್ಥಿಕೆಯ ಕುರಿತು ವರದಿಯನ್ನು ನೀಡಿದೆ ಅಂದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಸೊ ಸರ್ಕ್ಯುಲರ್ ಎಕಾನಮಿ ಇನ್ ಮುನಿಸಿಪಲ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಅಂದರೆ ಈ ವೇಸ್ಟ್ ಇರುತ್ತಲ್ವ, ಆ ವೇಸ್ಟನ್ನು ಕೂಡ ಬಳಸ್ಕೋಬೇಕು ಬೇರೆ ಇನ್ಯಾವುದೋ ಒಂದು ರೂಪದಲ್ಲಿ. ಹಾಗಾಗಿ ನಾವು ಪರಿಸರಕ್ಕೆ ದುಡ್ತಕ್ಕಂಥ ವೇಸ್ಟನ್ನು ಆದಷ್ಟು ಕಡಿಮೆ ಮಾಡಬೇಕು, ರೀಯೂಸ್ ಮಾಡಬೇಕು, ರೀಪ್ರೊಸೆಸ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸರ್ಕ್ಯುಲರ್ ಎಕಾನಮಿಯನ್ನು ತರಬೇಕು ಅನ್ನೋ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹಾಕೊಂಡಿದೆ. ಓಕೆ, ನೆಕ್ಸ್ಟು ದೆಹಲಿ 2 ದಿನಗಳ ಭಾರತ್ ಡ್ರೋನ್ ಮಹೋತ್ಸವವನ್ನು ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದರು. ಎಲ್ಲಿ ಅಂದರೆ ದೆಹಲಿಯಲ್ಲಿ ಡ್ರೋನ್ ಉತ್ಸವ ಪ್ರಧಾನಮಂತ್ರಿ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದರು. 100 ಕಿಸಾನ್ ಡ್ರೋನ್ಗೂ ಸಹಿತ ಮೋದಿ ಅವರು ಚಾಲನೆಯನ್ನು ಇತ್ತೀಚೆಗೆ ನೀಡಿದರು. ಕಿಸಾನ್ ಡ್ರೋನ್ಗಳು ಕ್ರಾಪ್ ಅಸೆಸ್ಮೆಂಟ್ ಮಾಡಬೇಕು ಅಂದರೆ ಬೆಳೆ ಒಂದು ಅಸೆಸ್ ಮಾಡಬೇಕು, ಜೊತೆಗೆ ಲ್ಯಾಂಡ್ ಸರ್ವೆ ಮಾಡಬೇಕು ಮತ್ತು ಕೀಟನಾಶಕಗಳನ್ನು, ರಸಗೊಬ್ಬರಗಳನ್ನು ಸಿಂಪಡಣೆ ಮಾಡಬೇಕು. ಅದಕ್ಕೆಲ್ಲ ಕಿಸಾನ್ ಡ್ರೋನ್ಗಳನ್ನು ಬಳಸಬೇಕನ್ನೋ ಉದ್ದೇಶಕ್ಕೆ ಕಿಸಾನ್ ಡ್ರೋನ್ಗಳನ್ನು ಬಜೆಟಲ್ಲೂ ಕೂಡ ಘೋಷಣೆ ಮಾಡಿದರು. ಟೋಕಿಯೋ ಕಂಚಿನ ಒಂದು ಪದಕದ ವಿಜೇತೆ ಲವ್ಲಿನಾ ಬೊರ್ಗೊಹೇನ್ ಅವರು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಸ್ಥೆಯ ಅಥ್ಲೆಟ್ಗಳ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶಿವತಾಪ ಕೂಡ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಬೊರ್ಗೊಹೇನ್ ಕಂಚಿನ ಪದಕವನ್ನು ಗೆದ್ದಿದ್ರು. ಅವರೀಗ ಈ ಒಂದು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಮಿತಿಯ ಅಥ್ಲೆಟಿಕ್ಸ್ ಸಮಿತಿಯ ನಿರ್ದೇಶಕ ಮಂಡಳಿಯ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ದೆಹಲಿಯ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ವಿನಯ್ ಕುಮಾರ್ ಸಕ್ಸೇನಾ, VK ಸಕ್ಸೇನಾ ರವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ದೆಹಲಿ ಹೊಸ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮತ್ತು VK ಸಕ್ಸೇನಾ ಅಥವಾ ಅರವಿಂದ್ ಕೇಜ್ರಿವಾಲ್ ಗವರ್ಮೆಂಟ್ ಅಥವಾ ಡೆಲ್ಲಿ ಗವರ್ಮೆಂಟ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ VK ಸಕ್ಸೇನಾ ಮಧ್ಯೆ, ವಿಜಯ್ ಕುಮಾರ್ ಸಕ್ಸೇನಾ ಮಧ್ಯೆ ಸಾಕಷ್ಟು ತಿಕ್ಕಾಟ ಸಂಘರ್ಷ ನಡೀತಾ ಇದೆ ನೆನಪಲ್ಲಿ. ಓಕೆ, ನೆಕ್ಸ್ಟ್ ವಿಶ್ವ ತಂಬಾಕು ವಿರೋಧಿ ದಿನ ಮೇ 31, ವರ್ಲ್ಡ್ ಆಂಟಿ ಟೊಬ್ಯಾಕೋ ಡೇ. ಸೊ ಥೀಮು ಟೊಬ್ಯಾಕೋ ಥ್ರೆಟ್ ಟು ಅವರ್ ಪ್ಲಾನೆಟ್. ಓಕೆ, ಸೊ ನೆಕ್ಸ್ಟ್ PM ಕಿಸಾನ್ 11ನೇ ಕಂತು ಬಿಡುಗಡೆಯಾಗಿತ್ತು. ಅಂದರೆ 2,000 ರೂಪಾಯಿ ಬಿಡುಗಡೆ ಮಾಡ್ತಾರೆ, ನೆನ್ಪಿಡಬೇಕು. 2 ಒಟ್ಟು 6,000. ನಮ್ಮ ಕರ್ನಾಟಕದಲ್ಲಿ 2,000 ಅಂದರೆ 4,000, ಒಟ್ಟು 10,000ವನ್ನು PM ಕಿಸಾನ್ ಅಡಿಯಲ್ಲಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನೀಡ್ತಾ ಇದ್ದೀವಿ. ಮೇ 2022 ಪಾರ್ಟ್ 7
ಅದರಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮತ್ತು ಈ ಕ್ವಿಕ್ ಗ್ಲಾನ್ಸಲ್ಲಿ ಕೊನೆಯ ಪ್ರಶ್ನೆ 105ನೇ ಪ್ರಶ್ನೆ, ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಮೋಸ್ಟ್ ಇನ್ನೋವೇಟಿವ್ ಬಿಸ್ನೆಸ್ ಅವಾರ್ಡನ್ನು ನೀಡಲಾಗಿದೆ. ಮೋಸ್ಟ್ ಇನ್ನೋವೇಟಿವ್ ಅವಾರ್ಡು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಮೋಸ್ಟ್ ಇನ್ನೋವೇಟಿವ್ ಬಿಸ್ನೆಸ್ ಅವಾರ್ಡನ್ನು ನೀಡಲಾಗಿದೆ. ಸೊ ಹೀಗೆ ಮೇ 2022ರ ಒಂದು ಪ್ರಮುಖ ಪ್ರಚಲಿತ ಘಟನೆಗಳ ಕ್ವಿಕ್ ಗ್ಲಾನ್ಸ್ ಆಗಿತ್ತು. ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಸಾಕಷ್ಟು ವಿಚಾರಗಳನ್ನು ಆದಷ್ಟು ಬೇಗನೆ ಡಿಸ್ಕಷನ್ ಮಾಡಿದ್ವಿ. ಮೋಸ್ಟ್ಲಿ ಫಾಸ್ಟ್ ಅನಿಸ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಆಯಾ ಪಾರ್ಟಲ್ಲಿ ಸಾಕಷ್ಟು ಡಿಸ್ಕಷನನ್ನು ಮಾಡಿರ್ತೀವಿ. ಹಾಗಾಗಿ ಇಲ್ಲಿ ಒಂದು ರೌಂಡ್ ಅಪ್ ಅನ್ನು ಮಾಡ್ದಂಗೆ ಆಯಿತು. ಮೇ 2022 ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಕ್ಲಾಸ್ ನಂಬರ್ 158. ಸೊ ಹೀಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಭಾಳಷ್ಟು ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.